ನಮಗೆಲ್ಲ ಎಸ್ಪೆಷಲಿ ಭಾರತೀಯರಿಗೆ ಸೀರೆ ಇಟ್ ಇಸ್ ಅನ್ ಎಮೋಷನ್. ಸೊ ಸಾಕಷ್ಟು ಜನರಿಗೆ ಈ ಒಂದು ಹಾಬಿ ಇರುತ್ತೆ. ಆಯಾ ಜಾಗದ ಸ್ಪೆಷಾಲಿಟಿ ಸೀರೆಯನ್ನು ಅಲ್ಲೇ ಹೋಗ್ತಾರದು, ಅಥವಾ ಅಲ್ಲಿಂದ ಯಾರು ಸೋರ್ಸ್ ಔಟ್ ಮಾಡಿರ್ತಾರೆ ಅವ್ರ ಹತ್ರ ಹೋಗಿ ತಗೋಬೇಕು ಅಂತ. IT ಫೀಲ್ಡಲ್ಲಿರೋರಿಗೆ ಸೀರೆಯ ಮೇಲಿನ ಅಂದರೆ ಒಂದು ಸೀರೆಗೆ ಒಂದು ಶಾಪ್ ಓಪನ್ ಮಾಡಬೇಕು, ಬುಟೀಕ್ ಥರ ಓಪನ್ ಮಾಡಬೇಕು ಅನ್ನೋಂಥ ಒಂದು ಆಸೆ ಎಲ್ಲಿಂದ ಹೇಗೆ ಸ್ಟಾರ್ಟ್ ಆಯಿತು? ಸೊ ಇಟ್ ಸ್ಟಾರ್ಟೆಡ್ ಆಫ್ ವಿತ್ ಆಕ್ಚುಲಿ ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ಅಂತ ಏನು ಹೇಳ್ತೀವಿ ಅದು ಮತ್ತೆ ಕಾಂಜೀವರಂ, ಈ ಪರ್ಟಿಕ್ಯುಲರ್ ಹುಡುಕಾಟದಿಂದ ಸ್ಟಾರ್ಟ್ ಆಗಿದ್ದು. ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ಆಕ್ಚುಲಿ ಕಂಚಿನಲ್ಲಿ ಮಾಡಲ್ಲ. ದಟ್ ಈಸ್ ನಾಟ್ ದ ಡೆಸ್ಟಿನೇಷನ್ ಆರ್ ದ ಒರಿಜಿನ್ ಆಫ್ ಸಾಫ್ಟ್ ಸಿಲ್ಕ್ ಸ್ಯಾರೀಸ್. ಆ್ಯಂಡ್ ಈ ಹೆಸರು ಕೂಡ ತುಂಬ ಯುನೀಕ್ ಆಗಿದೆ, ವೃಷಭ ವಸ್ತ್ರ. ವೃಷಭ ಟಾಪ್ ಆಫ್ ದ ಮೈಂಡ್ ರೀಕಾಲ್ ಇಸ್ ವೃಷಭ ರಾಶಿ. ನಿಮ್ದು ವೃಷಭ ರಾಶಿನಾ? ಮೈಸೂರು ಸಿಲ್ಕ್ದು ಫಸ್ಟ್ ಶುರು ಆಗಿದ್ದು ಟಿಪ್ಪು ಸುಲ್ತಾನ್ ಅವ್ರ ಕಾಲದಲ್ಲಿ. ಸೊ ಟಿಪ್ಪು ಸುಲ್ತಾನ್ ಏನು ಮಾಡ್ತಾರೆ, ಒಂದಷ್ಟು ಜನ ಚೈನಾಗೆ ಕಳಿಸ್ತಾರೆ ಮತ್ತು ಬೆಂಗಾಲಿಗೆ ಕಳಿಸ್ತಾರೆ. ಸೊ KSIC ಸ್ಯಾರೀಸ್ ಎಷ್ಟು ಫೇಮಸ್ ಅಂತ ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಿರುತ್ತೆ. ಸೊ ಎವ್ರಿ ಹಬ್ಬದ ಸೀಸನಲ್ಲಿ ಹೆಣ್ಮಕ್ಳು ಹೊಡೆದಾಡ್ಕೊಂಡು ಸೀರೆಗಳು ತಗೊಳ್ತಾರೆ. ಯಾವ ಹಬ್ಬದ ಸೀಸನ್ ಸರ್? ಪ್ರತಿ ಶನಿವಾರ. ನನಗೆ ಚೆನ್ನಾಗಿ ವೆಯ್ಟ್ ಇರೋವಂಥ ಸೀರೆಗಳು ಬೇಕು ಅಂದರೆ 3 ಪ್ಲೈ ಆ್ಯಂಡ್ ಅಬವ್ ಇರೋವಂಥ ಸೀರೆಗಳ ಗುಣಮಟ್ಟ ಯಾವತ್ತೂ 50 ವರ್ಷದವರೆಗೂ ಏನೂ ಆಗಲ್ಲ. 100%. ನಾವು ಇಟ್ ಆಲ್ ಸ್ಟಾರ್ಟೆಡ್ ವಿತ್ ಫೈಂಡಿಂಗ್ ದ ಅಥೆಂಟಿಕ್ ರಾಜ್ಕೋಟ್ ಸ್ಯಾರೀಸ್. ಸೊ ಇದನ್ನ ಹುಡುಕ್ತಾ ಹೋದಾಗ ನಾವು ರಾಜ್ಕೋಟಲ್ಲಿ ಮಾಡ್ತಾರೆ ಅಂತ ನಾವು ಅನ್ಕೊಂಡು ಹೋಗಿದ್ದು, ಆಕ್ಚುಲಿ ಅದು ಅಲ್ಲಿ ಮಾಡಲ್ಲ. ಇಟ್ ಈಸ್ ಆಕ್ಚುಲಿ ಡನ್ ಇನ್ ಅ ವಿಲೇಜ್ ಕಾಲ್ಡ್ ಪಾಟನ್ ಪಟೋಡ. ಸೊ ಅವ್ರು ಹೇಳಿದ್ರು ಒಂದು ಡಬಲ್ ಇಕ್ಕತ್ ಸ್ಯಾರಿ ಮಾಡೋದಕ್ಕೆ ಹತ್ತತ್ರ 6 ತಿಂಗಳು ಬೇಕು, ಅಲಾಂಗ್ ವಿತ್ 4 ವೀವರ್ಸ್. ರೇಷ್ಮೆಯ ಪ್ಯೂರಿಟಿ ಹೇಗೆ ಚೆಕ್ ಮಾಡಬಹುದು ನಾವು? ರೇಷ್ಮೆ ಪ್ಯೂರಿಟಿ ಹೇಗೆ ಚೆಕ್ ಮಾಡ್ಬೋದು ಅಂದರೆ, ನಿಮ್ಮಲ್ಲಿ ಸೀರೆ ಕೊಂಡ್ಕೊಂಡಾಗ ವೃಷಭ ವಸ್ತ್ರನಲ್ಲಿ ನೀವು ಆ ಲೆಟರ್ನ ಕೊಡ್ತೀರಾ, ಸರ್ಟಿಫಿಕೇಟ್ ಆಫ್ ಅಥೆಂಟಿಸಿಟಿ ದಟ್ ದಿಸ್ ಇಸ್ ಪ್ಯೂರ್ ಸಿಲ್ಕ್ ಅಂತ. ಬಟ್ ಝರಿ ಟೆಸ್ಟಿಂಗ್ ಅಂತ ಬಂದರೆ ನೀವು ಯು ಹ್ಯಾವ್ ಟು ಗೋ ಟು ಕಾಂಚೀಪುರಂ, ಕಂಚಿಗೆ ಹೋಗಬೇಕು. ಸೌತ್ ಇಂಡಿಯಾದಲ್ಲಿ ನೆಲ್ಲು ಇಲ್ಲ. ಸೊ ಈವನ್ ಇಲ್ಲಿ ಬೆಂಗಳೂರು ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಕಳಿಸೋದ್ರು ಕೂಡ ಅವರು ಕಂಚಿಗೆ ಕಳಿಸೋದು. ಅವ್ರು ಪಟ್ಟಿರೋ ಶ್ರಮ ನಾವು ಅದನ್ನ ರಿಜೆಕ್ಟ್ ಮಾಡ್ದಂಗೆ ಆಗುತ್ತೆ. ಸೊ ವಿ ಶುಡ್ ಸಪೋರ್ಟ್ ಹ್ಯಾಂಡ್ಲೂಮ್ ಅಂತ ನಾನು ಹೇಳಿ. ಒಂದು ಸೀರೆ ಯಾರಾದರೂ ಹ್ಯಾಂಡ್ಲೂಮ್ ಸೀರೆನ ಕೊಂಡ್ಕೊಂಡ್ರೆ ಅದರಿಂದ 10 ಫ್ಯಾಮಿಲೀಸ್ಗೆ ಸಪೋರ್ಟ್ ಆಗುತ್ತೆ ಅಂತ ಹೇಳಿದ್ರು. ಒಂದು ಡೆಫಿನೆಟ್ಲಿ ಕಾಂಜೀವರಂ ಪ್ಯೂರ್ ಸ್ಯಾರಿ ಇರಲೇಬೇಕು, ಇನ್ನೊಂದು ಮೈಸೂರು ಸಿಲ್ಕ್ ಸ್ಯಾರಿ ಇರಲೇಬೇಕು, ಮತ್ತೆ ಇನ್ನೊಂದು ಮೂರನೇದು ನಾನು ಇಷ್ಟು ಪ್ಯಾಷನೆಟ್ ಆಗಿ ಒಂದು ಸೀರೆ ಅದರ ಮೇಲಿನ ಆರ್ಟ್ ಪ್ರತಿಯೊಂದೊಂದನ್ನು ಅಲ್ಲಿಂದಲೇ ಸೋರ್ಸ್ ಔಟ್ ಮಾಡಿ ತಂದಿರುವಂಥ ಹ್ಯಾಂಡ್ ಪಿಕ್ಡ್ ಪೀಸಸ್ ಮಾತ್ರ ನನಗೆ ಬೇಕು, ಐ ಹ್ಯಾವ್ ಟು ಸ್ಟ್ಯಾಂಡ್ ಔಟ್ ಅನ್ನೋದಿದ್ರೆ ಅಂಥ ಸೀರೆಗಳು ವೃಷಭ ವಸ್ತ್ರನಲ್ಲಿ ಸಿಗುತ್ತೆ. ಸೊ ನೀವು ಹೇಳ್ತಾ ಇದ್ರಿ ಈ ಸ್ಯಾರಿ ಶಾಪ್ಗೂ ಬೊಟೀಕ್ಗೂ ತುಂಬ ಡಿಫ್ರೆನ್ಸ್ ಇದೆ ಅಂತ. ಸೊ ಬೊಟೀಕ್ ಅಂತಿದ್ದ ಹಾಗೆ ನಮ್ಮೆಲ್ಲರ ಮೈಂಡಲ್ಲಿ ಸಿಕ್ಕಾಪಡೆ ಎಕ್ಸ್ಪೆನ್ಸಿವ್ ಅಂತ. ಸೊ ಹೌ ಎಕ್ಸ್ಪೆನ್ಸಿವ್ ಆರ್ ಯು? ಭಾರತೀಯರಿಗೆ ಇಟ್ ಇಸ್ ನಾಟ್ ಜಸ್ಟ್ ಸ್ಯಾರಿ, ಇಟ್ ಇಸ್ ಸೀರೆ, ಆ್ಯಂಡ್ ಸೀರೆ ಈಸ್ ಅನ್ ಎಮೋಷನ್. ಆದರೆ ಸಾರಿ ಅನ್ನೋ ಸಂಸ್ಕೃತದ ಪದದ ಅರ್ಥ ಏನು ಗೊತ್ತಾ ನಿಮಗೆ? ಇಟ್ಸ್ ಅ ಸ್ಟ್ರಿಪ್ ಆಫ್ ಕ್ಲೋತ್. ಹೌದು, ಯಾಕಂದರೆ ಮುಂಚೆ ಇದನ್ನು ಜಸ್ಟ್ ಲೈಕ್ ಅ ಸ್ಟ್ರಿಪ್ ಆಫ್ ಕ್ಲೋತ್ ಅಂದರೆ ಇವತ್ತಿನ ದಿನ ಗಂಡಸರು ಲುಂಗಿಯನ್ನು ಹೇಗೆ ಬಳಸ್ತಾರೋ ಅದೇ ರೀತಿ ಬಳಸ್ತಾ ಇದ್ರು. ಇನ್ಫ್ಯಾಕ್ಟ್ ಇವತ್ತಿನ ದಿನ ವೆಲ್ಕ್ರೋನಾದರೂ ಇರುತ್ತೆ ಗಂಡಸರು ಲುಂಗಿಗೆ, ಅದೂ ಇರ್ತಿರ್ಲಿಲ್ಲ. ಲುಂಗಿ ಹಳೆ ಕಾಲದಲ್ಲಿ ಹೇಗೆ ಧರಿಸ್ತಾ ಇದ್ರು ಗಂಡಸರು, ಅದೇ ಥರ ಒಂದು ಉದ್ದದ ಬಟ್ಟೆ, ಒಂದು 4.5 ಗಜದಿಂದ 9 ಗಜದವರೆಗೆ ಉದ್ದದ ಬಟ್ಟೆಯನ್ನು ಹಾಗೇ ದೇ ಯೂಸ್ ಟು ಡ್ರೇಪ್ ಆನ್ ದೇರ್ ಬಾಡೀಸ್. ಆ್ಯಂಡ್ ಕಾಲಕ್ಕೆ ತಕ್ಕ ಹಾಗೆ ಸಾಕಷ್ಟು ಬದಲಾವಣೆಗಳನ್ನು, ಅಡ್ವಾನ್ಸ್ಮೆಂಟ್ಸ್ಗಳನ್ನು ಸೀರೆ ಉಡುವಂಥ ಶೈಲಿ ಇದರಲ್ಲೆಲ್ಲ ನಾವು ನೋಡ್ತಾ ಬ್ರಿಟಿಷ್ ಎರಾ ಅಂತ ಬಂದಾಗ, ಬ್ರಿಟಿಷರ ಆಳ್ವಿಕೆಯ ಸಮಯದಲ್ಲಿ ಪೆಟಿಕೋಟ್ಸ್ಗಳ ಇಂಟ್ರೊಡಕ್ಷನ್ ಆಗುತ್ತೆ. ಸೀರೆ ಒಳಗೆ ನಾವು ಪೆಟಿಕೋಟ್ಸ್ ಹಾಕಿ ಅದ್ರ ಮೇಲೆ ಸೀರೆ ಉಡೋದು, ಆ್ಯಂಡ್ ಬ್ಲೌಸಸ್ಗಳ ಇಂಟ್ರೊಡಕ್ಷನ್ ಆಗುತ್ತೆ. ಹೀಗೆ ಸಾಕಷ್ಟು ಬೇರೆಯವರ ಆಳ್ವಿಕೆಯಲ್ಲಿ ಆ್ಯಂಡ್ ಓವರ್ ಅ ಪೀರಿಯಡ್ ಆಫ್ ಮೆನಿ ಥೌಸಂಡ್ಸ್ ಆಫ್ ಇಯರ್ಸ್ ಸಾಕಷ್ಟು ಇವಾಲ್ವ್ ಆಗಿದೆ. ಆದರೆ ನಿಮಗೆ ಗೊತ್ತಾ, ಸೀರೆಯನ್ನು ವಿತ್ ಬ್ಲೌಸ್ ನಾವು ಏನು ಇವತ್ತಿನ ದಿನ ವೇರ್ ಮಾಡ್ತೀವಿ, ಇದನ್ನು ಆ ಕಾಲಕ್ಕೆ ಪಾಪ್ಯುಲರೈಸ್ ಮಾಡಿದಂಥ ಭಾರತೀಯರೊಬ್ಬರು ಅಂದರೆ ಜ್ಞಾನದ ನಂದಿನಿ ಟ್ಯಾಗೋರ್ ಅಂತ. ಸತ್ಯೇಂದ್ರನಾಥ ಟ್ಯಾಗೋರ್ ಅವರ ಧರ್ಮಪತ್ನಿಯವರು, ರವೀಂದ್ರನಾಥ ಟ್ಯಾಗೋರ್ ಅವರ ಅಣ್ಣ ಸತ್ಯೇಂದ್ರನಾಥ ಟ್ಯಾಗೋರ್ ಅವರ ಪತ್ನಿ. ಸೊ ಹೀಗೆ ಸೀರೆಯ ಇತಿಹಾಸ ತಿಳ್ಕೊಳ್ಳೋದಕ್ಕೆ ಸಿಕ್ಕಾಪಡೆ ಖುಷಿ ಆಗುತ್ತೆ. ಬಿಕಾಸ್ ನಾನು ಆಗಲೇ ಹೇಳಿದ ಹಾಗೆ ನಮಗೆಲ್ಲ ಎಸ್ಪೆಷಲಿ ಭಾರತೀಯರಿಗೆ ಸೀರೆ ಇಟ್ ಇಸ್ ಅನ್ ಎಮೋಷನ್. ಸೊ ಸಾಕಷ್ಟು ಜನರಿಗೆ ಈ ಒಂದು ಹಾಬಿ ಇರುತ್ತೆ. ಆಯಾ ಜಾಗದ ಸ್ಪೆಷಾಲಿಟಿ ಸೀರೆಯನ್ನು ಅಲ್ಲೇ ಹೋಗ್ತಾರದು, ಅಥವಾ ಅಲ್ಲಿಂದ ಯಾರು ಸೋರ್ಸ್ ಔಟ್ ಮಾಡಿರ್ತಾರೆ ಅವ್ರ ಹತ್ರ ಹೋಗಿ ತಗೋಬೇಕು ಅಂತ. ನನಗೂ ಆಫ್ ಲೇಟ್ ಈ ಸೀರೆಯ ಮೇಲಿನ ವ್ಯಾಮೋಹ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಆ್ಯಂಡ್ ಈ ನಡುವೆ ನನಗನ್ಸುತ್ತೆ ಪ್ರತಿಯೊಂದು ಅಕೇಶನ್ಗೂ ಒಂದು ವಿಭಿನ್ನವಾದಂಥ ಸೀರೆಯನ್ನೇ ಉಡಬೇಕು ಅಂತ. ಆ್ಯಂಡ್ ಈ ನಡುವೆ ನಾನು ಹೊಲಿಸ್ಕೊಳ್ತಾ ಇರುವಂಥ ಸಾಕಷ್ಟು ಬಟ್ಟೆಗಳು ಕೂಡ ಒಂದು ಹಳೆಯ ಕಥೆ ಹೇಳುವ ಸೀರೆಗಳು. ಎಸ್,
ಸ್ಯಾರೀಸ್ ವಿಚ್ ಆ್ಯಕ್ಚುಲಿ ಟೆಲ್ ಸ್ಟೋರೀಸ್. ನಮ್ಮ ಅಜ್ಜಿ ಕೊಟ್ಟರುವಂಥ ಸೀರೆ ಇರಬಹುದು, ಅಥವಾ ಯಾವುದೋ ಒಂದು ಸೀರೆ ತುಂಬ ಸ್ಪೆಷಲ್ ಅಂತಿರ್ಬೋದು, ಅಂಥ ಸೀರೆಗಳಲ್ಲಿ ಬಟ್ಟೆಗಳನ್ನು ಹೊಲಿಸ್ಕೊಳ್ಳೋದು. ಸೊ ನನ್ನ ಲವ್ ಟುವರ್ಡ್ಸ್ ಸ್ಯಾರಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ನಾನು ಅಂದ್ಕೊಳ್ತಾ ಇದ್ದೆ, ಸಿಕ್ಕಾಪಟ್ಟೆ ಪ್ಯಾಷನೆಟ್ ಆಗಿರೋರು ಒಬ್ಬರು ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಸೀರೆಗಳ ಬಗ್ಗೆ ನನಗೆ ತಿಳಿಸ್ಕೊಡೋದಷ್ಟೇ ಅಲ್ಲ, ನನಗೆ ಹೂ ಕ್ಯಾನ್ ಹೆಲ್ಪ್ ಮೀ ಪರ್ಚೇಸ್ ಸಚ್ ಅಮೇಝಿಂಗ್ ಕಥೆ ಹೇಳುವ ಸೀರೆಗಳು ಅಂತ. ಆಗ ನನಗೆ ಪರಿಚಯ ಆಗಿದ್ದೆ ವೃಷಭ ವಸ್ತ್ರ. ಸೊ ಇದನ್ನು ಇಬ್ಬರು ಪ್ಯಾಷನೆಟ್ ಕಪಲ್ ಅತ್ಯದ್ಭುತವಾಗಿ ನಡೆಸ್ತಾ ಇದ್ದಾರೆ. ಇದೊಂಥರ ಕನೆಕ್ಷನ್ ಬಿಟ್ವೀನ್ 2 ಸ್ಟೇಟ್ಸ್ ಅಂತಲೂ ಹೇಳಬಹುದು ನಾವು, ವಿಮೆನ್ ಫ್ರಮ್ 2 ಸ್ಟೇಟ್ಸ್ ಅಥವಾ ಬಾರ್ಡರ್ಸ್. ಎಸ್, ಸೊ ಇವರನ್ನ ಇಂಟ್ರೊಡ್ಯೂಸ್ ಮಾಡಿಬಿಡ್ತೀನಿ ಟು ದಿ ಶೋ ವಾಯ್ಸ್ ಆಫ್ ಬೆಂಗಳೂರು. ವೀಣಾ ಅವರೇ, ವೀಣಾ ಶಿವಣ್ಣ ಅವರೇ, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು ಸೌಜನ್ಯ ಅವರೇ, ಹೌ ಆರ್ ಯು? ಐ ಆಮ್ ಗುಡ್, ಥ್ಯಾಂಕ್ ಯು. ನೀವು ಹೇಗಿದ್ದೀರಾ? ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಭರತ್ ಗೌಡ ಅವರೇ, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು ಸೌಜನ್ಯ. ಸೊ ಹೀಗೆ ಅದ್ಭುತವಾದ ಕಥೆ ಹೇಳೋ ಸೀರೆಯ ಹುಡುಕಾಟದಲ್ಲಿ ನಿಮ್ಮ ಅಂಗಡಿಗೆ ರೀಸೆಂಟಾಗಿ ನಾನು ಭೇಟಿ ಕೊಟ್ಟಿದ್ದೆ. ನನಗೆ ತುಂಬ ಖುಷಿಯಾಗಿದ್ದೆ ಏನಂದರೆ ನಿಮ್ಮಿಬ್ಬರ ಕಣ್ಣಲ್ಲಿನ ಆ ಪ್ಯಾಷನ್ ಟುವರ್ಡ್ಸ್ ಸ್ಯಾರೀಸ್ ಆ್ಯಂಡ್ ಎಷ್ಟು ತಿಳ್ಕೊಂಡಿದ್ದೀರಾ ಸೀರೆಯ ಬಗ್ಗೆ ಅಂತ. ಅಫ್ಕೋರ್ಸ್ ಸಾಕಷ್ಟು ಪರ್ಚೇಸಸ್ ನಾನು ಮಾಡಬೇಕಾಗಿದೆ, ಬಟ್ ನನ್ನ ಫಸ್ಟ್ ಪರ್ಚೇಸ್ ವಾಸ್ ದಿಸ್ ಲವ್ಲಿ ಸಾಫ್ಟ್ ಹ್ಯಾಂಡ್ಲೂಮ್ ಕಾಟನ್ ಸೀರೆ. ಯು ಲುಕಿಂಗ್ ವೆರಿ ಗುಡ್. ಥ್ಯಾಂಕ್ ಯು. ಇದನ್ನು ನನಗೆ ಸಿಂಪಲ್ ಆಗಿರುವಂಥ ಸ್ಟಫ್ ಆ್ಯಕ್ಚುಲಿ ಸಿಕ್ಕಾಬಡೆ ಇಷ್ಟ ಆಗುತ್ತೆ. ಇದನ್ನು ನಾನು ವೃಷಭ ವಸ್ತ್ರದಿಂದಲೇ ಪರ್ಚೇಸ್ ಮಾಡಿದ್ದು. ಆ್ಯಂಡ್ ಅವತ್ತು ಆಲ್ಸೋ ಪೆನ್ ಕಲಂಕಾರಿಯ ಒಂದು ದುಪಟ್ಟಾನ ಪರ್ಚೇಸ್ ಮಾಡಿದೆ. ಸಿಕ್ಕಾಬಡೆ ಆಪ್ಷನ್ಸ್ ಇದೆ, ಸಿಕ್ಕಾಬಡೆ ವೆರೈಟೀಸ್ ಇದೆ. ಆ್ಯಂಡ್ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ನಿಮ್ಮ ವೃಷಭ ವಸ್ತ್ರನಲ್ಲಿ ಎಷ್ಟು ಆಪ್ಷನ್ಸ್ ಇದೆ ಅಂತ, ಇಟ್ ಈಸ್ ಅಬೌಟ್ ಇದನ್ನು ಹೇಗೆ ಸೋರ್ಸ್ ಮಾಡ್ತಿದ್ದೀರಾ ನೀವು ಪ್ಯಾಷನೆಟ್ಲಿ ಅಂತ. ಸೊ ನಾವು ಸಿಕ್ಕಾಬಡೆ ಮಾತಾಡಬೇಕಾಗಿದೆ ಸೀರೆಗಳ ಬಗ್ಗೆ. ಒಂದೊಂದಾಗಿ ಮಾತಾಡ್ತಾ ಹೋಗೋಣ. ಫಸ್ಟ್ಲಿ ವೀಣಾ ಅವರೇ, IT ಫೀಲ್ಡ್ ನಿಮ್ಮದು. IT ಫೀಲ್ಡಲ್ಲಿರೋರಿಗೆ ಸೀರೆಯ ಮೇಲಿನ, ಅಂದರೆ ಒಂದು ಸೀರೆಗೆ ಒಂದು ಶಾಪ್ ಓಪನ್ ಮಾಡಬೇಕು, ಬುಟೀಕ್ ಥರ ಓಪನ್ ಮಾಡಬೇಕು ಅನ್ನೋಂಥ ಒಂದು ಆಸೆ ಎಲ್ಲಿಂದ ಹೇಗೆ ಸ್ಟಾರ್ಟ್ ಆಯಿತು? ಆ್ಯಕ್ಚುಲಿ ಇದು 2022 ಇಂದ ಸ್ಟಾರ್ಟ್ ಆಗಿದ್ದು. ನಾವು ಆಗ್ತಾನೆ ಹೊಸ ಮನೆ ಕಟ್ಟಿದ್ವಿ. ಆ್ಯಂಡ್ ವಿ ಹ್ಯಾಡ್ ಅ ಫ್ಯಾಮಿಲಿ ಫ್ರೆಂಡ್. ಅವ್ರು ಜಸ್ಟ್ ಹಾಗೆ ವಿಸಿಟ್ ಮಾಡಿದ್ರು. ಅವ್ರ ಮಗನಿಗೇನೋ ಎಕ್ಸಾಮ್ ಇತ್ತು ಅಂತ ಬಂದು ಹೀಗೆ ಕೂತ್ಕೊಂಡು ಕಾಫಿ ಕುಡಿಬೇಕಾದ್ರೆ ಅವ್ರು ಆ್ಯಕ್ಚುಲಿ ಜಲಜ ಅಂತ, ಅವರು ಆಂಧ್ರ ಸೈಡ್ ಅವರು ಆಲ್ಮೋಸ್ಟ್ ಇಲ್ಲಿ ಸೆಟ್ಲ್ ಆಗಿ ಒಂದು 20 years ಇಂದ ಇದ್ದಾರೆ. ಕನ್ನಡ ಬರುತ್ತೆ, ಬಟ್ ಎಲ್ಲೋ ಶಿ ವಾಸ್ ಅ ಬಿಟ್ ಶೈ ನೇಚರ್ಡ್. ಇಲ್ಲ ನೀವು ಹೋಗಿ ಅಂತ ಹೇಳಿದ್ರು, ಅದರಿಂದ ಅವ್ರು ನಮ್ಮನ್ನು ಜಾಯ್ನ್ ಆಗೋಕ್ಕಾಗಲಿಲ್ಲ ಇವತ್ತು. ಬಟ್ ಅದೇ ಅವರು ಬಂದಾಗ ವಿ ಸ್ಟಾರ್ಟೆಡ್ ಆಫ್ ಡಿಸ್ಕಷನ್. ಅಂದರೆ ಗೊತ್ತಲ್ಲ, ಲೇಡೀಸ್ ಡಿಸ್ಕಷನ್ ಒಂದು ಸೀರೆಯಿಂದ ಸ್ಟಾರ್ಟ್ ಆಗುತ್ತೆ. ನನ್ನ ಸೀರೆ ಯಾವುದೋ ಒಂದು ಅವತ್ತು ಹುಟ್ಟಿದ್ದೆ, ಅಲ್ಲಿಂದ ಸ್ಟಾರ್ಟ್ ಆದಾಗ ಹೀಗೆ ಒಂದು ಥಾಟ್ ಬಂತು. ಅಂದರೆ ಈ ಪರ್ಟಿಕ್ಯುಲರ್ ಜಾಗದಿಂದ ಈ ಪರ್ಟಿಕ್ಯುಲರ್ ಸೀರೆ ತಂದಿದ್ದೆ, ಈ ಥರ ಒಂದು ವರ್ಕ್, ಅಂದರೆ ಪೆನ್ ಕಲಂಕಾರಿದೇನೆ ಮಾತಾಡಬೇಕಾದ್ರೆ ನಾನು ಕೂಡ ಕಾಂಜೀವರಮಿಂದ ಒಂದು ಸೀರೆ ನಮ್ಮ ತಾಯಿಯವ್ರಿಗೆ ಮಾಡಿಸಿದ್ದೆ. ಯಾರೊಬ್ಬರು ವೀವರ್ ತುಂಬ ಕ್ಲೋಸ್ ಫ್ರೆಂಡ್ ಆಗಿದ್ರು, ಅವ್ರ ಮುಖಾಂತರ ಮಾಡಿಸಿದ್ವಿ. ಸೊ ಇದನ್ನು ಮಾತಾಡಬೇಕಾದ್ರೆ ನಾವಿಬ್ಬರು ಇಷ್ಟು ಪ್ಯಾಷನೆಟ್ ಆಗಿದ್ದೀವಿ, ಚಿಕ್ಕದಾಗೆ ಒಂದು ಜಾಗಗಳಿಗೆ ಹೋಗಿ ನೋಡೋಣ ಅನ್ನೋದು ಅಲ್ಲಿಂದ ಸ್ಟಾರ್ಟ್ ಆಗಿದ್ದದು. ಆಲ್ಮೋಸ್ಟ್ ಒಂದು ತಿಂಗಳು ಇಬ್ಬರೇ, ಯಾರೂ ಇಲ್ಲ ನಮಗೆ. ಹಸ್ಬೆಂಡು ಏನು ಅವಾಗ ಅಷ್ಟು ಇಂಟ್ರೆಸ್ಟ್ ಅನ್ನೋದಕ್ಕಿಂತ ಅವ್ರಿಗೂ ಟೈಮ್ ಇರಲಿಲ್ಲ. ನಾವಿಬ್ಬರು ಜಸ್ಟ್ ವೀಕೆಂಡ್ಸ್, ಅವರು ಕೂಡ ಕಾರ್ಪೊರೇಟ್ ಫೀಲ್ಡಲ್ಲಿದ್ದಾರೆ, ನಾವಿಬ್ಬರು ವೀಕೆಂಡ್ಸ್ ಅಂತ ಬಂದಾಗ ವಿ ಸ್ಟಾರ್ಟೆಡ್ ರೋಮಿಂಗ್ ಅರೌಂಡ್. ಸೊ ಇಟ್ ಸ್ಟಾರ್ಟೆಡ್ ಆಫ್ ವಿತ್ ಆ್ಯಕ್ಚುಲಿ ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ಅಂತ ಏನು ಹೇಳ್ತೀವಿ ಅದು, ಮತ್ತು ಕಾಂಜೀವರಂ. ಈ ಪರ್ಟಿಕ್ಯುಲರ್ ಹುಡುಕಾಟದಿಂದ ಸ್ಟಾರ್ಟ್ ಆಗಿದ್ದು. ಯಾಕಂತಂದರೆ ನಾವು ಅವಾಗೆಲ್ಲ ಹುಡುಕ್ತಾ ಇದ್ದಿದ್ದು ಪ್ಯೂರ್ ಅಥೆಂಟಿಕ್ ಟ್ರೆಡಿಷ್ನಲ್ ಸೀರೆಗಳೇ ನಮಗೆ ಬೇಕು. ಯಾಕಂತಂದರೆ ಇವಾಗ ಎಷ್ಟು ಮಾತ್ರ ಸರಿ ಅನ್ನೋದು ನನಗೆ ಗೊತ್ತಿಲ್ಲ, ಬಟ್ ನನಗೆ ಇವಾಗ ಒಂದು ಜಾಗಕ್ಕೆ ಹೋದರೆ, ಎಸ್ಪೆಷಲಿ ಚಿಕ್ಕಪೇಟೆ ಅನ್ನೋದು ಇಟ್ ಈಸ್ ಹ್ಯೂಜ್. ಇಟ್ಸ್ ಲೈಕ್ ಎನ್ ಓಷನ್ ಆಫ್ ಸ್ಯಾರೀಸ್, ಕುರ್ತಾಸ್, ಡ್ರೆಸ್ಸಸ್ ಎಲ್ಲ ಅಲ್ವಾ. ಬಟ್ ಅಲ್ಲಿ ಹೋದಾಗ ಎಲ್ಲೋ ಒಂದು ಕಡೆ ಅದು ಸಮಾಧಾನ ಇಲ್ಲ. ಎಷ್ಟೋ ಜನಕ್ಕೆ ಅದು ಸಮಾಧಾನ ಇರೋದಿಲ್ಲ ಅಲ್ಲಿ ಸೀರೆ ಅಂತ ತೊಗೊಂಡಾಗ. ಯಾಕಂತಂದರೆ ಅದು ಪ್ಯೂರ್ ಅಥೆಂಟಿಕ್ ಕಾಂಜೀವರಂ ಸೀರೆ ಅಂತ ಆಗಿರೋದಿಲ್ಲ. ಓಕೆ, ಸೊ ಅಕಸ್ಮಾತ್ ಆಗಿದ್ರೂ ಅದ್ರದ್ದು ಕಾಸ್ಟ್ ವೈಸ್ ತುಂಬ ಜಾಸ್ತಿ ಇರುತ್ತೆ. ಸೊ ನಾವು ಅದನ್ನು ಹುಡುಕ್ತಾ ಇದ್ದಾಗ ಇಲ್ಲ, ಅದು ಎಲ್ಲಿ ಅದನ್ನು ಮಾಡ್ತಾರೆ, ಅಂದರೆ ಪ್ಯೂರ್ ಅಥೆಂಟಿಕ್ ಟ್ರೆಡಿಷ್ನಲ್ ಸ್ಯಾರೀಸ್ ಎಲ್ಲಿ ಮಾಡ್ತಾರೋ ಅಲ್ಲೇ ಹೋಗಿ ನಾವು ಅದನ್ನು ಹುಡುಕಾಟ ಮಾಡಬೇಕು ಅಂತ ಸ್ಟಾರ್ಟ್ ಆದಾಗ, ಟ್ರೈನಲ್ಲಿ ಹೋಗಿ ಟ್ರೈನಿಂದ ಇಳಿದು ಎಲ್ಲ ಕಡೆ ಹುಡುಕಾಟ ಆದಾಗ 2ನೇ ದಿನ ನಮಗೆ ಒಂದು ಪರ್ಟಿಕ್ಯುಲರ್ ಜಾಗ ಸಿಕ್ತು. ಓಕೆ, that one was like a mind-blowing thing for us, where we could catch the best of the best silk cottons. Okay. ನಮಗೆ ಎಷ್ಟು ಖುಷಿ ಆಯಿತು ಅಂದರೆ, ಇಟ್ ವಾಸ್ ಲೈಕ್ ಸಮಥಿಂಗ್ ವಿ ಫೌಂಡ್ ಅಲ್ವಾ. ಎಷ್ಟು ಚೆನ್ನಾಗಿದೆ. ಯಾಕಂದರೆ ವಿ ಬೋತ್ ಲವ್ ಟ್ರೆಡಿಷ್ನಲ್ ವೇರ್ಸ್. ನಮ್ಮಿಬ್ರಿಗೂ ತುಂಬ ಅಪ್ಪಟ, ಏನಂತಾರೆ, ನಮ್ಮ ತಾಯಿ ನಮ್ಮ ಅಜ್ಜಿ ಹುಡ್ತಾ ಇದ್ದಂಥ ಸ್ಯಾರಿಗಳು ಇವಾಗ ಸಿಗೋದು ತುಂಬ ಕಷ್ಟ.
ನೀವು ಎಲ್ಲೇ ಹೋಗಿ ಅಂಥ ಸೀರೆಗಳು ಅಂಥ ಕಲರ್ ಕಾಂಬಿನೇಷನ್ಸ್ ಆಗಲಿ ಸಿಗೋದು ತುಂಬ ಕಷ್ಟ ಇದೆ. ಮತ್ತು ಅಂಥ ಗುಣಮಟ್ಟ, ಇಟ್ಸ್ ಅಬೌಟ್ ದ ಕ್ವಾಲಿಟಿ, ಇಟ್ಸ್ ನಾಟ್ ಜಸ್ಟ್ ಅಬೌಟ್ ದ ಡಿಸೈನ್. ಸೊ ಆ ಗುಣಮಟ್ಟ ಸಿಗೋದು ತುಂಬ ಕಷ್ಟ ಇತ್ತು. ಆವಾಗ ನಮಗೆ ಅದು ಸಿಕ್ಕಿದಾಗ ವಿ ವರ್ ಲೈಕ್ ಎಸ್ ವಿ ಹ್ಯಾವ್ ಫೌಂಡ್ ಆರ್ ಡೆಸ್ಟಿನೇಷನ್ ಅಂತ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಅಲ್ಲಿಂದ ತಿರ್ಗಾ ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ಆ್ಯಕ್ಚುಲಿ ಕಂಚಿನಲ್ಲಿ ಮಾಡಲ್ಲ. ದಟ್ ಈಸ್ ನಾಟ್ ದ ಡೆಸ್ಟಿನೇಷನ್ ಆರ್ ದ ಒರಿಜಿನ್ ಆಫ್ ಸಾಫ್ಟ್ ಸಿಲ್ಕ್ ಸ್ಯಾರೀಸ್. ನಾವು ಸ್ಟಾರ್ಟ್ ಮಾಡಿದಾಗ ಅವಾಗ ಸ್ವಲ್ಪ ಕ್ರೇಜ್ ಇತ್ತು ಸಾಫ್ಟ್ ಸಿಲ್ಕ್ ಸ್ಯಾರೀಸ್, ಇವಾಗೂ ಇದೆ. ಅವಾಗ ಸ್ಟಾರ್ಟ್ ಆಗಿತ್ತು, ತುಂಬ ಜಾಸ್ತಿ ಇತ್ತು 2022 ಅರೌಂಡ್. ಅಲ್ಲಿಂದ ಇನ್ನೊಂದು ಜಾಗಕ್ಕೆ ಹೋದ್ವಿ, ಅದು ಕೂಡ ತಮಿಳ್ನಾಡಿನಲ್ಲೇ ಇದೆ. ಅಲ್ಲಿನ ನೇಕಾರರದ್ದು ನೋಡಿದಾಗ ಅದ್ಭುತವಾಗಿತ್ತು ಆ ಸೀರೆಗಳು ಕೂಡ. ಅಲ್ಲಿನೂ ನಿಮಗೆ ಪ್ಯೂರ್ ಟಿಶ್ಯೂ ವಿತ್ ಸಾಫ್ಟ್ ಅಂದರೆ ಸಿಲ್ಕ್ ಥ್ರೆಡ್ಸ್. ಓಕೆ, ಸಿಲ್ಕ್ ಥ್ರೆಡ್ಸ್ ಅಂದಾಗ ನಾನು ಕಂಚಿನಲ್ಲಿ ಆಗಲಿ ಅಥವಾ ತಮಿಳ್ನಾಡಿನಲ್ಲಾಗಲಿ ಅಥವಾ ನಮ್ಮ ಮೈಸೂರು ಅಂದರೆ ಬೆಂಗಳೂರು ಹೊರವಲಯದ್ದು ಅಥವಾ ಕರ್ನಾಟಕದಲ್ಲಿ ಉಪಯೋಗ ಆಗುವಂಥ ರೇಷ್ಮೆ ಏನಿದೆ ಅದು ಮಲ್ಬರಿ ಸಿಲ್ಕ್. ಸೊ ಮೋಸ್ಟ್ ಆಫ್ ದಮ್ ಇಸ್ ಮಲ್ಬರಿ ಸಿಲ್ಕ್. ಸೊ ಅದನ್ನು ಉಪಯೋಗಿಸಿ ಒಂದು ಥ್ರೆಡ್ ಆದರೆ ಟಿಶ್ಯೂ ಇನ್ನೊಂದು ಥ್ರೆಡ್ ಆಗುತ್ತೆ. ಸೊ ಪ್ಯೂರ್ ಟಿಶ್ಯೂ ಸಿಲ್ಕ್ ಸ್ಯಾರೀಸ್ ಆಗಿರ್ಬೋದು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ವಿತ್ ಅ ವೆರಿ ಯುನೀಕ್ ಡಿಸೈನ್ಸ್. ಆ್ಯಕ್ಚುಲಿ ಅದನ್ನು ಹುಡುಕ್ಕೊಟ್ವಿ. ಇಟ್ ಈಸ್ ಲೈಕ್ ಪ್ಯಾಟಿಂಗ್ ಮೈ ಬ್ಯಾಕ್. ಓಕೆ, ಯಾರ್ದು ಸಹಾಯ ಇಲ್ದಿರಾ. ಯಾಕಂತಂದರೆ ಒಂದು ಜಾಗ ಹುಡುಕೋದಷ್ಟು ಈಸಿ ಇಲ್ಲ. ಎಲ್ಲಿ ಅದರದ್ದು ಒರಿಜಿನಾಲಿಟಿ ನಾವು ತುಂಬ ರೀತಿಗಳಿವೆ, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಅದನ್ನು ನಾವೇ ಕಂಡು ಹಿಡಿದು ಯಾವುದು ನಮಗೆ ಇವಾಗಿನ ಟ್ರೆಂಡ್ ಅನ್ನೋದಕ್ಕಿಂತ ನಿಜವಾಗ್ಲೂ ಕಣ್ಣು ತುಂಬ್ಕೊಬೇಕು, ಮನಸ್ಸು ತುಂಬ್ಕೊಬೇಕು ಆ ಸೀರೆಗಳನ್ನ ನೋಡಿ, ಅದರದ್ದು ಕ್ವಾಲಿಟಿ ನೋಡಿ ಅಂತಂದಾಗ ಆ್ಯಕ್ಚುಯಲ್ ಪ್ಲೇಸ್ ಸಿಗೋದು ತುಂಬ ಕಷ್ಟ ಇದೆ. ಇಟ್ ಈಸ್ ನಾಟ್ ಅಟ್ ಆಲ್ ಈಸಿ. ಅದು ನಾವು ಹೋಗ್ತಾ ಇದ್ದಿದ್ದೆಲ್ಲ ಯಾವುದೋ ಒಂದು ಹಳ್ಳಿ, ದೂರದ ಹಳ್ಳಿ, ಅಲ್ಲಿ ಏನೂ ಅಂದರೆ ನಮ್ಮ ಭಾಷೆ ಗೊತ್ತಿರಲ್ಲ. ಮತ್ತು ಅವ್ರಿಗೆ ನಾವು ಹೇಗೆ ಇವಾಗ ಫಾರ್ ಎಕ್ಸಾಂಪಲ್ ತಮಿಳ್ನಾಡು ಅಂದರೆ ತಮಿಳು ಚೆನ್ನಾಗಿ ಗೊತ್ತಿರಬೇಕು ತಮಿಳು, ಬಟ್ ಆದ್ರೂ ಹೇಗೋ ಒಂದು ಅವ್ರ ಜೊತೆ ಮಾತಾಡಿ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡಿ ಅವ್ರು ಹೇಳೋದನ್ನ ನಾವು ಅರ್ಥ ಮಾಡಿಕೊಂಡು ನಾವು ಹೇಳ್ತಾ ಇರೋದು ಅವ್ರಿಗೆ ಅರ್ಥ ಮಾಡಿಸಿ ಆ ಜಾಗ ಒಂದು ಸೇರೋದಿದೆಯಲ್ಲ, ಇಟ್ ಈಸ್ ಸೀರಿಯಸ್ಲಿ ನಾಟ್ ಅನ್ ಈಸಿ ಟಾಸ್ಕ್. ನಿಜ. ಬಿಕಾಸ್ ಇವಾಗ ಏನು ಗೊತ್ತಾ, ಪ್ರಾಮಿನೆಂಟ್ ಆಗಿ ಜನರಿಗೆ ಗೊತ್ತಿರೋದು ಕೆಲವದು. ಅಂದರೆ ಮೈಸೂರು ಸಿಲ್ಕ್ ಅಂದರೆ ಕರ್ನಾಟಕದಲ್ಲಿ ಸಿಗುತ್ತೆ ಅಂತ ಗೊತ್ತು, ಕಾಂಜೀವರಂ ಅಂದರೆ ತಮಿಳ್ನಾಡಿನಲ್ಲಿ ಸಿಗುತ್ತೆ ಅಂತ ಗೊತ್ತು, ಆ್ಯಂಡ್ ಬನಾರಸಿ ಅಂದರೆ ನಾರ್ತ್ ಇಂಡಿಯಾದಲ್ಲಿ ಸಿಗುತ್ತೆ ಅಂತ ಗೊತ್ತು. ಇದನ್ನ ಹೊರತುಪಡಿಸಿ ತುಂಬ ಪ್ರಾಮಿನೆಂಟ್ ಆಗಿ ಎಷ್ಟೇ ನಾವು ಶಾಪ್ ಮಾಡಿದ್ರು ಅದರ ಒರಿಜಿನಲ್ ಅಂತ ಹುಡ್ಕೊಂಡು ಹೋಗಕ್ಕೆ ನಮಗೂ ಆಗಲ್ಲ. ಅಂಡ್ ಆ ಕೆಲಸ ನೀವು ಮಾಡ್ತಿದ್ದೀರಾ, ವಿಚ್ ಇಸ್ ಅಮೇಜಿಂಗ್. ಯಾಕಂತಂದ್ರೆ ನಾವು ಆವಾಗ ಒಂದು ತಿಂಗಳು ಏನು ಟೈಮ್ ಸ್ಪೆಂಡ್ ಮಾಡಿದ್ವಲ್ಲ, ನಮಗೆ ಒಂದು ಪಾಯಿಂಟ್ ಏನಿದ್ದಿದ್ದು ಅಂದರೆ ವಾಟ್ ಎವರ್ ವಿ ವಾಂಟ್ ಟು ಸ್ಟಾರ್ಟ್ ಆಸ್ ಅ ಬೊಟೀಕ್, ಇಟ್ ವಾಸ್ ಅ ಬೊಟೀಕ್ ಕಾನ್ಸೆಪ್ಟ್. ಬೊಟೀಕ್ ಅಂತ ಅಂದಾಗ ಫಸ್ಟ್ ಆಫ್ ಆಲ್ ನಾವು ಇವಾಗ ಜನಕ್ಕೆ ತಿಳಿಸ್ಬೇಕಾಗಿರೋದು ಒಂದು ಸ್ಯಾರಿ ಸ್ಟೋರ್ಗೂ ಬೊಟೀಕ್ಗೂ ಏನು ಡಿಫ್ರೆನ್ಸ್ ಇದೆ ಅಂತ ಅಂದರೆ, ಒಂದು ಬೊಟೀಕ್ನಲ್ಲಿ ಯುನೀಕ್ ಕಾನ್ಸೆಪ್ಟ್ಸ್ನ ಇಡೋವಂಥ ಒಂದು ಪ್ರಯತ್ನ. ಜೊತೆಗೆ ಅಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಯಾರೇ ಒಬ್ರು ಬಂದ್ರು ಕಲರ್ಸ್ ಇದೆಯಾ, ತುಂಬ ಕಲರ್ ವೆರೈಟೀಸ್ ಆ ಥರದ್ದೆಲ್ಲ ಇಡೋದಕ್ಕೆ ಕಷ್ಟ ಆಗುತ್ತೆ. ಯಾಕಂದರೆ ಬೊಟೀಕ್ ಇಸ್ ನಾಟ್ ಸಮಥಿಂಗ್ ವೇರ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಲೈಕ್ 10 ಕಲರ್ಸ್ ಫಾರ್ ದ ಸೇಮ್ ಪ್ಯಾಟರ್ನ್. ಕರೆಕ್ಟ್. ಏನಾಗುತ್ತೆ ಅಂದರೆ ಒಂದು ಪರ್ಟಿಕ್ಯುಲರ್ ಸೀರೆ ಈಗಿನ ಕಾಲದಲ್ಲೆಲ್ಲ ಐ ಥಿಂಕ್ ಮೋಸ್ಟ್ಲಿ ಒಂದು 25-30 ಇಯರ್ಸಿಂದನೂ ಅವ್ರು ಮಾಡ್ತಾ ಇರೋದು ಹೇಗೆ, ಒಂದು ಡಿಸೈನರ್ ಕೂಡ ಇರ್ತಾರೆ. ಅವರು ಒಂದು ಪರ್ಟಿಕ್ಯುಲರ್, ನಾವು ಇನ್ಫ್ಯಾಕ್ಟ್ ಕೋಲ್ಕತ್ತಾಗೆ ಹೋಗಿದ್ದಾಗ ವಿ ಸಾ ದ್ಯಾಟ್ ದೇರ್ ಈಸ್ ಅ ಪರ್ಸನ್ ಹೂ ಆ್ಯಕ್ಚುಲಿ ಡ್ರಾಸ್. ಅವರು ಡ್ರಾಯಿಂಗ್ ಮಾಡಿ ಈ ಪರ್ಟಿಕ್ಯುಲರ್ ಡಿಸೈನು ಒಂದು ಪರ್ಟಿಕ್ಯುಲರ್ ಫ್ಯಾಬ್ರಿಕ್ ಮೇಲೆ ಬಂದು ಅದಕ್ಕೆ ಈ ಥರದ ಕಲರ್ ಕಾಂಬಿನೇಷನ್ ಅಂತ ಕಂಪ್ಯೂಟರೈಸೇಷನ್ ಮಾಡಿ ಅದು ಚೆನ್ನಾಗಿ ಕಾಣ್ತಿದೆಯಾ ಅಂತ ಅರ್ಥ ಮಾಡಿಕೊಂಡು ಅದಕ್ಕೆ ಸೂಟ್ ಆಗೋವಂಥ ಕಲರ್ಸ್ನೇ ದೇ ಯೂಸ್ ಟು ಡಿಸೈನ್. ಸೊ ಆ ಥರದ ಕಾನ್ಸೆಪ್ಟ್ಸ್ನ ಮಾತ್ರನೇ ನಾವು ನಮ್ಮ ಅಂಗಡಿನಲ್ಲಿ ಇಡಬೇಕು. ಸೊ ವಿಚ್ ಮೀನ್ಸ್ ದಟ್ ಯು ವಿಲ್ ನಾಟ್ ಗೆಟ್ ಲೈಕ್ hundreds of colors. So now the other main agenda or the point which we always focus is something really different. Even if it is a similar color or a very regular color also, ಒಂದು ಡಿಸೈನ್ ಅದ್ರ ಮೇಲೆ ಏನಿದೆ ಅದು ತುಂಬ ಚೆನ್ನಾಗಿ ಕಾಣ್ತಿರ್ಬೇಕು. ಆ ಪರ್ಟಿಕ್ಯುಲರ್ ಥಾಟ್ ಪ್ರಾಸೆಸ್ಸಲ್ಲೇ ನಾವು ನಮ್ಮ ಹುಡುಕಾಟ ಬೇಸಿಕಲಿ. ಸೊ ಈ ಥರ ಆದಾಗ ನಮ್ಮದು ಬೊಟೀಕ್ ಕಾನ್ಸೆಪ್ಟೇ ಇರಬೇಕು ಅಂತ ಸ್ಟಾರ್ಟ್ ಆಗಿದ್ದು. ಸೊ ವಿ ಸ್ಟಾರ್ಟೆಡ್ ಆಫ್ ವಿತ್ ಆ್ಯಸ್ ಐ ಸೆಡ್ ಕೊಯಂಬತ್ತೂರ್ ಸಿಲ್ಕ್ ಕಾಟನ್ಸ್ ಕೂಡ ವಿ ಆರ್ ಎಕ್ಸ್ಪರ್ಟೈಸ್ಡ್ ಆ್ಯಕ್ಚುಲಿ. ಸಿಲ್ಕ್ ಕಾಟನ್ಸಲ್ಲಿ ಹಲವಾರು ವಿಧಗಳಿವೆ. ನಮ್ದು ಈ ಕಡೆ ಕಾಂಜೀವರಂ ಸಿಲ್ಕ್ ಕಾಟನ್ಸ್ ಆಗಿರ್ಬೋದು, ಕೊಯಂಬತ್ತೂರ್ ಸಿಲ್ಕ್ ಕಾಟನ್ಸ್ ಆಗಿರ್ಬೋದು, ಸ್ಟಾರ್ಟಿಂಗ್ ಫ್ರಮ್ ಟ್ರೆಡಿಷ್ನಲ್ ಟು ಡಿಸೈನರ್.
ವಿತ್ ವೆರಿ ಕ್ಲಾಸಿ ಲುಕ್ ಕೂಡ ಸಿಲ್ಕ್ ಕಾಟನ್ ಸಿಗುತ್ತೆ. ಸೊ ಇದು ಒಂದು ಸೆಕ್ಷನ್. ಸೌತ್ ಸೈಡ್ ಆದರೆ ಚಂದೇರಿ ಸಿಲ್ಕ್ ಕಾಟನ್ಸ್ಗಳಿವೆ, ಮಹೇಶ್ವರಿ ಸಿಲ್ಕ್ ಕಾಟನ್ಸ್ಗಳಿವೆ, ಮತ್ತು ಮೇಜರ್ ಆಗೇ ಇಷ್ಟು ಸಿಲ್ಕ್ ಕಾಟನ್ಸಲ್ಲಿ ತುಂಬ ಪ್ರಸಿದ್ಧವಾಗಿರುವಂಥದ್ದು. ಸೊ ಇದು ನಾವು ಸ್ಟಾರ್ಟ್ ಮಾಡಿದಾಗ ಇಷ್ಟು ಅಂದರೆ ನಾವು ಕೊಯಂಬತ್ತೂರು, ಕಾಂಜೀವರಮ್ಸು ಮತ್ತು ಬಡ್ಜೆಟ್ ಫ್ರೆಂಡ್ಲೀಸ್ ಕೂಡ ನಾವು ಸ್ಟಾರ್ಟ್ ಮಾಡಿದ್ವಿ. ಬಟ್ ಅ ವೆರಿ ಯುನೀಕ್ ಕಾನ್ಸೆಪ್ಟ್. ಆ್ಯಂಡ್ ಈ ಹೆಸರು ಕೂಡ ತುಂಬ ಯುನೀಕ್ ಆಗಿದೆ, ವೃಷಭ ವಸ್ತ್ರ. ವೃಷಭ ಟಾಪ್ ಆಫ್ ದ ಮೈಂಡ್ ರೀಕಾಲ್ ಇಸ್ ವೃಷಭ ರಾಶಿ. ನಿಮ್ದು ವೃಷಭ ರಾಶಿನಾ? ಫಾರ್ಚುನೇಟ್ಲಿ ಓಕೆ. ಅದಕ್ಕೆ ಹೆಸರಿಟ್ಟಿದ್ದ? ಆ್ಯಕ್ಚುಲಿ ಒಂದು 3-4 ಹೆಸರುಗಳು ಇತ್ತು. ಒಂದು ಮೇಜರ್ ಥಿಂಗ್ ಏನಂತಂದರೆ, ಒಂದು ಆಂಟ್ರಪ್ರಿನರ್ ಆಗಿ ಯಾವುದೇ ಒಂದು ಬಿಸ್ನೆಸ್ ಅಂದರೆ ನಾವು ಇವಾಗ ಒಂದು ಬುಟೀಕ್ ಇಡಬೇಕು ಅಂತಂದರೆ ಇಟ್ ಹ್ಯಾಸ್ ಟು ಬಿ ರಿಜಿಸ್ಟರ್ಡ್ ಅಲ್ವಾ? ಸೊ ವಿಚ್ ಇಸ್ ನಥಿಂಗ್ ಬಟ್ GST ರಿಜಿಸ್ಟ್ರೇಷನ್. ಸೊ ಅಲ್ಲಿ ರಿಜಿಸ್ಟರ್ ಆಗಬೇಕು ಅಂತಂದರೆ ಅವರ್ ನೇಮ್ ಹ್ಯಾಸ್ ಟು ಬಿ ರಿಯಲಿ ಯುನೀಕ್ ಆ್ಯಂಡ್ ದ ಗೌರ್ಮೆಂಟ್ ಹ್ಯಾಸ್ ಟು ಆಕ್ಸೆಪ್ಟ್ ಇಟ್. ಸೊ ಅವಾಗ ಒಂದು 3-4 ಹೆಸರುಗಳಿತ್ತು, ಅದರಲ್ಲಿ ವೃಷಭ ಕೂಡ ಒಂದು. ವೃಷಭ ಅನ್ನೋದು ಹೆಸರು ಆ್ಯಸ್ ಯು ಸೆಡ್ ಅದು ಒಂದು ರೀಸನ್. ಜೊತೆಗೆ ನಾವು ಪ್ರತಿದಿನ ಹೋಗಿ ಬರೋದು ವೃಷಭಾವತಿ ನದಿ ಮೇಲೇನೆ, ಓಕೆನಾ? ಸೊ ಅದರಿಂದ ಅದು ಹೆಂಗೋ ನನ್ನ ಸುತ್ತಾಡ್ತಾ ಇದ್ದಂಥ ಒಂದು ಪದ. ಜೊತೆಗೆ ನಾವು ಕೂಡ ನಮಗೆ ಅದು ತುಂಬ ಏನಂತಾರೆ, ಇಟ್ ವೆಂಟ್ ಅಲಾಂಗ್ ವಿತ್ ಅಸ್ ಇನ್ ಅ ವೆರಿ ನೈಸ್ ವೇ. ಲಕ್ಕಿಲಿ ಇಟ್ ಆಲ್ಸೋ ಗಾಟ್ ಅಪ್ರೂವ್ಡ್ ಬೈ GST. ಸೊ ಒಂದು ಹೆಸರು GSTನಲ್ಲಿ ಅಪ್ರೂವ್ ಆಗೋದಕ್ಕೆ ತುಂಬ ಪುಣ್ಯ ಮಾಡಿರಬೇಕು ಅಂತ ಅನಿಸುತ್ತೆ, ಟು ಬಿ ಫ್ರ್ಯಾಂಕ್. ಯಾಕಂತಂದರೆ ಎಷ್ಟೋ ಹೆಸರುಗಳು ಇವನ್ ದೋ ಇಟ್ ಇಸ್ ಯುನೀಕ್, ಸಮ್ಟೈಮ್ಸ್ ದೇ ವಿಲ್ ಪುಟ್ ಇಟ್ ಅಂಡರ್ ಇದು ಪೆಂಡಿಂಗ್ ಸ್ಟೇಟ್. ತುಂಬ ನಾವು ನೋಡಿದ್ದೀವಿ. ಸೊ ಬಟ್ ದ ವೆರಿ ಫಸ್ಟ್ ಶಾಟ್ ವೆನ್ ವಿ ಗೇವ್ ದಟ್ ನೇಮ್ ಇಟ್ ಗಾಟ್ ಅಪ್ರೂವ್ಡ್ ಆ್ಯಂಡ್ ದಟ್ಸ್ ಹೌ ದ ಜರ್ನಿ ಸ್ಟಾರ್ಟೆಡ್. ಲವ್ಲಿ. ಸೊ ಇವಾಗ ಕಮಿಂಗ್ ಟು ಸರ್, ಆ್ಯಕ್ಚುಲಿ ನನಗೆ ಸಿಕ್ಕಾಬಡೆ ಇಂಪ್ರೆಸ್ ಮಾಡಿದ್ದು ಅಫ್ಕೋರ್ಸ್ ಹೆಣ್ಮಕ್ಳಿಗೆ ಸೀರೆ ಬಗ್ಗೆ ನಾಲೆಜ್ ಇರೋದು ಅಂದರೆ ಅಫ್ಕೋರ್ಸ್ ಇರತ್ತಪ್ಪ, ಇದ್ದೇ ಇರುತ್ತೆ. ಹೆಣ್ಮಕ್ಳು ಅಂದಮೇಲೆ ಸೀರೆ ತುಂಬ ಪ್ಯಾಷನೆಟ್ ಆಗಿರ್ತಾರೆ ಅದ್ರ ಬಗ್ಗೆ ಅಂತ ಅನ್ಕೋಬಹುದು, ಓಕೆನಾ? ಬಟ್ ಸರ್ ಇಸ್ ಸೋ ನಾಲೆಜಬಲ್ ಅಬೌಟ್ ಸ್ಯಾರೀಸ್ ಆ್ಯಂಡ್ ಸೋ ಮೆನಿ ಅದರ್ ಥಿಂಗ್ಸ್. ಬಟ್ ಇವತ್ತು ಸೀರೆಗಳ ಬಗ್ಗೆ ಮಾತಾಡ್ತಾ ಸರ್, ನೋಡಿ ಸೀರೆಗಳು ಅಥವಾ ರೇಷ್ಮೆ ಅಂತ ತಗೊಂಡಾಗ 2640 ಕ್ರಿಸ್ತಪೂರ್ವ, ಬಿಫೋರ್ ಕ್ರೈಸ್ಟ್ ಎರಾ ನಾನು ಹೇಳ್ತಾ ಇರೋದು. ಅವಾಗ ಚೈನಾದಲ್ಲಿ ಎಂಪ್ರೆಸ್ ಲೀ ಝೂ ಅನ್ನೋಳು ಆಕ್ಸಿಡೆಂಟಲಿ ಡಿಸ್ಕವರ್ ಮಾಡ್ತಾಳೆ ಸಿಲ್ಕನ್ನು. ಬಟ್ ಅಲ್ಲಿಂದ ಆಲ್ಮೋಸ್ಟ್ 3000 ವರ್ಷಗಳವರೆಗೆ ಚೈನಾ ಯಾರಿಗೂ ಇದು ಗೊತ್ತಾಗಬಾರ್ದು ಅಂತ ಹೇಳಿ ಅವರ ದೇಶಕ್ಕೆ ಮಾತ್ರನೇ ಸೀಮಿತವಾಗಿ ಇಟ್ಕೊಂಡಿದ್ರು. ರಾದರ್ ನಮ್ಮ ದೇಶಕ್ಕೆ ಮಾತ್ರ ಸೀಮಿತವಾಗಿ ಇಟ್ಕೊಂಡಿದ್ದೀವಿ ಅಂತ ಅಂದ್ಕೊಂಡಿದ್ರು. ಸಿಲ್ಕ್ ರೋಡ್ಸ್ ಮೂಲಕ ಇದು ಸಾಕಷ್ಟು ದೇಶಗಳಿಗೆ ಹರಡಿತ್ತು. ಸೊ ಹೀಗೆ ಸಾಕಷ್ಟು ದೇಶಗಳಿಗೆ ಹರಡ್ತಾ ಭಾರತದಲ್ಲಿ ಸಿಲ್ಕ್ ಅಂದರೆ ಅಟ್ಲೀಸ್ಟ್ ಸೌತ್ ಇಂಡಿಯನ್ಸ್ಗೆ 2 ಥರದ್ದು ಫಸ್ಟ್ ಥಟ್ ಅಂತ ಮೈಂಡಿಗೆ ಬರೋದು. ಒಂದು ಮೈಸೂರು ಸಿಲ್ಕ್, ಎರಡನೇದು ಕಾಂಜೀವರಂ ಸಿಲ್ಕ್. ಲೆಟ್ ಅಸ್ ಬಿಗಿನ್ ಆರ್ ಟಾಕ್ ವಿತ್ ಮೈಸೂರು ಸಿಲ್ಕ್. ಮೈಸೂರು ಸಿಲ್ಕ್ ಸಿಕ್ಕಾಬಡೆ ಸ್ಪೆಷಲ್ ಫಾರ್ ಅ ಲಾಟ್ ಆಫ್ ರೀಸನ್ಸ್. ನೀವು ಹೇಳಿ ಒಂದೊಂದಾಗಿ, ನಾಟ್ ಜಸ್ಟ್ ಫಾರ್ ಇವತ್ತಿನ ಕಲರ್ಸು, ಡಿಸೈನ್ಸು, ಕ್ರೇಜು, ಬಟ್ ದೆನ್ ಯಾವಾಗಿಂದ ಇದ್ರ ಕ್ರೇಜ್ ಇದೆ ಆ್ಯಂಡ್ ಈ ಸಿಲ್ಕ್ಗೂ ಸಿಲ್ಕ್ಗೂ ಕೆಂಗೇರಿಗೂ ಇರೋ ಸಂಬಂಧ ಹೇಳಿ. ಮೈಸೂರು ಸಿಲ್ಕ್ದು ಫಸ್ಟ್ ಶುರು ಆಗಿದ್ದು ಟಿಪ್ಪು ಸುಲ್ತಾನ್ ಅವ್ರ ಕಾಲದಲ್ಲಿ. ಸೊ ಟಿಪ್ಪು ಸುಲ್ತಾನ್ ಏನು ಮಾಡ್ತಾರೆ, ಒಂದಷ್ಟು ಜನರನ್ನ ಚೈನಾಗೆ ಕಳಿಸ್ತಾರೆ ಮತ್ತು ಬೆಂಗಾಲಿಗೆ ಕಳಿಸ್ತಾರೆ. ಅಲ್ಲಿಂದ ಸಿಲ್ಕ್ನ ಕಲ್ತ್ಕೊಂಡು ಬನ್ನಿ, ಸಿಲ್ಕ್ದು ವೀವಿಂಗ್ ಮೆಥಡು, ಅದ್ರದ್ದು ಪ್ರೊಡಕ್ಷನ್ ಎಲ್ಲನೂ ಕಲ್ತ್ಕೊಂಡು ಬನ್ನಿ ಅಂತ ಒಂದಷ್ಟು ಜನ ಕಳಿಸ್ತಾರೆ. ಸೊ ಕಳಿಸಿದ್ದ ಅವರೆಲ್ಲ ಬರೋದಕ್ಕೆ ಆಲ್ಮೋಸ್ಟ್ 12 ಇಯರ್ಸ್ ಏನೋ ಆಗುತ್ತೆ. ಸೊ ಮೀನ್ ಟೈಮ್ ಟಿಪ್ಪು ಸುಲ್ತಾನ್ ಇರೋದಿಲ್ಲ, ಅವ್ರು ತೀರೋಗಿರ್ತಾರೆ. ಸೊ ಅವರು ಇಲ್ಲಿ ಒಂದಷ್ಟು ಇದನ್ನೆಲ್ಲ ಶುರು ಮಾಡ್ತಾರೆ. ಸೊ ಇಲ್ಲಿ ಶುರು ಮಾಡಿದಂಥ ವೆರೈಟಿಯಲ್ಲಿ ಕೆಲವು ವೆರೈಟಿಗಳು ಇಲ್ಲಿನ ಆವಾಗನಕ್ಕೆ ತುಂಬ ಚೆನ್ನಾಗಿ ಹೊಂದ್ಕೊಂಡು ಹೋಗುತ್ತೆ. ಅದನ್ನು ನಾವು ಇವತ್ತು ಮೈಸೂರು ಸಿಲ್ಕ್ ಅಂತ ಏನು ನೋಡ್ತಾ ಇದ್ದೀವಿ, ಆ ವೆರೈಟಿ. ಸೊ ಟಿಪ್ಪು ಸುಲ್ತಾನ್ ಕಾಲದ ನಂತರ ನಾಲ್ವಡಿ ಕೃಷ್ಣರಾಜ ಒಡೆಯರು ಅವರು ಇದಕ್ಕೆ ಬಹಳಷ್ಟು ಉತ್ತೇಜನ ಕೊಡ್ತಾರೆ. ಇನ್ಫ್ಯಾಕ್ಟ್ KSICನ 1912 ನಾಲ್ವಡಿ ಕೃಷ್ಣರಾಜ ಪ್ರಭುಗಳು ಶುರು ಮಾಡ್ತಾರೆ. ಸೊ KSIC ಸ್ಯಾರೀಸ್ ಎಷ್ಟು ಫೇಮಸ್ ಅಂತ ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಿರುತ್ತೆ. ಸೊ ಎವ್ರಿ ಹಬ್ಬದ ಸೀಸನಲ್ಲಿ ಹೆಣ್ಮಕ್ಳು ಹೊಡೆದಾಡ್ಕೊಂಡು ಸೀರೆಗಳು ತೊಗೊಳ್ತಾ ಇರ್ತಾರೆ ಪ್ರತಿ ಶನಿವಾರ. ಸೊ ನೀವೇ ನೋಡ್ತಾ ಇರ್ತೀರ. ಬೈ ದ ವೇ, ಕೆಂಗೇರಿಗೂ ನಮ್ಮ ಸಿಲ್ಕ್ಗೂ KSIC ಸಿಲ್ಕ್ಗೂ ಒಂದು ಸಂಬಂಧ ಇದೆ. ಕೆಂಗೇರಿಲಿ ಒಬ್ಬರು ಇಟಾಲಿಯನ್ ಇಂಜಿನಿಯರ್ ಒಂದು ರೀಲಿಂಗ್ ಯೂನಿಟ್ನ ಶುರು ಮಾಡ್ತಾರೆ. ಈಗ ಸಿಲ್ಕ್ ಅಂದರೆ ನಾವು ಬರೀ ಒಂದು ಹುಳ ಅಥವಾ ಅದು ಗೂಡು ಅಂತ ಹೇಳ್ತೀವಿ. ಆ ಗೂಡನ್ನು ಮತ್ತೆ ಅದನ್ನು ರೀಲ್ ಮಾಡಿ ಅದನ್ನು ಒಂದು ದಾರದ ರೀತಿ ಮಾಡಬೇಕು. ಸೊ ಅದನ್ನು ಒಂದು ರೀಲಿಂಗ್ ಯೂನಿಟ್ನ ಆವಾಗ ಕೆಂಗೇರಿಲಿ ಒಬ್ಬರು ಇಟಾಲಿಯನ್ ಇಂಜಿನಿಯರ್ ಶುರು ಮಾಡ್ತಾರೆ ವಿತ್ ದ ಸಪೋರ್ಟ್ ಆಫ್ ಬ್ರಿಟಿಷರ್ಸ್. ಸೊ ಬ್ರಿಟಿಷರ್ಸ್ ಇದನ್ನೆಲ್ಲ ಶುರು ಮಾಡಲಿಕ್ಕೆ ಕಾರಣವೂ ಇನ್ನೊಂದಿದೆ. ಈ ಮೊದಲನೇ ಮಹಾಯುದ್ಧದಲ್ಲಿ ಮತ್ತು ಎರಡನೇ ಮಹಾಯುದ್ಧದಲ್ಲಿ ಏನು ಪ್ಯಾರಾಶೂಟ್ಸ್ ಯೂಸ್ ಆಗಿತ್ತು, ಆ ಪ್ಯಾರಾಶೂಟ್ನಲ್ಲಿ ಯೂಸ್ ಆಗಿದ್ದಂಥ
ಸಿಲ್ಕ್ ಟ್ರೇಡ್ ಕೂಡ ಮೈಸೂರು ಸಿಲ್ಕು. ಓಕೆ ಓಕೆ. ಸೊ ಬ್ರಿಟಿಷರ್ಸ್ಗೆ ಆ ಒಂದು ಉದ್ದೇಶ ಇತ್ತು. ಸೊ ಮೈಸೂರು ಸಿಲ್ಕ್ಗೆ ಸಪೋರ್ಟ್ ಮಾಡಿದ ಬ್ರಿಟಿಷರ್ಸ್ ಆ ಕಾರಣಕ್ಕೆ ಅವ್ರಿಗೆ ಬೆನಿಫಿಟ್ ಇದೆ ಅಂತ. ನಮಗೆ ಚೆನ್ನಾಗಿ ಕಾಣುತ್ತೆ ನಮ್ಮ ಇದಕ್ಕೆ ಕ್ಲೋತಿಂಗ್ ನೀಡ್ಸ್ಗಿಂತ ಅವ್ರಿಗೆ ಇಂಡಸ್ಟ್ರಿಯಲ್ ಯೂಸಸ್ಗೆ ಸಿಲ್ಕ್ ಬೇಕಿತ್ತು. ಸೊ ಹಾಗಾಗಿ ಅವರು ಅದನ್ನು ಸಪೋರ್ಟ್ ಮಾಡಿದ್ರು. ಮಹಾಭಾರತದಲ್ಲಿ ರೂಪಾ ಗಂಗೂಲಿ ಅವರು ದ್ರೌಪದಿ ವಸ್ತ್ರಾಪಹರಣ ಸೀನ್ನಲ್ಲಿ ಮಹಾಭಾರತ ಸೀರಿಯಲ್, ಸೊ ಅದರಲ್ಲಿ ರೂಪಾ ಗಂಗೂಲಿ ಅವರು ದ್ರೌಪದಿ ಪಾರ್ಟಿ ಏನು ಮಾಡಿದ್ರು, ಅವರ ಆ ದ್ರೌಪದಿ ವಸ್ತ್ರಾಪಹರಣ ಸೀನ್ನಲ್ಲಿ ಹುಟ್ಟಿದ ಸೀರೆ ಮೈಸೂರು ಸಿಲ್ಕು. ಯಾಕೆಂದರೆ ಅದರಲ್ಲಿ ನನಗೆ ಜ್ಞಾಪಕ ಇರೋ ಹಾಗೆ 19 ಮೀಟ್ರ್ ಸೀರೆಯನ್ನು ಹುಟ್ಟಿರ್ತಾರೆ. ಸೊ ಇದು ಬಲ್ಕ್ ಆಗಬಾರ್ದು, ಬೇರೆ ಸೀರೆಗಳ ಉಟ್ಕೊಂಡಾಗ ಏನಾಗುತ್ತೆ ದಪ್ಪ ಕಾಣುತ್ತೆ. ಮೈಸೂರು ಸಿಲ್ಕು ಅಷ್ಟು ಉಟ್ಕೊಂಡ್ರು ಕೂಡ ಅದು ಬಲ್ಕಾಗಿ ಕಾಣ್ತಿರ್ಲಿಲ್ಲ. ಸೊ ಆ ಕಾರಣಕ್ಕೆ ಮೈಸೂರು ಸಿಲ್ಕ್ನ ಸೆಲೆಕ್ಟ್ ಮಾಡಿ ಮೈಸೂರು ಸಿಲ್ಕ್ ಸೀರೆನ ಉಟ್ಕೊಂಡಿದ್ರು ಅಂತ ನಾನು ಎಲ್ಲೋ ಓದಿದ ನೆನಪು. ಆ್ಯಂಡ್ ಅವಾಗೆಲ್ಲ ಅಂದರೆ ಮೈಸೂರು ಸಿಲ್ಕ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದಂಥ ಆ ದಿನಗಳೆಲ್ಲ ಹೇಳೋದು ಇಟ್ ವಾಸ್ ಲಿಮಿಟೆಡ್ ಟು ರಾಯಲ್ ಫ್ಯಾಮಿಲೀಸ್ ಅನ್ಸುತ್ತೆ. ಹೌದು ಅಲ್ವಾ? ಹೌದು. ಸೊ ಈವನ್ ನಮ್ಮ ಬೆಂಗಳೂರಿನಲ್ಲಿ KR ರೋಡಲ್ಲಿ ಟಾಟಾ ಸಿಲ್ಕ್ ಫಾರ್ಮ್ ಅಂತ ಇದೆ. ಸೊ ಟಾಟಾ ಸಿಲ್ಕ್ ಫಾರ್ಮ್ ಶುರು ಆಗಿದ್ದು ಜಮ್ಶೆಡ್ಜಿ ಟಾಟಾ ಏನು ಮಾಡ್ತಾರೆ 1902 1903 ಅಲ್ಲಿ. ಅವರು ಜಪಾನ್ಗೆ ಹೋಗಿ ಜಪಾನಿಂದ ಒಂದು ಜಾಪನೀಸ್ ಕಪಲ್ನ ಕರ್ಕೊಂಡ್ಬರ್ತಾರೆ. ಸೊ ಹೂ ಆರ್ ವೆರಿ ಎಕ್ಸ್ಪರ್ಟ್ ಇನ್ ಸೆರಿಕಲ್ಚರ್. ಸೊ ಅವ್ರನ್ನ ಕರ್ಕೊಂಡ್ಬಂದು ನಂತರ ಇದನ್ನೆಲ್ಲ ಮತ್ತೆ ಇಲ್ಲಿ ಶುರು ಮಾಡ್ತಾರೆ. ಸೊ ಮೈಸೂರು ಮಹಾರಾಜರು ಒಂದು ಗ್ರ್ಯಾಂಟ್ ಕೊಡ್ತಾರೆ ಜಮ್ಶೆಡ್ಜಿ ಟಾಟಾ ಅವ್ರಿಗೆ. ಸೊ ಇಲ್ಲಿ ಟಾಟಾ ಸಿಲ್ಕ್ ಫಾರ್ಮ್ ಶುರು ಆಗುತ್ತೆ. ಸೊ ಇಲ್ಲಿ ಟಾಟಾ ಸಿಲ್ಕ್ ಫಾರ್ಮ್ ಶುರು ಆದಮೇಲೆ ಮತ್ತೆ ನಮ್ಮ ಮೈಸೂರು ಸಿಲ್ಕ್ ಅಥವಾ ಇದು ಮತ್ತೆ ಒಂದು ಪುನರುತ್ಥಾನಗೊಳ್ಳುತ್ತೆ. ಸೊ ಟಿಪ್ಪು ಸತ್ತ ನಂತರ ಒಂದಷ್ಟು ಸಮಯ ಅದು ಎಲ್ಲ ಕೆಳಗೆ ಬಿದ್ದೋಗಿರುತ್ತೆ. ಮತ್ತೆ ಅದು ಹುಟ್ಟು ಬಂದಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕಾಲದಲ್ಲಿ ಅವರ ಒಂದು ಸಪೋರ್ಟಿಂದ. ಅಗೇನ್ ಈ ಟೈಮ್ನಲ್ಲಿ ನಾವು ಇವ್ರನ್ನ ನೆನೆಸ್ಕೊಂಡ್ಲೇಬೇಕು. ಜಮ್ಶೆಡ್ಜಿ ಟಾಟಾ ಅವರು ಒಂದು ಇಂಡಸ್ಟ್ರಿಯಲಿಸ್ಟ್ ಆಗಿ ಅವರು ತುಂಬ ಒಳ್ಳೆ ಇದನ್ನು ಮಾಡೋದು. ಕಾಲಕ್ಕೆ ಎಂಥ ದೂರಾಲೋಚನೆ ಅದು. ಹೌದು. ಸೊ KSIC ಸ್ಯಾರೀಸ್ ಎಷ್ಟು ಫೇಮಸ್ ಅಂತ ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಿರುತ್ತೆ. ಸೊ ಎವ್ರಿ ಹಬ್ಬದ ಸೀಸನಲ್ಲಿ ಹೆಣ್ಮಕ್ಳು ಹೊಡೆದಾಡ್ಕೊಂಡು ಸೀರೆಗಳು ತಗೊಳ್ತಾರೆ. ಯಾವ ಹಬ್ಬದ ಸೀಸನ್ ಸರ್? ಪ್ರತಿ ಶನಿವಾರ. ಸೊ ಸೀರೆ ಬಗ್ಗೆ ಇಷ್ಟೆಲ್ಲ ನಾಲೆಜಬಲ್ ಆಗಿರುವಂಥ ನಿಮ್ಮಿಬ್ಬರನ್ನ ನಾನೇನು ಕೇಳಬೇಕಂದ್ರೆ, KSIC ಸೀರೆಗಳು, ಮೈಸೂರು ಸಿಲ್ಕ್ ಸೀರೆಗಳಿಗೆ ಯಾವ ಲೆವೆಲ್ ಕ್ರೇಜ್ ಇದೆ ಅಂತ ಗೊತ್ತು. ಪ್ರತಿ ಶನಿವಾರ ಮುಗಿಬಿದ್ದು ಬೆಳಗ್ಗಿನ ಜಾವದಿಂದ ಅಂಗಡಿ ಮುಂದೆ ನಿಂತು ತಗೊಳ್ತಾರೆ. ಆ್ಯಂಡ್ ಭಾನುವಾರ ಸೋಮವಾರ ಹೋದರೆ ಸೋಲ್ಡ್ ಔಟ್, ಸ್ಟಾಕೇ ಇಲ್ಲ ಅಂತಿರ್ತಾರೆ. ಆ್ಯಂಡ್ ಹಬ್ಬ ಹರಿದಿನಕ್ಕೆ ಕೊಡೋ 5% ಡಿಸ್ಕೌಂಟ್ಗೆ ಗುದ್ದಾಡ್ತಿರ್ತಾರೆ. ಈ ಕ್ರೇಜ್, ವೀಣಾ ಅವರೇ, ನಿಮ್ಮ ಪ್ರಕಾರ ಇಸ್ ಇಟ್ ವರ್ತ್ ಇಟ್? ಡೆಫಿನೆಟ್ಲಿ ಹೌದಾ? ಆ್ಯಕ್ಚುಲಿ ಯಾಕಂತಂದರೆ KSIC ಸ್ಯಾರಿ ಪ್ರತಿಯೊಂದು ಸೀರೆನಲ್ಲೂ ಉಪಯೋಗಿಸೋವಂಥದ್ದು ಪ್ಯೂರ್ ಝರಿ. ಅದರಿಂದಾಗಿ ಅದಕ್ಕೆ ಅದರದೇ ಆದ ತೂಕ ಇದೆ. ದಟ್ ಈಸ್ ದ ಮೇನ್ ರೀಸನ್ ವೈ ಪೀಪಲ್ ಗೋ ಬಿಹೈಂಡ್ ಇಟ್. ಮತ್ತು ಅದರಲ್ಲಿರೋವಂಥ ಕ್ಲಾಸ್ ಲುಕ್ ಫೀಲ್ ಏನಿದೆ ಮತ್ತು ಅದರದ್ದು ಟೆಕ್ಸ್ಚರ್ ಏನಿದೆ. ಸೊ ಭರತ್ ಅವ್ರು ಹೇಳ್ದಂಗೆ ಯು ಡೋಂಟ್ ಫೀಲ್ ಇಟ್ ಹೆವಿ ವೆನ್ ಯು ವೇರ್ ಇಟ್ ಅಲ್ವಾ. ಸೊ ಇದೆಲ್ಲ ರೀಸನ್ಸ್ಗೋಸ್ಕರ KSIC ಸ್ಯಾರಿಗೆ ಅಷ್ಟು ಏನಂತಾರೆ ಕ್ರೇಜ್. ಯಾ. ಆ್ಯಂಡ್ ಇವತ್ತಿನ ದಿನ ಸಾಕಷ್ಟು ಸ್ಯಾರಿ ಶಾಪ್ಸ್ಗಳು ಮೈಸೂರು ಸಿಲ್ಕ್ ಸೀರೆ, ಪ್ಯೂರ್ ಮೈಸೂರು ಸಿಲ್ಕ್ ಸೀರೆಯಿಂದ ಹಿಡಿದು, ಅಂದರೆ ಒಂದು ಬೇಸಿಕ್ ರೇಂಜಿಂದ ಹಿಡಿದು ಪ್ಯೂರೆಸ್ಟ್ ಸಿಲ್ಕ್ ಇದು ಅಂತ ಹೇಳಿನೂ ಸೇಲ್ ಮಾಡ್ತಾರೆ. ಅದಕ್ಕೂ KSIC ಸಿಲ್ಕ್ಗೂ ನಿಮ್ಮ ಪ್ರಕಾರ ಏನು ಡಿಫ್ರೆನ್ಸ್? ಓಕೆ, ಸೊ ಫಸ್ಟ್ ಆಫ್ ಆಲ್ KSIC ಸ್ಯಾರಿ ಅಂತ ಹೇಳಿದ್ರೇ ಇದೆರಡರದ್ದು ಇವಾಗ ಕ್ರೇಪ್ ಸಿಲ್ಕ್ ಸ್ಯಾರಿ, ಐ ವಿಲ್ ಜಸ್ಟ್ ಯೂಸ್ ದ ಡಿಫ್ರೆಂಟ್ ವರ್ಡ್ಸ್ ಸೊ ದಟ್ ಪೀಪಲ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಈಸಿಲಿ. ಕ್ರೇಪ್ ಸಿಲ್ಕ್ ಸ್ಯಾರಿ ಅನ್ನೋವಂಥದ್ದು ಅದೂ ಕೂಡ ಟೆಕ್ಸ್ಚರ್ ವೈಸ್ ಅಥವಾ ಲುಕ್ ವೈಸ್ KSIC ಸೀರೆ ಥರನೇ ಕಾಣುತ್ತೆ. ಬಟ್ ದ ಪ್ರಾಸೆಸಿಂಗ್ ಮೆಥಡ್ ವಾಟ್ ಈಸ್ ಯೂಸ್ಡ್ ಇನ್ ಮೇಕಿಂಗ್ ಎರಡು ಸೀರೆಗಳು ಇಟ್ಸ್ ಟೋಟ್ಲಿ ನಾಟ್ ಟೋಟ್ಲಿ ಅ ಬಿಟ್ ಡಿಫ್ರೆಂಟ್. ಸೊ ಇನ್ನೊಂದು ಮೇಜರ್ ಫ್ಯಾಕ್ಟರ್ ಏನಂದರೆ ಪ್ರತಿಯೊಂದು KSIC ಸ್ಯಾರಿ ಕೂಡ 120 GSM ಆ್ಯಂಡ್ ಅಬವೇ ಇರುತ್ತೆ. ಯಾವುದು ಕೂಡ ಅದ್ರ ಕೆಳಗಡೆ ಅದರ ಕೆಳಮಟ್ಟದ GSM ಉಪಯೋಗ ಆಗೋದಿಲ್ಲ. The pricing range ಏನಿದೆ that varies only because of the amount of zari is used. ಸೊ ಎಷ್ಟು ಗ್ರಾಮ್ಸ್ ಆಫ್ ಝರಿ ಯೂಸ್ ಆಗಿರುತ್ತೆ ಅದ್ರ ಮೇಲೆ ಅದರದ್ದು ಪ್ರೈಸಿಂಗ್ ವೇರಿ ಆಗುತ್ತೆ. ಅದೇ ಇವಾಗ ಅಕಸ್ಮಾತ್ ನಮ್ಮ ಕ್ರೇಪ್ ಸಿಲ್ಕ್ ಸ್ಯಾರೀಸ್ ಏನಿದೆ ಅದು ಆಲ್ಮೋಸ್ಟ್ ಅರೌಂಡ್ 40 GSM ಇಂದ ಹಿಡಿದು 120 ಅಥವಾ 110 GSM ಇದೆ. ಬಟ್ ಅದರಲ್ಲಿ ಯೂಸ್ ಆಗುವಂಥ ಝರಿ ಏನಿದೆ ದಟ್ ಇಸ್ ಹಾಫ್ ಫೈನ್ ಝರಿ. ಓಕೆನಾ, ಹಾಫ್ ಫೈನ್ ಝರಿ. ಮತ್ತು ಈ ನಡುವೆ CSD ಝರಿ ಅಂತಲೂ ಪ್ಯೂರ್ ಝರಿ ಅನ್ನೋದನ್ನು ಯೂಸ್ ಆಗಿ ಮಾಡ್ತಿದ್ದಾರೆ. ಬಟ್ ಆ ಪರ್ಟಿಕ್ಯುಲರ್ ಕ್ವಾಲಿಟಿ ಈಸ್ ಈಕ್ವಲ್ ಟು CSD ಝರಿ ಯೂಸ್ ಮಾಡಿರೋವಂಥ ಸೀರೆಗಳ ಗುಣಮಟ್ಟ KSIC ಝರಿಗೆ ಈಕ್ವಲ್ ಆಗುತ್ತೆ. ಬಟ್ ಬೇರೆ ಎಲ್ಲ ಹಾಫ್ ಫೈನ್ ಝರಿದು ಏನು ಆ ಪರ್ಟಿಕ್ಯುಲರ್ ಮೆಥಡ್ ಆಫ್ ಮೇಕಿಂಗ್ ಏನಿದೆಯಲ್ಲ ಅದು ಸ್ವಲ್ಪ
ಡಿಫ್ರೆಂಟ್ ಇದೆ. ಸೊ ಅದೇ ಥರನೇ ನಿಮಗೆ ಡಿಫ್ರೆನ್ಸ್ ಇನ್ ಪ್ರೈಸಸ್ ಕೂಡ. ಸೊ ಆಲ್ಮೋಸ್ಟ್ ಒಂದು 40 GSM ನಾನು ಹೇಳ್ದಂಗೆ ನಿಮಗೆ 40 GSM ಇಂದ ಹಿಡಿದು ಒಂದು 110ವರೆಗೂ ಅಂತ ಹೇಳಿದಾಗ ಪ್ರೈಸ್ ರೇಂಜಸ್ ಸಮ್ವೇರ್ ಅರೌಂಡ್ 4,800 ಇಂದ ಹಿಡಿದು 10,500ವರೆಗೂ ಹೋಗುತ್ತೆ. ಅಪ್ ಟು 120 GSM ನಾನು ಹೇಳ್ತಾ ಇರೋದು. ಅದ್ರ ಮೇಲೆ ಕೂಡ ಇದೆ, ಬಟ್ ಆನ್ ಅನ್ ಆವರೇಜ್ ದಿಸ್ ಇಸ್ ದ ಪ್ರೈಸ್ ರೇಂಜ್ ಫಾರ್ ಅ ಕ್ರೇಪ್ ಸಿಲ್ಕ್ ಸ್ಯಾರಿ. ಗೊತ್ತಾಯ್ತು. ಅಂಡ್ ವೃಷಭ ವಸ್ತ್ರನಲ್ಲಿ ಸಿಗುವಂತಹ ಮೈಸೂರು ಸಿಲ್ಕ್ ಸೀರೆಗಳ ಬಗ್ಗೆ ನೀವು ಹೇಳ್ತಾ ಇದ್ರಿ, ಏನು KSIC ನಲ್ಲಿ ಬಳಸ್ತಾರೆ ಅದೇ ಜರಿಯನ್ನ ಯೂಸ್ ಮಾಡ್ತೀರಾ ನೀವು ಅಂತ ತೋರಿಸ್ತಾ ಇದ್ರಿ. ಅಂಡ್ ವಾಟ್ ಅಬೌಟ್ ಸಿಲ್ಕ್? ಓಕೆ, GSM ವೈಸ್ ನೀವು ಕೇಳ್ತಿರೋದು. ಸೊ ಕ್ರೇಪ್ ಸಿಲ್ಕ್ ಸ್ಯಾರೀಸ್ ನಮ್ಮ ಅಂಗಡಿನಲ್ಲಿ ಸಿಗೋದು ದಿ ಬೆಸ್ಟ್ ಆಫ್ ದ ಬೆಸ್ಟ್ ಕ್ವಾಲಿಟಿ. ಅದಕ್ಕೆ ಆ್ಯಕ್ಚುಲಿ ನಾವು ಆಲ್ಮೋಸ್ಟ್ ಒಂದು 6 ಮಂತ್ಸಿಂದ ಮಾತ್ರನೇ ನಾವು ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ ಕಡೆ ಗಮನ ಕೊಟ್ಟಿರೋದು. ಯಾಕಂತಂದರೆ ನಮಗೆ ಆ್ಯಸ್ ಐ ಟೋಲ್ಡ್ ಗುಣಮಟ್ಟ ತುಂಬ ಮುಖ್ಯ. ನಮಗೆ ಒಳ್ಳೆ ಗುಣಮಟ್ಟ ಇರೋವಂಥ ಸೀರೆಗಳು ಸಿಕ್ಕಿದ್ರೆ ಮಾತ್ರ ವಿ ವರ್ ರೆಡಿ ಟು ಗೋ ಅಹೆಡ್. ಇನ್ನೊಂದೇನು ಅಂತಂದರೆ ನಮಗೆ ಕಲರ್ ಕಾಂಬಿನೇಷನ್ಸ್ ಕೂಡ ತುಂಬ ಮುಖ್ಯ ಆಗುತ್ತೆ. ಟ್ರೆಡಿಷ್ನಲ್ ಕಲರ್ಸ್ ಇದ್ರೂ ಕೂಡ ನಮಗೆ ಸಮಥಿಂಗ್ ಯುನೀಕ್ ಕಲರ್ ಕಾಂಬಿನೇಷನ್ಸ್ ಕೂಡ ಬೇಕಾಗಿತ್ತು. ಸೊ ಅದಕ್ಕೆ ನಾವು ಇವಾಗ ರೆಡಿ ಇದ್ದೀವಿ. ಸೊ ನಮ್ಮ ಹತ್ರ ಇವಾಗ ಬೋತ್ ಕ್ರೇಪ್ ಸಿಲ್ಕ್ ಸ್ಯಾರೀಸ್ ವಿತ್ ಹಾಫ್ ಫೈನ್ ಝರಿ ಕೂಡ ಸಿಗುತ್ತೆ ಆ್ಯಂಡ್ ಮೈಸೂರು ಸಿಲ್ಕ್ ಸ್ಯಾರೀಸ್ ವಿತ್ ಪ್ಯೂರ್ ಝರಿ ಕೂಡ ಸಿಗುತ್ತೆ. ಸೊ 2 ಥರದ ಸೀರೆಗಳು ಕೂಡ ಸಿಗುತ್ತೆ. ಬಟ್ ದ ಕ್ವಾಲಿಟಿ ಇನ್ ಕ್ರೇಪ್ ಸಿಲ್ಕ್ ಸ್ಯಾರಿ ಆ್ಯಕ್ಚುಲಿ ಸ್ಟಾರ್ಟ್ಸ್ ಫ್ರಮ್ 90 GSM ಆ್ಯಂಡ್ ಅಬವ್. 90% ಆಫ್ ದ ಸ್ಯಾರೀಸ್ ಎಲ್ಲದಕ್ಕೂ ನಮ್ಮದು 90 GSM ಆ್ಯಂಡ್ ಅಬವೇ ಇರುತ್ತೆ, ಅಲಾಂಗ್ ವಿತ್ ಸಿಲ್ಕ್ ಮಾರ್ಕ್. ಆ್ಯಂಡ್ ಇದಕ್ಕೆ ಪ್ಯೂರ್ ಝರಿ ಸ್ಯಾರೀಸ್ಗೂ ಕೂಡ ಸಿಲ್ಕ್ ಮಾರ್ಕ್ ಅಂತೂ ಇದ್ದೇ ಇರುತ್ತೆ, ಅಲಾಂಗ್ ವಿತ್ ದಟ್ ಝರಿ ಮಾರ್ಕಿಂಗ್ ಕೂಡ ಸಿಗುತ್ತೆ. ಓಕೆ. ಆ್ಯಂಡ್ ಜಸ್ಟ್ ಔಟ್ ಆಫ್ ಕ್ಯೂರಿಯಾಸಿಟಿ, ಮೈಸೂರು ಸಿಲ್ಕ್ ಸೀರೆಗಳ ಶೆಲ್ಫ್ ಲೈಫ್ ಹೇಗಿರುತ್ತೆ? ಐ ಥಿಂಕ್ ಒಂದು ಸಜೆಷನ್, ಯಾರೇ ಆಗಲಿ ಒಂದು ಸೀರೆ ತೊಗೊಳ್ಬೇಕಂತಂದ್ರೂ ಡೋಂಟ್ ಗೋ ವಿತ್ ಅ ವೆರಿ ಲೈಟ್ ವೆಯ್ಟ್ ಸಿಲ್ಕ್ ಸ್ಯಾರೀಸ್. ಅಂದರೆ ನಿಮಗೆ ಆ ಟಚ್ ಆ್ಯಂಡ್ ಫೀಲಲ್ಲೇ ಗೊತ್ತಾಗುತ್ತೆ ಇದ್ರದ್ದು ಗುಣಮಟ್ಟ ಹೇಗಿರ್ಬೋದು. ಅಂದರೆ ಸಿಲ್ಕ್ ಕ್ವಾಲಿಟಿ ಮೇಲೆ ಕೂಡ ಹೋಗುತ್ತೆ. ಎನಿಥಿಂಗ್ ಇನ್ 1 ಪ್ಲೈ ಬೇಸಿಕಲಿ ಅದು ಹಾಳಾಗೋದು, ಅರ್ಧೋಗೋದು ತುಂಬ ಈಸಿ. ಸಿಲ್ಕ್ ಆಗಿದ್ರೂ ಕೂಡ ಅದಕ್ಕೆ ಶೆಲ್ಫ್ ಲೈಫ್ ತುಂಬ ಕಮ್ಮಿ. ವಿತಿನ್ 2 to 3 years ಕೂಡ ಅದು ಅರ್ಧೋಗ್ಬೋದು. ನಾವು ಮಡ್ಚಿಟ್ಟಂಗೆ ಅದು ನುಸಿ ಅಂತ ಹೇಳ್ತಾರೆ, ಅದಾಗಬಹುದು. ಇಲ್ಲ ಅಂತಂದರೆ ಯು ಕ್ಯಾನ್ ಸಿ ದಟ್ ಥ್ರೆಡ್ಸ್ ಸಪ್ರೇಟ್ ಆಗಿರೋ ಥರ ನೋಡಬಹುದು. ಆಲ್ ದೀಸ್ ಆರ್ ಬಿಕಾಸ್ ಆಫ್ ದ ವೆಯ್ಟ್ ಆಫ್ ದ ಸ್ಯಾರಿ. ಅದಕ್ಕೇ ನೀವು ನೋಡ್ಬೋದು ಹಳೆ ಕಾಲದವರೆಲ್ಲ ದೇ ಆಲ್ವೇಸ್ ಗೋ ವಿತ್ ದ ವೆಯ್ಟ್. ನನಗೆ ಚೆನ್ನಾಗಿ ವೆಯ್ಟ್ ಇರೋವಂಥ ಸೀರೆಗಳು ಬೇಕು ಅಂದರೆ 3 ply ಆ್ಯಂಡ್ ಅಬವ್ ಇರೋವಂಥ ಸೀರೆಗಳ ಗುಣಮಟ್ಟ ಯಾವತ್ತೂ 50 ವರ್ಷದವರೆಗೂ ಏನೂ ಆಗಲ್ಲ, 100%. ಆ್ಯಂಡ್ ಹೈಯೆಸ್ಟ್ ಶೆಲ್ಫ್ ಲೈಫ್ ಇರುವಂಥ ಸೀರೆ ನೀವು ನೋಡಿರುವಂಥದ್ದು ಯಾವುದು? ನಾವು ನೋಡಿರೋವಂಥದ್ದು ರೀಸೆಂಟಾಗೆ ಪಾಟನ್ ಪಡೋಡ ಅಂತ ಒಂದು ಜಾಗಕ್ಕೆ ಹೋಗಿದ್ವಿ. ಅದು ಆ್ಯಕ್ಚುಲಿ ಗುಜರಾತಲ್ಲಿ ಬರುತ್ತೆ. ಅದೊಂದು ಸಣ್ಣ ಹಳ್ಳಿ. ನಾವು ಇಟ್ ಆಲ್ ಸ್ಟಾರ್ಟೆಡ್ ವಿತ್ ಫೈಂಡಿಂಗ್ ದ ಅಥೆಂಟಿಕ್ ರಾಜ್ಕೋಟ್ ಸ್ಯಾರೀಸ್. ಸೊ ಇದನ್ನ ಹುಡುಕ್ತಾ ಹೋದಾಗ ನಾವು ರಾಜ್ಕೋಟಲ್ಲಿ ಮಾಡ್ತಾರೆ ಅಂತ ನಾವು ಅನ್ಕೊಂಡು ಹೋಗಿದ್ದು. ಆ್ಯಕ್ಚುಲಿ ಅದು ಅಲ್ಲಿ ಮಾಡಲ್ಲ. ಇಟ್ ಈಸ್ ಆ್ಯಕ್ಚುಲಿ ಡನ್ ಇನ್ ಅ ವಿಲೇಜ್ ಕಾಲ್ಡ್ ಪಾಟನ್ ಪಟೋಡ. ಸೊ ಅಲ್ಲಿ ನಾವು ಹೋದಾಗ ಅಲ್ಲಿ ಒಂದು ಚಿಕ್ಕದಾದ ಮ್ಯೂಸಿಯಂ ಮಾಡಿದ್ದಾರೆ. ಸೊ ಇವಾಗ ಸದ್ಯಕ್ಕೆ ಉಳ್ಕೊಂಡಿರೋದು ಬರೀ 2 ಫ್ಯಾಮಿಲಿ, ನೇಕಾರರ ಫ್ಯಾಮಿಲಿ ಇರೋದು 2. ಅವರಿಬ್ಬರೇ ಮಾಡಿ ಕೊಡೋದಕ್ಕಾಗುವಂಥದ್ದು ಪಾಟನ್ ಪಟೋಡ ಸ್ಯಾರೀಸ್ ಆ್ಯಕ್ಚುಲಿ. ಸೊ ಅಲ್ಲಿ ಹೋದಾಗ ಮ್ಯೂಸಿಯಂನಲ್ಲಿ ಹತ್ತತ್ರ 200ರಿಂದ 250 ವರ್ಷ ಅನಿಸುತ್ತೆ ಹಳೆ ಸೀರೆಗಳನ್ನ ಅವರು ಹಾಕಿದಾರಲ್ಲಿ. ಅದರಲ್ಲಿ ಚಿಕ್ಕದಾಗಿ ಅರ್ಧೋಗಿದೆ ಅಷ್ಟೇ, ಬಟ್ ಅದರಲ್ಲಿ ಆ ಶೈನು, ಲಸ್ಟು, ಟೆಕ್ಸ್ಚರ್, ಇಟ್ ಸ್ಟಿಲ್ ಲುಕ್ಸ್ ಆ್ಯಸ್ ಎಲಿಗೆಂಟ್ ಆ್ಯಸ್ ಯು ಸಿ ಟುಡೇ ದ ರೀಸೆಂಟ್ ಸ್ಯಾರೀಸ್. ಅಷ್ಟೇ ಚೆನ್ನಾಗಿದೆ. ಜೊತೆಗೆ ಆ ಪರ್ಟಿಕ್ಯುಲರ್ ಮ್ಯೂಸಿಯಂನಲ್ಲಿ ಯಾರು ಕೆಲಸ ಮಾಡ್ತಿದ್ದಾರೆ, ಹಿ ಹ್ಯಾಸ್ ಮೆಟ್ ದಿ ಮೋಸ್ಟ್ ಬೆಸ್ಟ್ ಪೀಪಲ್ ಆಫ್ ಇಂಡಿಯಾ. ಅಂದರೆ ಔಟ್ಸೈಡ್ ಫಾರಿನರ್ಸ್ ಕೂಡ ಅಲ್ಲಿ ಬಂದು ತಿಳ್ಕೊಂಡು ಅಲ್ಲಿ ಆ್ಯಕ್ಚುಲಿ ಲೂಮ್ ಕೂಡ ಇಟ್ಟಿದ್ದಾರೆ ಅರ್ಥ ಮಾಡಿಸೋದಕ್ಕೆ. ಬಿಕಾಸ್ ಪಾಟನ್ ಪಟೋಡ ಸೀರೆಗಳು ನಾವೇನು ಇಕ್ಕತ್ತಂತ ಕೇಳ್ತೀವಿ, ಈಗಿನ ಕಾಲದಲ್ಲಿ ಇಕ್ಕತ್ ಸೀರೆ ಅಂತ ಏನು ಕೇಳ್ತೀವಿ ನಾವು, ಅದು ಬರೀ ಪೋಚಂಪಲ್ಲಿ ಅಂತ ಅಂದ್ಕೊಂಡಿದ್ವಿ. ಅಂದರೆ ಆಂಧ್ರದಲ್ಲಿ ಇರುವಂಥ ಒಂದು ಜಾಗದಲ್ಲೇ ಮಾಡೋವಂಥದ್ದು. ಆ್ಯಕ್ಚುಲಿ ಇದು ಸ್ಟಾರ್ಟ್ ಆಗಿರೋದು ಪಾಟನ್ ಪಟೋಡದಿಂದ. ಸೊ ಇಕ್ಕತ್ತು ಸೀರೆ ಅಂತ ಸ್ಟಾರ್ಟ್ ಆಗಿರೋದೇ ಪಾಟನ್ ಪಟೋಡಲ್ಲಿ. ಅದರಲ್ಲಿ ಕೂಡ 2 ವೆರೈಟಿ ಇದೆ, ಒಂದು ಡಬಲ್ ಇಕ್ಕತ್ ಮತ್ತು ಒಂದು ಸಿಂಗಲ್ ಇಕ್ಕತ್. ಏನಿದ್ರ ಅರ್ಥ? ಡಬಲ್ ಇಕ್ಕತ್ ಅಂತ ಫಸ್ಟ್ ಆಫ್ ಆಲ್ ಯಾವ ಥರ ಮಾಡ್ತಾರೆ, ದೇ ಆ್ಯಕ್ಚುಲಿ ಡೂ ಇನ್ ಅ ರಿವರ್ಸ್ ಇಂಜಿನಿಯರಿಂಗ್ ಪ್ರಾಸೆಸ್. ಸೊ ನಾವು ಯೂಶಲಿ ನೋಡಿರೋದೇನು, ಒಂದು ಸಿಲ್ಕ್ ಥ್ರೆಡ್ಗೆ ಕಲರ್ ಡೈಯಿಂಗ್ ಮಾಡಿದ್ಮೇಲೆ ಅದನ್ನು ನೇಯ್ದು ಅದ್ರ ಜೊತೆಗೆ ಝರಿ ಬುಟ್ಟಗಳನ್ನೆಲ್ಲ ಸೇರಿಸಿದ್ರೆ ಒಂದು ಸುಂದರವಾದ ಸೀರೆ ಆಗುತ್ತೆ. ಬಟ್ ಅವರು ಆ ಥರ ಮಾಡಲ್ಲ. ಅವರು ಫಸ್ಟ್ ಡಿಸೈನ್ ಏನಿದೆ ಕಾನ್ಸೆಪ್ಟು
ಅವ್ರ ಮುಂದೆ ಇರುತ್ತೆ. ಅದು ಯಾವುದೇ ರೀತಿಯಾದ ಆಕಾರಗಳಿರಬಹುದು, ಅಂದರೆ ಚೌಕಾಕಾರ ಅಥವಾ ಅಜ್ರಕ್ ಪ್ರಿಂಟ್ಸ್ ಅಂತ ಜಸ್ಟ್ ಒಂದು ಮೈಂಡ್ಗೆ ನಿಮಗೆ ಬರುತ್ತೆ. ಅಜ್ರಕ್ ಪ್ರಿಂಟ್ಸ್ ಅಂತ ಏನಿರುತ್ತೆ ಆ ಥರದ ಪಟೋಲಾ ಡಿಸೈನ್ಸ್ನ ಇಟ್ಕೊಂಡು ಅದಕ್ಕೆ ಕರೆಕ್ಟಾಗಿ ಆ ಸಿಲ್ಕ್ ಥ್ರೆಡ್ಗೆ ಕಲರಿಂಗ್ ಮಾಡ್ತಾರೆ. ಸೊ ಇಟ್ ವಿಲ್ ಹ್ಯಾವ್ ಮಲ್ಟಿಪಲ್ ಕಲರ್ಸ್. ಒಂದು ಸೀರೆ ಒಂದು ನೂಲು ತೊಗೊಂಡ್ರೆ, ರೇಷ್ಮೆ ನೂಲು ತೊಗೊಂಡ್ರೆ ಅದ್ರಲ್ಲಿ ಮಲ್ಟಿಪಲ್ ಕಲರ್ಸ್ ಇರುತ್ತೆ. ಅದನ್ನು ಫಸ್ಟ್ ಮಾಡಿ ಆಮೇಲೆ ಅದನ್ನು ನೇಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದನ್ನು ನೇಯುವಾಗ ದೇ ಹ್ಯಾವ್ ಟು ಆ್ಯಕ್ಚುಲಿ ಮೇಕ್ ಇಟ್ ಸಿಟ್ ಅಕಾರ್ಡಿಂಗ್ ಟು ದ ಡಿಸೈನ್ ಆಫ್ ಪಟೋಲಾ ಸ್ಯಾರಿ. ಇವಾಗ ಒಂದು ಹೆಕ್ಸಗನ್ ಶೇಪ್ ಆಗಿರ್ಬೋದು, ಇಲ್ಲಾಂದರೆ ಚಕ್ರ ಆಗಿರ್ಬೋದು, ಈ ಥರ ಡಿಸೈನ್ಗೆ ಅದನ್ನು ಫೋಕಸಿಂಗ್ ಅಂತಾರೆ ಅವರು. ಅವ್ರು ಆ್ಯಕ್ಚುಲಿ ಅಲ್ಲಿ ಇದ್ದವ್ರು ತೋರಿಸಿದ್ರು ನಮಗೆ. ವಿ ವರ್ ಲೈಕ್ ಇಟ್ ಈಸ್ ಸಚ್ ಅನ್ ಅಮೇಝಿಂಗ್ ಆ್ಯಂಡ್ ಸೋ ಮಚ್ ಆಫ್ ಟೈಮ್ ಕನ್ಸ್ಯೂಮಿಂಗ್. ಸೊ ಅವ್ರು ಹೇಳಿದ್ರು ಒಂದು ಡಬಲ್ ಇಕ್ಕತ್ ಸ್ಯಾರಿ ಮಾಡೋದಕ್ಕೆ ಹತ್ತತ್ರ 6 ತಿಂಗಳು ಬೇಕು, ಅಲಾಂಗ್ ವಿತ್ 4 ವೀವರ್ಸ್. 4 ವೀವರ್ಸ್ ಸೇರಿದ್ರೆ ಒಂದು ಸೀರೆ 6 ತಿಂಗಳಲ್ಲಿ ಮುಗಿಯುತ್ತೆ. ಸೊ ಇನ್ನೊಂದು ಡಬಲ್ ಇಕ್ಕತ್ ಅಂದರೆ ಏನು ಅಂತಂದರೆ ಬೋತ್ ವಾರ್ಪ್ ಆ್ಯಂಡ್ ವೆಫ್ಟ್, ತಾನಾ ಬಾನ ಅಂತ ಏನು ಹೇಳ್ತೀವಿ, ಅದು ವಾರ್ಪ್ ಆ್ಯಂಡ್ ವೆಫ್ಟ್ ಎರಡೂ ಕೂಡ ಈ ಥರ ಮಲ್ಟಿಪಲ್ ಕಲರ್ಸಲ್ಲಿ ಡೈ ಆಗಿರುತ್ತೆ. ಜೊತೆಗೆ ಅದನ್ನು ನೀವು 2 ಕಡೆನೂ ಉಡ್ಬೋದು. ಸೀರೆನ ಹೀಗಾದ್ರೂ ಉಡಿ, ಅದು ಏನೇ ಡಿಫ್ರೆನ್ಸ್ ಮಾಡಲ್ಲ. ದಟ್ ಈಸ್ ದ ಮಿರರ್ ರಿಫ್ಲೆಕ್ಷನ್. ಸೊ ದಟ್ಸ್ ದ ಬ್ಯೂಟಿ ಆಫ್ ದ ಸ್ಯಾರಿ. ಎಸ್. ಸೊ ಅದರಿಂದ ಅದನ್ನು ಡಬಲ್ ಇಕ್ಕತ್ ಅಂತಾರೆ. ಬಟ್ ಸಿಂಗಲ್ ಇಕ್ಕತ್ತಲ್ಲಿ ಏನಾಗುತ್ತೆ, ಒಂದು ನೂಲು ಮಾತ್ರ ಮಲ್ಟಿ ಕಲರ್ ಇರುತ್ತೆ, ಇನ್ನೊಂದು ಸಿಂಗಲ್ ಕಲರ್ ಇರುತ್ತೆ. ನಿಮ್ಮ ಹತ್ರ ಸಿಗುತ್ತಾ ಇದು? ಎಸ್. ಬಟ್ ಮೇನ್ ಏನಂದ್ರೆ, ಆಸ್ ಐ ಟೋಲ್ಡ್, ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಸೊ ವಿ ಟೇಕ್ ಆರ್ಡರ್ಸ್, ಪ್ರೀ ಆರ್ಡರ್ಸ್ ತಗೊಂಡು ಮಾಡಿಸಿ ಕೊಡ್ತೀವಿ. ನೈಸ್ ನೈಸ್. ಇನ್ಫ್ಯಾಕ್ಟ್ ಪಾಟನ್ ಪಟೋಟಾ ಸ್ಯಾರೀಸ್ಗೆ ಯುನೆಸ್ಕೋಯಿಂದ GI ಟ್ಯಾಗ್ ಕೂಡ ಸಿಕ್ಕಿದೆ. ಸೊ ಇಡೀ ಯುನೆಸ್ಕೋದಲ್ಲೂ ಕೂಡ ಅದು ರಿಜಿಸ್ಟರ್ ಆಗಿದೆ, ಪಾಟನ್ ಪಟೋಟಾ ಸ್ಯಾರೀಸು. ಓ ಲವ್ಲಿ. ಓಕೆ ಓಕೆ. ಸೊ ನೋಡಿ, ಇಷ್ಟೆಲ್ಲ ಮಾತಾಡ್ತಾ ರೇಷ್ಮೆ ಸೀರೆಗಳ ಬಗ್ಗೆ, ರೇಷ್ಮೆ ಬಗ್ಗೆ, ಝರಿ ಬಗ್ಗೆ, ಇದರ ಪ್ಯೂರಿಟಿನ ಹೇಗೆ ನಾವು ಕಂಡುಕೋಬಹುದು? ಬಿಕಾಸ್ ಅನ್ಟ್ರೈನ್ಡ್ ಆಗಿ ಅಷ್ಟು ಸುಲಭವಾಗಿ ಗೊತ್ತಾಗಲ್ಲ. ಲೆಟ್ ಅಸ್ ಬಿಗಿನ್ ವಿತ್ ರೇಷ್ಮೆಯ ಪ್ಯೂರಿಟಿ ಹೇಗೆ ಚೆಕ್ ಮಾಡಬಹುದು ನಾವು? ರೇಷ್ಮೆ ಪ್ಯೂರಿಟಿ ಹೇಗೆ ಚೆಕ್ ಮಾಡ್ಬೋದು ಅಂದರೆ, ನೀವು ಯಾವುದಾದ್ರೂ ಒಂದು ರೇಷ್ಮೆ ಎಳೆ ತೊಗೊಳ್ಳಿ, ಒಂದು ದಾರ ತೊಗೊಂಡು ನೀವು ಅದನ್ನು ಸುಟ್ಟಾಗ ಏನಾಗುತ್ತೆ, ಕೂದಲು ಸುಟ್ಟಿದ ಸ್ಮೆಲ್ ಬರುತ್ತೆ. ಮತ್ತು ಅದು ಉಂಡೆ ಆಗುತ್ತೆ. ಆ ಉಂಡೆ ನೀವು ಕೈಯಲ್ಲಿ ಹೀಗೆ ಇದು ಮಾಡಿದ್ರೆ ಅದು ನೀಟಾಗಿ ಪೌಡ್ರ್ ಆಗುತ್ತೆ. ಸೊ ಅದು ರೇಷ್ಮೆದು ಒಂದು ಟೆಸ್ಟ್. ಇನ್ಫ್ಯಾಕ್ಟ್ 3 ಟೆಸ್ಟ್ಸ್ ಇದೆ ಅಂತ ಕೇಳ್ಪಟ್ಟಿದ್ದೀನಿ. ಬರ್ನ್ ಟೆಸ್ಟ್, ರಿಂಗ್ ಟೆಸ್ಟ್ ಮತ್ತೆ ಟಚ್ ಟೆಸ್ಟ್ ಅಂತ. ಅಂದ್ರೆ ಒಂದು ರಿಂಗ್ ನ ಒಳಗೆ ಪಾಸ್ ಆಗಬೇಕು ಒಂದು ರೇಷ್ಮೆ ಆಗಿದ್ರೆ ಅದು ರೇಷ್ಮೆ ಸೀರೆ ಅಂತ. ಬಟ್ ಅತಿ ಹೆಚ್ಚಿನ GSM ಸೀರೆಗಳು ಪಾಸ್ ಆಗತ್ತಾ? ಲೈಕ್ ಒಳ್ಳೆ ತೂಕ ಇರುವಂತ ರೇಷ್ಮೆ ಸೀರೆ ಅಂದ್ರೆ ಜಸ್ಟ್ ದಟ್ ಅದ್ರದ್ದು ಪ್ಲೈ ಕ್ವಾಲಿಟಿ ಕಮ್ಮಿ ಇರಬಹುದು, ಬಟ್ ಅದು ಪಾಸ್ ಆಗುತ್ತೆ. ಓಕೆ. ಸೊ ಇವಾಗ ಐ ಥಿಂಕ್ ಈ ಪರ್ಟಿಕ್ಯುಲರ್ ಟೆಸ್ಟ್ ನಾವೇನು ಅನ್ಕೊಂಡಿದೀವಿ, ಇದು 3 ಥರದ ಥ್ರೆಡ್ಸ್ನ ಟೆಸ್ಟ್ ಮಾಡೋಣ. ಒಂದು ಸೆಮಿ ಸಿಲ್ಕ್ ಸ್ಯಾರೀಸ್ನಲ್ಲಿ ಏನಿರುತ್ತೆ ಅದರದ್ದು ಗುಣಮಟ್ಟ ಅಥವಾ ಅದು ಹೇಗಿರುತ್ತೆ ಅನ್ನೋದು ಅರ್ಥ ಮಾಡ್ಕೊಳ್ಳೋದು. ಪ್ಯೂರ್ ಕಾಟನ್ನ ಹೇಗೆ ಕಂಡುಹಿಡಿಬಹುದು ಅನ್ನೋಂಥದ್ದು, ಮತ್ತೆ ಪ್ಯೂರ್ ಸಿಲ್ಕ್. 3 ಮಾಡೋಣ. ಇದು ಪ್ಯೂರ್ ಸಿಲ್ಕ್ ಅಲ್ವಾ? ಇದು ಪ್ಯೂರ್ ಸಿಲ್ಕ್. ಸೊ ಇದಕ್ಕೆ ನೀವು ಬೆಂಕಿ ಹಚ್ಚಿದಾಗ ನೋಡಿ, ಹತ್ಕೊಂಡು ಉರಿತು, ಯಾವ ಸ್ಮೆಲ್ ಬಂತು ನೋಡಿ. ಸೊ ಪ್ಯೂರ್ ಸಿಲ್ಕ್ ನೋಡಿ, ಕೂದಲು ಸುಟ್ಟ ಸ್ಮೆಲ್ ಬರುತ್ತೆ. ಮತ್ತೆ ಅದೇನು ಇದಾಗುತ್ತೆ, ಉಂಡೆ ಆಗುತ್ತೆ, ಅದು ನಿಮ್ಗೆ ಕೈ ಗಂಟಲ್ಲ, ಪುಡಿ ಆಗುತ್ತೆ. ಸೊ ಇದು ಪ್ಯೂರ್ ಸಿಲ್ಕ್ನ ಒಂದು ಟೆಸ್ಟ್. ಸೊ ಯಾರೇ ಆಗಲಿ ಇದು ಪ್ಯೂರ್ ಸಿಲ್ಕ್ ಅಂತ ಅಂದರೆ ನಿಮ್ಗೆ ಆರಾಮಾಗಿ ಗೊತ್ತಾಗುತ್ತೆ. ಇವಾಗ ಅದನ್ನು ಕೈಯಲ್ಲಿ ಇದು ಮಾಡಿ, ಅಂಟ್ಕೊಂತು. ಸೊ ಇದು ಪ್ಲಾಸ್ಟಿಕ್ ಥ್ರೆಡ್, ನೈಲಾನ್. ಕರೆಕ್ಟ್. ಬೂದಿ ಬರಲಿಲ್ಲ, ಅಂಟ್ಕೊಂತು ಕೈಗೆ. ಇದನ್ನು ನೋಡಕ್ಕೆ ಸಿಲ್ಕ್ ಥರನೇ ಇದೆ. ಬಟ್ ಇದು ಏನಾಗುತ್ತೆ ನೋಡಿ, ಇದು ಬೂದಿನೂ ಇಲ್ಲ, ಏನೂ ಇಲ್ಲ, ಫುಲ್ ಸುಟ್ಟೋಯ್ತು. ಇದು ಕಾಟನ್. ಕಾಟನ್ ಸುಟ್ಟರೆ ನಿಮ್ಗೆ ಏನು ಸಿಗಲ್ಲ. ಕಾಟನ್ ಥ್ರೆಡ್ ಸುಟ್ಟರೆ ನಿಮ್ಗೆ ಏನು ಸಿಗಲ್ಲ, ಬೂದಿನೂ ಸಿಗಲ್ಲ. ಸಿಲ್ಕ್ ಸುಟ್ಟಾಗ ನಿಮಗೆ ಬೂದಿ ಸಿಗುತ್ತೆ, ಅದು ಉಂಡೆ ಆಗುತ್ತೆ. ಆ ಉಂಡೆ ನಿಮ್ಗೆ ಇದು ಮಾಡಿದಾಗ ಮತ್ತೆ ಪೌಡ್ರ್ ಆಗುತ್ತೆ. ಅದೇ ನೈಲಾನ್ ಥ್ರೆಡ್ ಅಥವಾ ಈ ಯಾವುದು ಪ್ಲಾಸ್ಟಿಕ್ ಡೆರಿವೇಟಿವ್ಸ್ ಥ್ರೆಡ್ ಏನಿದೆ, ಸೆಮಿ ಸಿಲ್ಕ್ ಅನ್ಬೋದು. ಸೊ ಅದನ್ನು ಸುಟ್ಟಾಗ ಏನಾಗುತ್ತೆ, ಅದು ನಿಮ್ಗೆ ಹಿಂಗೆ ಕೈ ಅಂಟೆಂಟ್ ಆಗುತ್ತೆ. ಸೊ ಪ್ಲಾಸ್ಟಿಕ್ ಡೆರಿವೇಟಿವ್ ಥ್ರೆಡ್ಸ್ ಅಂತ ನಾವೇನು ಹೇಳ್ತೀವಿ, ಅದು ಸುಟ್ಟಾಗ ಅಂಟೆಂಟ್ ಆಗುತ್ತೆ.
ಸೊ ಇದು ಒಂದು ಜನರಲ್ ಟೆಸ್ಟ್. ಓಕೆ, ಒಂದು ಸೀರೆಯನ್ನ ಎಲ್ಲಾದ್ರೂ ಒಂದ್ ಕಡೆ ಪರ್ಚೇಸ್ ಮಾಡಿದ್ಮೇಲೆ ಅಫ್ಕೋರ್ಸ್ ಈ ಟೆಸ್ಟ್ ಮಾಡಬಹುದು, ಮಾಡದೇ ಇರಬಹುದು. ನಮಗೆ ಒಂದು ಅಥೆಂಟಿಕ್ ಆಗಿ ಲೆಟರ್ ಬೇಕು ಅನ್ನೋರಿಗೆ ದ ಬೆಸ್ಟ್ ಪಾರ್ಟ್ ಇಸ್ ನಿಮ್ಮಲ್ಲಿ ಸೀರೆ ಕೊಂಡ್ಕೊಂಡಾಗ ವೃಷಭ ವಸ್ತ್ರನಲ್ಲಿ ನೀವು ಆ ಲೆಟರ್ನ ಕೊಡ್ತೀರಾ, ಸರ್ಟಿಫಿಕೇಟ್ ಆಫ್ ಅಥೆಂಟಿಸಿಟಿ ದಟ್ ದಿಸ್ ಇಸ್ ಪ್ಯೂರ್ ಸಿಲ್ಕ್ ಅಂತ ಟೆಸ್ಟ್ ಮಾಡಿಸಿರುವಂಥದ್ದು, ಆ ಲೆಟರ್ನ ಕೊಡ್ತೀರಾ? ಅದು ಮೇನ್ ಆಗಿ ಪ್ಯೂರ್ ಝರಿಗೆ ಬರುತ್ತೆ, ಪ್ಯೂರ್ ಝರಿಗೆ ಬರುತ್ತೆ. ಪ್ಯೂರ್ ಸಿಲ್ಕ್ಗೆ ನಾವು ಯೂಶಲಿ ಅಂಥದನ್ನೆಲ್ಲ ಬಿಕಾಸ್ ವಿ ನೋ, ನಾವು ನಮ್ಮ ವೀವರ್ಸ್ ಯಾರ ಹತ್ರ ಮಾಡಿಸ್ತಿದೀವಿ ಅದೆಲ್ಲ ನಮಗೆ ಗೊತ್ತಿದೆ. ಜನಕ್ಕೆ ನಿಜವಾಗ್ಲೂ ಅದು ಬೇಕು ಅಂತ ಇವಾಗ ಹೊಸಬ್ರು ಅಥವಾ ಗೊತ್ತಿಲ್ಲದಿರೋರು ಏನಾದ್ರು ಕೇಳಿದ್ರೆ ಅದು ಕೂಡ ಇದೆ ನಮ್ಮ ಹತ್ರ, ಅದನ್ನು ಕೂಡ ಸಪೋರ್ಟ್ ಮಾಡ್ತೀವಿ. ಸೆಂಟ್ರಲ್ ಸಿಲ್ಕ್ ಬೋರ್ಡಲ್ಲಿ ನೀವು ಹೋದರೆ, ನೀವು ಅಕಸ್ಮಾತ್ ಯಾವ್ದಾದ್ರು ಸ್ಯಾರಿ ತೊಗೊಂಡು ಹೋದರೆ, ಸೊ ಅದನ್ನು ಟೆಸ್ಟ್ ಮಾಡಿ ಹೇಳ್ತಾರೆ, ಎಸ್ ಇದು ಸಿಲ್ಕಾ ಮತ್ತು ಎಷ್ಟು GSM ಇದೆ, ಎಷ್ಟು ಇದಿದೆ ಅದನ್ನೆಲ್ಲ ಹೇಳ್ತಾರೆ. ಬಟ್ ಝರಿ ಟೆಸ್ಟಿಂಗ್ ಅಂತ ಬಂದರೆ ನೀವು ಯು ಹ್ಯಾವ್ ಟು ಗೋ ಟು ಕಾಂಚೀಪುರಂ, ಕಂಚಿಗೆ ಹೋಗಬೇಕು. ಸೌತ್ ಇಂಡಿಯಾದಲ್ಲಿ ನೆಲ್ಲು ಇಲ್ಲ. ಸೊ ಈವನ್ ಇಲ್ಲಿ ಬೆಂಗಳೂರು ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಕಳಿಸೋದ್ರು ಕೂಡ ಅವರು ಕಂಚಿಗೆ ಕಳಿಸೋದು. ಸೊ ಕಂಚಿಲಿ ನೀವು ಹೋದರೆ ಝರಿ ಟೆಸ್ಟಿಂಗ್ ಮಾಡಿ ಎಷ್ಟು ಪರ್ಸೆಂಟ್ ಗೋಲ್ಡ್ ಇದೆ, ಎಷ್ಟು ಪರ್ಸೆಂಟ್ ಸಿಲ್ವರ್ ಇದೆ ಅಂತ ನೀಟಾಗಿ ಹೇಳ್ತಾರೆ. ಓಕೆ ಓಕೆ. ಸೊ ಝರಿ ಬಗ್ಗೆನೇ ಮಾತಾಡ್ತಾ ನಮಗೆ ಇಫ್ ಯು ಕ್ಯಾನ್ ಡೆಮಾನ್ಸ್ಟ್ರೇಟ್ ನಮ್ಮ ಕಣ್ಣಿಗೆ ಸೇಯಿಂಗ್ ಇದು ಮೈಸೂರು ಸಿಲ್ಕ್ ಸೀರೆನಲ್ಲಿ ಬಳಸುವಂಥ ಝರಿ, ದಿಸ್ ಇಸ್ ದ ಪ್ಯೂರೆಸ್ಟ್ ಹೈಯೆಸ್ಟ್ ಕ್ವಾಲಿಟಿ, ಅಥವಾ ಬೇರೆ ಬೇರೆ ಈ ಥರದ ಕ್ವಾಲಿಟೀಸ್ ಇದೆ ನೋಡಿ ಅಂತ ಏನಾದರೂ ತೋರಿಸಬಹುದಾ? ಎಷ್ಟು ವೆರೈಟೀಸ್ ಇದೆ ಅಂತ? ವೆರೈಟೀಸ್ ಸುಮಾರಿದೆ, 100 ಥರ ಇದೆ. ಒಂದೊಂದನ್ನೇ ನಾನು ತೋರಿಸ್ತೀನಿ ನೋಡಿ. ನೋಡಿ ಇಲ್ಲಿ ಬೇಕಾದಷ್ಟು ಬೇರೆ ಬೇರೆ ಕಲರ್ನ ಝರಿಗಳಿದೆ. ಸೊ ಗೋಲ್ಡ್ ಇದೆ, ಸಿಲ್ವರ್ ಇದೆ, ಕಾಪರ್ ಕಲರ್ ಇದೆ, ಬೇರೆ ಬೇರೆ ಕಲರ್ ಇದೆ. ಸೊ ಇನ್ ಜನರಲ್ ಇವೆಲ್ಲ ಏನಾಗುತ್ತೆ ಅಂದರೆ ಇದು HF ಝರಿ ಅಥವಾ ಹಾಫ್ ಫೈನ್ ಅಂತ ಹೇಳ್ತಾರೆ. ಹಾಫ್ ಫೈನ್. ಸೊ ಈ ಝರಿಲಿ ನೀವು ಹೀಗೆ ಹಿಡ್ಕೊಂಡು ಈಗ ಹೇಳಿದ್ರೆ ಒಳಗಡೆ ಥ್ರೆಡ್ ಇರುತ್ತೆ. ಸೊ ಆ ಥ್ರೆಡ್ ಮೇಲೆ ಇನ್ನೊಂದು ಥ್ರೆಡ್ ಅನ್ನು ಕೂರಿಸಿರ್ತಾರೆ. ಇದು ಥ್ರೆಡ್ ಬೇಸ್ಡ್ ಜರಿ. ಸೊ ಈವನ್ ಮೆಟಲ್ ಬೇಸ್ಡ್ ಜರಿ ಬರುತ್ತೆ. ಮೆಟಲ್ ಬೇಸ್ಡ್ ಅಂದರೆ ಕಾಪರ್ನ ಯೂಸ್ ಮಾಡಿರ್ತೀವಿ, ಅದ್ರ ಜೊತೆಗೆ ಸಿಲ್ವರ್ ಯೂಸ್ ಮಾಡಿರ್ತೀವಿ, ಅದ್ರ ಜೊತೆಗೆ ಗೋಲ್ಡ್ ಯೂಸ್ ಮಾಡಿರ್ತೀವಿ. ಸೊ ಮೆಟಲ್ ಬೇಸ್ಡ್ ಜರಿ ಸ್ವಲ್ಪ ಕಾಸ್ಟ್ಲಿ. ನಮ್ಮ KSICಲಿ ಯೂಸ್ ಆಗೋದೆಲ್ಲ ಪ್ಯೂರ್ ಜರಿ, ಅಂದರೆ ಗೋಲ್ಡ್, ಸಿಲ್ವರ್, ಕಾಪರ್ ಎರಡು ಮಿಕ್ಸ್ ಆಗಿರುತ್ತೆ. ಇದು KSIC ಸ್ಯಾರೀಸಲ್ಲಿ ಯೂಸ್ ಮಾಡುವಂಥ ಜರಿ. ಸೊ ನೀವು ಇದನ್ನ ನೋಡಿದ್ರೆ ಕೈಲಿ ಹೀಗೆ ಹಿಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಇದು ವೆಯ್ಟ್ ಜಾಸ್ತಿ, ಇದು ವೆಯ್ಟ್ ಕಮ್ಮಿ. ಸೊ ನಾನು ಕೂಡ ಎಷ್ಟೊಂದು ವೀವರ್ಸ್ ಜೊತೆ ಕೂತ್ಕೊಂಡು ಅವ್ರು ನೋಡ್ತಿರ್ತೀವಲ್ಲ, ಎಷ್ಟೋ ಸಲ ಆ ನೂಲ್ಗಳು ಸಡನ್ನಾಗಿ ಕಟ್ ಆಗಿಬಿಡುತ್ತೆ. ಅವ್ರು ಅದನ್ನು ಕರೆಕ್ಟ್ ಮಾಡೋದಕ್ಕೆ ಎಷ್ಟು ಕಷ್ಟಪಡ್ತಾರೆ ಅಂತಂದರೆ ಒಂದೊಂದ್ಸತಿ ಒಂದು ಅರ್ಧ ಗಂಟೆ ಆಗುತ್ತೆ ಜಸ್ಟ್ ಒಂದು ನೂಲ್ನ ಸರಿ ಮಾಡೋದಕ್ಕೆ. ಆ ನೂಲ್ನ ಸರಿ ಮಾಡಬೇಕಾದ್ರೆ ಒಂದು ಗಂಟುಗಳು ಕಾಣುತ್ತೆ. ನೀವೊಂದು ಪ್ಯೂರ್ ಹ್ಯಾಂಡ್ಲೂಮ್ ಸ್ಯಾರಿ ನೋಡಿದ್ರೆ ಅಲ್ಲಲ್ಲಿ ನಿಮಗೆ ಒಂದೊಂದ್ಸಲಿ ಗಂಟುಗಳು ಕಾಣುತ್ತೆ. ಅದು ಈಗಿನ ಕಾಲದವ್ರಿಗೆ ದೇ ಥಿಂಕ್ ದಟ್ ಇಟ್ ಇಸ್ ಅ ಫಾಲ್ಟ್ ಆರ್ ಅ ಡಿಫೆಕ್ಟ್, ಬಟ್ ಆ್ಯಕ್ಚುಲಿ ದಟ್ ಇಸ್ ಅ ಸೀಲ್ to say that it is handloom, seal of authenticity that yes, it's handloom. It's handloom. ಹೌದು. ಸೊ ಅದಿದ್ದಾಗಲೇ ಎಷ್ಟೋ ಜನ ಹೌದು ಇದು ಹ್ಯಾಂಡ್ಲೂಮ್ ಸೀರೆ ಅಂತ ಕೊಂಡ್ಕೊಳ್ಳೋರು ಇದ್ದಾರೆ. ಸೊ ಯಾ ವಿ ಹ್ಯಾವ್ ಟು ಸಪೋರ್ಟ್ ಇಟ್. ಅದೊಂದು ಚಿಕ್ಕ ವಿಷಯಕ್ಕೋಸ್ಕರ ನಾವು ಅದನ್ನು ರಿಜೆಕ್ಟ್ ಮಾಡೋದು ತುಂಬ ತಪ್ಪಾಗುತ್ತೆ. ಯಾಕಂದರೆ ಆಲ್ಮೋಸ್ಟ್ ಒಂದು ರೇಷ್ಮೆ ಸೀರೆ ನೇಯೋದಕ್ಕೆ ಒಂದು ಸ್ಮಾಲ್ ಬಾರ್ಡರ್ ನಾನು ಹೇಳ್ತಾರೆ, ಒಂದು ಸ್ಮಾಲ್ ಬಾರ್ಡರ್ ವಿತ್ ಮೀಡಿಯಮ್ ಬ್ಯೂಟಿಫಿಕೇಶನ್ ಇನ್ ದ ಪಲ್ಲು ಸೆರಗಲ್ಲಿ ಇರಬೇಕು ಅಂತಂದರೆ ಏನಿಲ್ಲ ಅಂದರೂ 1 ವಾರ ಬೇಕು ಒಂದು ಸೀರೆ ನೇಯೋದಕ್ಕೆ. ಸೊ ಅಷ್ಟು ಕಷ್ಟಪಟ್ಟು ಅವ್ರು ಮಾಡಿರೋದನ್ನು ನಾವು ಒಂದೇ ಒಂದು ಚಿಕ್ಕ ಗಂಟು ಅಥವಾ ಒಂದೇ ಒಂದು ಥ್ರೆಡ್ ಏನೋ ಹಿಂಗೆ ಆಗ್ಬಿಟ್ಟಿದೆ ಅಂತ ನಾವು ಅದನ್ನು ರಿಜೆಕ್ಟ್ ಮಾಡಿದಾಗ ಅದು ನಮಗೆ ಲಾಸ್ ಬಿಡಿ, ಬಟ್ ಅವ್ರು ಪಟ್ಟಿರೋ ಶ್ರಮ ನಾವು ಅದನ್ನು ರಿಜೆಕ್ಟ್ ಮಾಡ್ದಂಗೆ ಆಗುತ್ತೆ. ಸೊ ವಿ ಶುಡ್ ಸಪೋರ್ಟ್ ಹ್ಯಾಂಡ್ಲೂಮ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ನಾನು ಅದ್ರ ಬಗ್ಗೆನೇ ಮಾತಾಡೋದಕ್ಕೆ ಹೊರಟಿದ್ದೆ. ಅಂದರೆ ಆರ್ಟಿಸಾನ್ಸ್ಗಳಿಗೆ ನಾವು ಸಪೋರ್ಟ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಅವರಿಂದ ನಾವು ಸೀರೆಗಳನ್ನ ಪರ್ಚೇಸ್ ಮಾಡೋದು, ಆ ಕಲೆಗೆ ಉತ್ತೇಜನ ಕೊಡೋದು ಒಂದೇ ಅಲ್ಲ, ಹೌ ಎಲ್ಸ್ ಇದು ಅವ್ರಿಗೆ ಹೆಲ್ಪ್ಫುಲ್ ಆಗಿರುತ್ತೆ ನಿಮಗನ್ಸುತ್ತೆ? ಬಿಕಾಸ್ ಸಾಕಷ್ಟು ಆರ್ಟಿಸನ್ಸ್ನ ವೀವರ್ಸ್ನ ನೀವು ಮೀಟ್ ಮಾಡಿದ್ದೀರಾ. ಅಕ್ರಾಸ್ ಇಂಡಿಯಾ ತುಂಬ ಜನ ಆರ್ಟಿಸನ್ಸ್ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಇಟ್ ಈಸ್ ಡೆಪ್ರಿಷಿಯೇಟಿಂಗ್ ಆಲ್ಸೋ. ಸೊ ನಾವು ಹೀಗೆ ಒಂದು ಕಡೆ ಹೋಗಿದ್ದಾಗ ಒಂದು ಪರ್ಟಿಕ್ಯುಲರ್ ಫ್ಯಾಮಿಲಿನ ಮೀಟ್ ಮಾಡಿದ್ವಿ. ಗಂಡ ಹೆಂಡತಿ ಇಬ್ಬರು ವೀವರ್ಸ್ ಆಗಿದ್ದರು. ಅವರು ನೇಯ್ತಾ ಇದ್ರು. ಅವ್ರನ್ನ ಕೇಳಿದಾಗ ನಿಮ್ಮ ಮಕ್ಳು ಏನು ಮಾಡ್ತಾರೆ ಅಂತ ಕೇಳಿದಾಗ ಅವರು ಕಾಲೇಜ್ಗೆ ಹೋಗ್ತಿದ್ದಾರೆ, ಒಬ್ಬರು ಕಾಲೇಜ್ಗೆ ಹೋಗ್ತಾರೆ, ಒಬ್ಬರು ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರು. ನಾವು ಜಸ್ಟ್ ವಿತ್ ರೆಸ್ಪೆಕ್ಟ್ ಟು ಕ್ಯೂರಿಯಾಸಿಟಿ ಕೇಳಿದಾಗ ಅವ್ರು ಹೇಳಿದ್ರು ಅವ್ರು ನಮ್ಮ ಕೆಲಸ ಮಾಡೋದು ಬೇಡ ಅನ್ನೋ ಅಂತ ರೆಸ್ಪಾನ್ಸ್ ಬಂತು ನಮಗೆ. ಆ್ಯಂಡ್ ದಿಸ್ ಹಸ್ ಬೀನ್ ಮೋಸ್ಟ್ ಆಫ್ ದ ಕೇಸಸಲ್ಲಿ ಎಲ್ಲೆಲ್ಲಿ ನಾವು ಆರ್ಟಿಸನ್ಸ್ನ ಮೀಟ್ ಮಾಡಿದ್ವಿ, ಎಲ್ಲೆಲ್ಲಿ ವೀವರ್ಸ್ನ ಮೀಟ್ ಮಾಡಿದ್ವಿ, ಯಾಕೆ ನಿಮ್ಮ ಮಕ್ಳು ಯಾಕೆ ಕಲಿತಾ ಇಲ್ಲ, ಈ ಕಷ್ಟ ನಮಗೆ ಸಾಕು, ನಮ್ಮ ಮಕ್ಳಿಗೆ ಬೇಡ. ಅವನೇನು ಮಾಡ್ತಿದ್ದಾನೆ, ಅವನು ಯಾವುದೋ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದಾನೆ ಅಥವಾ ಬೇರೆ ಎಲ್ಲೋ ಕಂಪ್ನಿಗೆ ಹೋಗ್ತಾ ಇದ್ದಾನೆ, ಬೇರೆ ಏನೋ ಕೆಲಸ ಮಾಡ್ತಿದ್ದಾನೆ. ವೀವರ್ಸ್ ಇದ್ದಾರೆ, ವೀವರ್ಸ್ನ ನೆಕ್ಸ್ಟ್ ಮುಂದಕ್ಕೆ ಅದು ಬೆಳೀತಾ ಇಲ್ಲ. ಹೀಗೆ ಆದರೆ ಬಹುಶಃ ಇನ್ನೊಂದು 15-20 ವರ್ಷದಲ್ಲಿ ಹ್ಯಾಂಡ್ಲೂಮ್ ಅನ್ನೋಂಥ ಒಂದು ಇದೇ
ಕಲೆನೇ ಮಾಯ ಆಗ್ಬೋದೇನೋ ಗೊತ್ತಿಲ್ಲ. ಈಗ ಬಹಳಷ್ಟು ಕಡೆ ನಾವು ಎಲ್ಲೆಲ್ಲಿ ಹೋದ್ವಿ, ತಮಿಳ್ನಾಡಲ್ಲಾಗಲಿ, ಆಂಧ್ರದಲ್ಲಾಗಲಿ, ನಮ್ಮ ಕರ್ನಾಟಕದಲ್ಲೂ ಬಹಳಷ್ಟು ಕಡೆ ನಾವು ಹೋದಾಗ ಇವ್ರು ಏನು ಮಾಡ್ತಾಯಿದ್ದಾರೆ, ಇವ್ರು ವೇವ್ ಮಾಡ್ತಾಯಿದ್ದಾರೆ. ಯಾಕೆ ನಿಮಗೆ ಅಂತಕ್ಕೆ ಬೇಡ, ಮಕ್ಕಳಿಗೆ ಯಾಕೆ ಹೇಳ್ಕೊಡಲ್ಲ? ಇದು 8 ಅವರ್ ನಿಂತೇ ಇರಬೇಕು, 6 ಅವರ್ ನಿಂತೇ ಇರಬೇಕು, ಕಷ್ಟ, ಬೆನ್ನೋವು ಬರುತ್ತೆ, ಇನ್ನೊಂದು. ಸೊ ನಾವಿಲ್ಲಿ ಯೋಚನೆ ಮಾಡಬೇಕಾಗಿಲ್ದೇನೋ, ಅವ್ರು ಅಷ್ಟು ಕಷ್ಟ ಬಿದ್ದು ಒಂದು ಸ್ಯಾರಿ ಮಾಡ್ತಾರೆ, ನಾವು ಅದನ್ನು ಯಾವುದೋ ಒಂದು ಸಣ್ಣ ಇಲ್ಲೇನೋ ಒಂದು ಇದಾಗಿದೆ, ಇದೇನೋ ಒಂದು ಇದಾಗಿದೆ ಅಂತ ಹೇಳಿ ಅದನ್ನು ರಿಜೆಕ್ಟ್ ಮಾಡಿಬಿಟ್ರೆ ಅವರು ಅಷ್ಟು ಪಟ್ಟಿರೋ ಶ್ರಮಕ್ಕೆ ವೇಸ್ಟ್. ಆ್ಯಂಡ್ ನಿಮ್ಮಂಥವ್ರು ಅಂದರೆ ವೃಷಭ ವಸ್ತ್ರದ ಥರದ ಒಂದಷ್ಟು ಬ್ರ್ಯಾಂಡ್ಸ್ಗಳು ಇಂಥವ್ರನ್ನ ಅಪ್ರೋಚ್ ಮಾಡಿದಾಗ ಅವ್ರಿಗೆ ಆರ್ಡರ್ಸ್ ಹೆಚ್ಚಾದಾಗ ಮಾಡಬೇಕು ಅನ್ನೋ ಮೋಟಿವೇಶನ್ ಇರುತ್ತೆ. ಹೆಚ್ಚೆಚ್ಚು ಆರ್ಡರ್ಸ್ಗಳನ್ನು ಕೊಡ್ತಾ ಅವ್ರು ಹೆಚ್ಚೆಚ್ಚು ಸಂಪಾದನೆ ಮಾಡ್ತಾ ಬಹುಶಃ ನಮ್ಮ ಫ್ಯೂಚರ್ ಜನರೇಷನ್ ಇದನ್ನ ತಗೊಳ್ಳಿ ಅನ್ನೋ ಒಂದು ಇಟ್ ಇಸ್ ಆಲ್ವೇಸ್ ಅವ್ರ ಅಕಸ್ಮಾತ್ ಕೆಲಸ ಸಿಗದೇ ಇದ್ರೂ ಐ ಆಮ್ ಜಸ್ಟ್ ಸೇಯಿಂಗ್ ಏನೋ ತೊಂದರೆ ಆಯಿತು, ಅವರು ವಾಪಸ್ ಬರಬೇಕಾಯಿತು ಅಂತಂದ್ರೂ ದೇ ಕ್ಯಾನ್ ಆಲ್ವೇಸ್ ಗೋ ಬ್ಯಾಕ್ ಟು ದಿಯರ್ ರೂಟ್ಸ್. ಇಟ್ ಇಸ್ ನಥಿಂಗ್ ಬಟ್ ವೀವಿಂಗ್. ಸೊ ಆ ಧೈರ್ಯ ಅವ್ರಿಗೆ ಬರಬೇಕು, ಸಿಗಬೇಕು ಅಂತಂದಮೇಲೆ ಅದು ನಾವು ಹ್ಯಾಂಡ್ಲೂಮ್ಗೆ ವಿ ಶುಡ್ ಆಲ್ವೇಸ್ ಹ್ಯಾವ್ 100% ಸಪೋರ್ಟ್. ವೀಣಾ ಅವರೇ, ಜಸ್ಟ್ ಔಟ್ ಆಫ್ ಕ್ಯೂರಿಯಾಸಿಟಿ, ಇವಾಗ ಹ್ಯಾಂಡ್ಲೂಮಿಂದ ತಗೊಳ್ಳುವಂಥ ಸೀರೆ ಆ ಪ್ರೈಸ್ ಡೆಫಿನೆಟ್ಲಿ ಜಸ್ಟಿಫೈಡ್. ಅದು ಏನೇ ಹೇಳಿದ್ರು, 1,000 ಹೇಳಿರಲಿ, 10,000 ಹೇಳಿರಲಿ, ಬಿಕಾಸ್ ನೀವು ಹೇಳಿದಾಗೆ ಅದು ವಾರಗಟ್ಟಲೆ, ಕೆಲವೊಂದ್ಸಲ ತಿಂಗಳಗಟ್ಟಲೆ ಬೇಕಾಗುತ್ತೆ ಒಂದು ಸೀರೆಯ ನೇಯ್ಗೆಯನ್ನು ಮಾಡೋದಕ್ಕೆ. ಮತ್ತೆ ನೀವು ಹೇಳಿದ್ರಲ್ಲ ಬ್ಯೂಟಿಫುಲಿ ಆ ಪ್ಯಾಟರ್ನ್ಸ್ಗಳನ್ನು ಕೂರಿಸೋದಿರಬಹುದು, ಎಲ್ಲ ಕೈಯಲ್ಲೇ ಮಾಡಬೇಕು ಆ್ಯಂಡ್ ಸಾಕಷ್ಟು ಜನರ ಇನ್ವಾಲ್ವ್ಮೆಂಟ್ ಇರುತ್ತೆ. ಇವಾಗ ನಾವು ಒಂದು 10,000 ರೂಪಾಯಿ ಕೊಟ್ಟು ನಿಮ್ಮ ಹತ್ರ ಅಥವಾ ನಿಮ್ಮಂಥ ಬ್ರ್ಯಾಂಡ್ಗಳ ಹತ್ರ ಸೀರೆಯನ್ನು ತಗೊಂಡಾಗ ನೀವು ಅದನ್ನ ಸೋರ್ಸ್ ಔಟ್ ಮಾಡಿರ್ತೀರಾ, ಅವ್ರಿಗೆ ಒಳ್ಳೆ ಪ್ರೈಸ್ ಹೋಗುತ್ತಾ? ಹೌದು. ಇನ್ಫ್ಯಾಕ್ಟ್ ಹೀಗೆ ಅಗೈನ್ ಸೇಮ್ ವೀವರ್ಸ್ ಜೊತೆ ವರ್ಕ್ ಮಾಡ್ಬೇಕಾದ್ರೆ ಒಂದು ಅಸ್ಟಾನಿಷಿಂಗ್ ಫ್ಯಾಕ್ಟರ್ ಅವ್ರು ಏನು ಹೇಳಿದ್ದು ಅಂದರೆ, ಒಂದು ಸೀರೆ ಯಾರಾದರೂ ಹ್ಯಾಂಡ್ಲೂಮ್ ಸೀರೆನ ಕೊಂಡ್ಕೊಂಡ್ರೆ ಅದರಿಂದ 10 ಫ್ಯಾಮಿಲೀಸ್ಗೆ ಸಪೋರ್ಟ್ ಆಗುತ್ತೆ ಅಂತ ಹೇಳಿದ್ರು. ಸ್ಟಾರ್ಟಿಂಗ್ ರೈಟ್ ಫ್ರಮ್ ರೇಷ್ಮೆ ಗೂಡಿಂದ ಆ ಗೂಡನ್ನ ತೆಗೆದು ಅದನ್ನು ಸಿಲ್ಕ್ ಥ್ರೆಡ್ ಆಗಿ ಮಾಡಿ ಅದನ್ನು ಕಲರಿಂಗ್ ಮಾಡೋದಕ್ಕೆ ಒಂದು ಫ್ಯಾಮಿಲಿ ಇರುತ್ತೆ. ಆ ಕಲರಿಂಗ್ ಥ್ರೆಡ್ಸ್ನ ತಿರ್ಗಾ ತೊಗೊಂಡು ಅದನ್ನು ಪರ್ಟಿಕ್ಯುಲರ್ ಹ್ಯಾಂಡ್ಲೂಮ್ಗೆ ಒಂದು ಪರ್ಟಿಕ್ಯುಲರ್ ಪ್ಲ್ಯಾಟ್ಫಾರ್ಮ್ ಇದೆ. ಅದಕ್ಕೆ ಜಕಾರ್ಡ್ ಸಿಸ್ಟಮ್ ಅಂತ ಹೇಳ್ತಾರೆ. ಜಕಾರ್ಡ್ ಪ್ಲೇಟ್ಸ್ ಮತ್ತು ಜಕಾರ್ಡ್ ಸಿಸ್ಟಮ್ಸ್ ಮತ್ತು ಮಲ್ಟಿಪಲ್ ಥ್ರೆಡ್ಸ್ ಇರುತ್ತೆ. ಅದಕ್ಕೆಲ್ಲ ಅದನ್ನು ಥ್ರೆಡ್ಸ್ ನೂಲ್ಗಳನ್ನ ಹಾಕೋದಕ್ಕೆ ಒಂದು ಫ್ಯಾಮಿಲಿ, 1-2 ಫ್ಯಾಮಿಲಿಗಳು ಬರುತ್ತೆ. ಜೊತೆಗೆ ಜಕಾರ್ಡ್ ಪ್ಲೇಟ್ಸ್ ಅಂದರೆ ನಾವು ಪರ್ಟಿಕ್ಯುಲರ್ ಡಿಸೈನ್ಸ್ ಏನು ನೋಡ್ತೀವಲ್ಲ, ಬುಟ್ಟಾಸ್ ಆಗಲಿ ಅಥವಾ ಸೆರ್ಗಾಗಲಿ, ಅದಕ್ಕೆಲ್ಲ ಜಕಾರ್ಡ್ ಪ್ಲೇಟ್ಸಲ್ಲಿ ಡಿಸೈನ್ ಆಗಿರಬೇಕು, ಅದನ್ನು ಮಾಡೋದಕ್ಕೆ ಒಂದು ಫ್ಯಾಮಿಲಿ. ಮತ್ತು ಇದನ್ನು ಡಿಸೈನ್ನ ಚೇಂಜ್ ಮಾಡಬೇಕು ಅಂತಂದರೆ ಅದಕ್ಕೆ ಇನ್ನೊಂದು ಫ್ಯಾಮಿಲಿ, ಹೀಗೆ. ಮತ್ತು ವೀವರ್ಸ್, ನೇಕಾರರದು ಒಂದು ಫ್ಯಾಮಿಲಿ, ಈ ಥರ 10 ಫ್ಯಾಮಿಲಿಗಳಿಗೆ ಸಪೋರ್ಟ್ ಆಗುತ್ತೆ ಅಂತ ಅರ್ಥ ಮಾಡ್ಕೊಂಡ್ವಿ. ಸೊ ಇಟ್ ವಾಸ್ ಲೈಕ್ ಒಂದು ಸೀರೆಯಿಂದ ಇಷ್ಟು ಜನಕ್ಕೆ ಅದು ಸಪೋರ್ಟ್ ಆಗುತ್ತೆ ಅಂದರೆ ವೈ ನಾಟ್ ಅಂತ ಅನಿಸುತ್ತೆ ನನಗೆ ಆ್ಯಕ್ಚುಲಿ. ಸೊ ಕಥೆ ಹೇಳುವ ಸೀರೆಗಳು ಅಂತ ಮಾತಾಡ್ತಾ, ಇಂಥ ಬ್ಯೂಟಿಫುಲ್ ಆಗಿರುವಂಥ ಕಥೆ ಹೇಳುವಂಥ ಸೀರೆಗಳು ಯಾಕೆ ಒಂದು ಸೀರೆಯನ್ನು ನಾವು ಪರ್ಚೇಸ್ ಮಾಡಿದಾಗ 10 ಫ್ಯಾಮಿಲೀಸ್ಗೆ ಇದು ಸಪೋರ್ಟಿವ್ ಆಗಿರುತ್ತೆ ಅಂತಂದಾಗ ಇದನ್ನು ಡೈರೆಕ್ಟಾಗಿ ಸೋರ್ಸ್ ಔಟ್ ಮಾಡ್ತಿರೋರ ಹತ್ರ ನಾವು ಪರ್ಚೇಸ್ ಮಾಡೋದು ಇಸ್ ದ ಬೆಸ್ಟೆಸ್ಟ್ ಥಿಂಗ್ ದಟ್ ವಿ ಕ್ಯಾನ್ ಡೂ ಪ್ಲೇಸ್ ಲೈಕ್ ವೃಷಭ ವಸ್ತ್ರ. ಸೊ ನಿಮ್ಮ ಪ್ರಕಾರ ಟಾಪ್ 3 ಪ್ರೈಸ್ಲೆಸ್ ಸ್ಯಾರೀಸ್ ಅಂದರೆ ಯಾವ್ಯಾವುದು? ಒಬ್ಬರ ಹತ್ರ ಈ 3 ಥರದ ಸೀರೆಗಳು ಇರಲೇಬೇಕು, ಅಕಾರ್ಡಿಂಗ್ ಟು ಮೀ ಇಟ್ ಇಸ್ ಪ್ರೈಸ್ಲೆಸ್ ಅಂತ. ಒಂದು ಡೆಫಿನೆಟ್ಲಿ ಕಾಂಜೀವರಂ ಪ್ಯೂರ್ ಸರಿ ಸ್ಯಾರಿ ಇರಲೇಬೇಕು. ಇನ್ನೊಂದು ಮೈಸೂರ್ ಸಿಲ್ಕ್ ಸ್ಯಾರಿ ಇರಲೇಬೇಕು. ಮತ್ತು ಇನ್ನೊಂದು 3ನೇದು ನಾನು ಕಂಡಂಗೆ ಪಾಟನ್ ಪಟೋಡ ಸ್ಯಾರಿ ಕೂಡ ಇರಬೇಕು ಅಂತ ಅನಿಸುತ್ತೆ. ಯಾಕಂತಂದರೆ ಅದರಲ್ಲಿ ಅವ್ರು ಹೇಳ್ದಾಗೆ ಒಂದು 6 ತಿಂಗಳು ತೊಗೊಳುತ್ತೆ ಅಂತ ಅಂದಾಗ ವೈ ನಾಟ್, ಬಿಕಾಸ್ ಆ ಸಿಲ್ಕ್ ಸ್ಯಾರಿ ನಾನು ಮುಟ್ಟಿದಾಗ ಎಷ್ಟು ಚೆನ್ನಾಗಿತ್ತು ಅಂದರೆ ಬೆಣ್ಣೆ ಥರ ಅಷ್ಟು ಸಾಫ್ಟಾಗಿತ್ತದು. ಸೊ ಇಟ್ ವಾಸ್ ವೆರಿ ವೆರಿ ಹೈಯೆಸ್ಟ್ ಪ್ರೀಮಿಯಂ ಕ್ವಾಲಿಟಿ. ಸೊ ಈ 3 ಸೀರೆಗಳು ಇರಬೇಕು ಅಂತ ನನಗನ್ಸುತ್ತೆ. ಭಾರತದಲ್ಲಿ ಆಫ್ಕೋರ್ಸ್ ನಮ್ಮ ದೇಶ ಇಟ್ಸ್ ರಿಚ್ ಇನ್ ಕಲ್ಚರ್ ಅಂತ ನಮಗೆ ಗೊತ್ತು, ಬಟ್ ಸೀರೆಗಳು ಅಂತ ಬಂದಾಗಲೂ ಒಂದೊಂದು ರಾಜ್ಯದಲ್ಲೂ ಅದರದ್ದೇ ಸ್ಪೆಷಾಲಿಟಿ ಸೀರೆಗಳು ಎಷ್ಟೆಲ್ಲ ಇದೆ. ಆದರೂ ಯಾಕೆ ಕಾಂಜೀವರಂನೇ ನಾವು ಕ್ವೀನ್ ಆಫ್ ಸಿಲ್ಕ್ಸ್ ಅಂತ ಕರೆಯೋದು? ಕಾಂಜೀವರಂ ಸಿಲ್ಕ್ ಸ್ಯಾರೀಸ್ ನಮ್ಮ ಅಜ್ಜಿ ಕಾಲದಿಂದನೂ ನೋಡ್ಕೊಂಡು ಬಂದಿರೋದ್ರಿಂದ ಅದು ಇಟ್ಸ್ ವೆರಿ ಕ್ಲೋಸ್ ಟು ಅವರ್ ಹಾರ್ಟ್. ಸೊ ಇಟ್ ಕ್ಯಾನ್ ನೆವರ್ ಗೆಟ್ ಡಿಮಿನಿಶ್ಡ್ ಆ್ಯಕ್ಚುಲಿ. ಇನ್ನೊಂದು ಕಂಚಿ ಸೀರೆಗಳಲ್ಲಿ ಅದೊಂದು ಶೈನ್ ಇದೆ. that is like everlasting and that somehow pulls you back. Okay, ಒಂದು ಕಂಚಿ ಸೀರೆ ಇರಲೇಬೇಕು ಅಂತ. ಇನ್ನೊಂದು ಕಂಚಿ is not just known for ಸ್ಯಾರೀಸ್. ಐ ಥಿಂಕ್ ಹಲವಾರು ಜನಕ್ಕೆ ಗೊತ್ತಿರುತ್ತೆ ಅನ್ಕೊಂಡಿದ್ದೀನಿ. ಇಟ್ ಇಸ್ ಆಲ್ಸೋ ನೋನ್ ಫಾರ್ ಥೌಸಂಡ್ಸ್ ಆಫ್ ಟೆಂಪಲ್ಸ್ ಆ್ಯಕ್ಚುಲಿ. ಸೊ ಅಲ್ಲಿರೋಂಥ ಅದ್ಭುತವಾದ ಬೃಹದಾಕಾರವಾದ ದೇವಸ್ಥಾನಗಳೇನಿದೆ, ಅಲ್ಲಿ ಕೆತ್ತನೆ ಆಗಿರುವಂಥ ಶಿಲೆಗಳು
ಅದನ್ನು ಅವರು ಬುಟ್ಟಾಸ್ ಆಗಿ ಅಥವಾ ಸೆರಗುಗಳಲ್ಲಿ ಅದನ್ನು ನೇಕಾರರು ಡಿಸೈನ್ ಮಾಡ್ತಾರೆ. ಸೊ ಅದನ್ನು ಎಷ್ಟು ಕ್ಲಿಯರ್ ಕಟ್ಟಾಗಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತಂದರೆ ಯು ಕ್ಯಾನ್ ಆ್ಯಕ್ಚುಲಿ ವಿಜುವಲೈಸ್ ದೋಸ್ ಶಿಲೆಗಳು ಎಕ್ಸಾಕ್ಟ್ಲಿ ದ ಸೇಮ್ ಆನ್ ದ ಸ್ಯಾರಿ. ಸೊ ದಟ್ ಈಸ್ ದ ಬೆಸ್ಟ್ ಪಾರ್ಟ್ ಇನ್ ಕಾಂಜೀವರಂ ಸ್ಯಾರೀಸ್. ತುಂಬ ಅಂದರೆ ತುಂಬ ಎಕ್ಸಲೆಂಟ್ ಪರ್ಫೆಕ್ಷನ್ ಆಗಿ ಮಾಡಿರ್ತಾರೆ. ಸೊ ದಟ್ ಕ್ಯೂರೇಷನ್ ಇಸ್ ಸಮಥಿಂಗ್ ವಿಚ್ ಇಸ್ ರಿಯಲಿ ಬ್ಯೂಟಿಫುಲ್ ಇನ್ ಹ್ಯಾಂಡ್ಲೂಮ್ ಕಾಂಜೀವರಂ, ಅಪ್ಪಟ ಕಾಂಜೀವರಂ ಸೀರೆಗಳಲ್ಲಿ. ಇನ್ಫ್ಯಾಕ್ಟ್ ವೃಷಭ ವಸ್ತ್ರನಲ್ಲಿ ನಾನು ನೋಡಿದಂಥ ಒಂದು ಸೀರೆ ವಿಚ್ ರಿಯಲಿ ಕಾಟ್ ಮೈ ಅಟೆನ್ಷನ್, ಕಾಂಜೀವರಂ ಸೀರೆಯ ಮೇಲೆ ಬನಾರಸಿ ಆ ಬುಟ್ಟಗಳನ್ನು ಏನು ನೋಡಿದೆ, ಆ ಫ್ಯೂಷನ್, ಇಟ್ ವಾಸ್ ಅ ಬ್ಯೂಟಿಫುಲ್ ಕೊಲಾಬರೇಷನ್. ಹೌದು ಹೌದು. ಸೊ ಇಂಥ ಕೊಲಾಬರೇಷನ್ ಸೀರೆಗಳನ್ನು ಕೂಡ ನಾವು ಚೆಕ್ಔಟ್ ಮಾಡ್ತೀವಿ. ಡೆಫಿನೆಟ್ಲಿ ರೀಸೆಂಟಾಗೂ ಕೂಡ ನಾವು ಆರ್ಡರ್ಸ್ ಕೊಟ್ಟು we are trying to have this diversity of culture. That is one concept which we are bringing in, and we have referred these sarees as mrudulas ಅಂತಂದ್ರೆ ಮೃದುವಾಗಿರುವಂಥದ್ದು. ಸೊ ಅದನ್ನ ಇಟ್ಸ್ ನಥಿಂಗ್ ಬಟ್ ಸಾಫ್ಟ್ ಹ್ಯಾಂಡ್ಲೂಮ್ ಸಾಫ್ಟ್ ಸಿಲ್ಕ್ ಸ್ಯಾರೀಸ್. ಯಾಕಂದರೆ ಇಟ್ ಆಲ್ಸೋ ಹ್ಯಾಸ್ ಟು ಬಿ ಬಡ್ಜೆಟ್ ಪಾಕೆಟ್ ಫ್ರೆಂಡ್ಲಿ ಅಂತ ಏನು ಹೇಳ್ತೀವಿ. ಸೊ ದೀಸ್ ಪರ್ಟಿಕ್ಯುಲರ್ ಸ್ಯಾರೀಸ್ ವಿಲ್ ಫಾಲ್ ಇನ್ ದ ರೇಂಜ್ ಆಫ್ 10,500 to 11,500 ಮ್ಯಾಕ್ಸಿಮಮ್. ಬಟ್ ಅದು ಪ್ಯೂರ್ ಹ್ಯಾಂಡ್ಲೂಮ್ ಆಗಿರುತ್ತೆ ವಿತ್ ದ ಕ್ಯೂರೇಷನ್ ಆಫ್ ಬನಾರಸಿ ಆರ್ ಕೋಲ್ಕತ್ತಾ ಜಾಮ್ದಾನೀಸ್. ಈ ಥರದ ಡೈವರ್ಸಿಫಿಕೇಶನ್ ಆಫ್ ಟೂ ಕಲ್ಚರ್ಸ್ ಇಂಟು ಒನ್ ಸ್ಯಾರಿ, ಆ ಥರದ ಡಿಸೈನಿಂಗ್ನಲ್ಲಿ ವಿ ಆರ್ ವರ್ಕಿಂಗ್ ಆನ್ ಇಟ್. ಸೊ ಹೀಗೆ ವಿಭಿನ್ನವಾಗಿರುವಂತಹ ಶೈಲಿಯ ಸೀರೆಗಳು ಆ್ಯಂಡ್ ವಿಭಿನ್ನವಾಗಿರುವಂತಹ ಜಾಗಗಳಿಂದ ತರಿಸಿರುವಂಥ ಸೀರೆಗಳ ಬಗ್ಗೆ ಮಾತಾಡ್ತಾ, ನೆಕ್ಸ್ಟ್ ಒನ್ ಇಸ್ ಅ ಬ್ಯೂಟಿಫುಲ್ ಪರ್ಷಿಯನ್ ವರ್ಡ್. ಕಲಂ ಅಂದರೆ ಪೆನ್, ಕಾರಿ ಅಂದರೆ ಕ್ರಾಫ್ಟ್ಸ್ಮೆನ್ಶಿಪ್. ಸೊ ಒಂದು ಬ್ಯಾಂಬೂನ ಪೆನ್ನ ರೀತಿಯಲ್ಲಿ ಬಳಸ್ತಾ ಮಾಡುವಂಥ ಒಂದು ಬ್ಯೂಟಿಫುಲ್ ಆರ್ಟ್ ವರ್ಕ್, ಪೆನ್ ಕಲಂಕಾರಿ ನಿಮ್ಮಲ್ಲಿ ಇದೆ. ಆ್ಯಂಡ್ ನನಗೆ ಒಂದು ಬ್ಲೌಸ್ ಪೀಸ್ನ ನೀವು ಕಳಿಸ್ಕೊಟ್ಟಿದ್ದೀರಾ, ಅದನ್ನು ಹೊಲಿಸ್ಕೊಂಡಿದ್ದೀನಿ. ಇಟ್ ಲುಕ್ಸ್ ಬ್ಯೂಟಿಫುಲ್. ಲುಕಿಂಗ್ ಫಾರ್ವರ್ಡ್ ಅದನ್ನು ಯಾವುದಾದ್ರೂ ಒಂದು ಪಾಡ್ಕಾಸ್ಟಲ್ಲಿ ಉಟ್ಕೊಳ್ಳೋದಕ್ಕೆ. ಸೊ ಹೇಳಿ ಅಬೌಟ್ ಕಲಂಕಾರಿ. ಸೊ ಕಲಂಕಾರಿ ವರ್ಕ್ ಏನಿದೆ, ಇಟ್ಸ್ ಆ್ಯಕ್ಚುಲಿ ಸ್ಟಾರ್ಟೆಡ್ ಫ್ರಮ್ ಶ್ರೀಕಾಳಹಸ್ತಿನಲ್ಲೇ ಅದು ಒರಿಜಿನ್ ತೊಗೊಂಡಿರೋವಂಥದ್ದು. ಇದನ್ನು ಫ್ಯೂ ಪಾರ್ಟ್ಸ್ ಆಫ್ ಕೋಲ್ಕತ್ತಾಲು ಕೂಡ ಮಾಡ್ತಾರೆ, ಬಟ್ ಮೇನ್ ಒರಿಜಿನ್ ಇಸ್ ಫ್ರಮ್ ಶ್ರೀಕಾಳಹಸ್ತಿ. ಇದಕ್ಕೂ ಕೂಡ ತುಂಬ ವರ್ಷಗಳ ಇತಿಹಾಸ ಇದೆ, 100 ವರ್ಷಗಳ ಇತಿಹಾಸನೇ ಇದೆ. ಇದಕ್ಕೆ ಈ ಕಲಂಕಾರಿ ಕೆಲಸ ಆ್ಯಕ್ಚುಲಿ ಒಂದು ನಾನು ಕ್ಲಾರಿಟಿ ಕೊಡಬೇಕು. ಈ ಪೆನ್ ಅನ್ನೋದು ಕಲಂಕಾರಿ ಪಕ್ಕ ಬಂದಿದ್ದೇನಕ್ಕೆ ಅಂತಂದರೆ, ಈ ಕಲಂಕಾರಿ ಅನ್ನೋದು ಇವಾಗ ಎಲ್ಲ ಕಡೆ ಯೂಸ್ ಆಗ್ತದೆ. ಇವಾಗ ಡಿಜಿಟಲ್ ಪ್ರಿಂಟನ್ನು ಕಲಂಕಾರಿ ಅಂತ ಹೇಳ್ತೀವಿ, ಜಸ್ಟ್ ಕಲಂಕಾರಿ ಸ್ಯಾರಿ ಅಂತ ಹೇಳ್ಬಿಡ್ತೀವಿ. ಅದನ್ನ ಡಿಸ್ಟಿಂಗ್ವಿಶ್ ಮಾಡೋದಕ್ಕೆ ಎಕ್ಸ್ಕ್ಲೂಸಿವ್ ಹ್ಯಾಂಡ್ ಪೇಂಟೆಡ್ ಸ್ಯಾರೀಸ್ ಅಥವಾ ಹ್ಯಾಂಡ್ ಪೇಂಟೆಡ್ ಫ್ಯಾಬ್ರಿಕ್ಸ್ ಅಂತ ಮಾಡೋದಕ್ಕೋಸ್ಕರನೇ ಪೆನ್ ಕಲಂಕಾರಿ ಅಂತ ಯೂಸ್ ಮಾಡುವಂಥದ್ದು ಹೆಸರು. ಸೊ ಈ ಪರ್ಟಿಕ್ಯುಲರ್ ಸ್ಯಾರೀಸ್ನ ಒಂದು ಸೀರೆ ಆಗೋದಕ್ಕೆ ಅಂದರೆ ಅಳಲೆಕಾಯಿ ಮತ್ತೆ ಹಾಲು ಎರಡನ್ನೂ ಹಾಕಿ ಅದನ್ನ ಕುದಿಸ್ತಾರೆ. ಆ ಕುದಿಸ್ದಾಗ ಏನಾಗುತ್ತೆ, ಆ ಸ್ಯಾರಿ ಒಂದು ಲೈಟ್ ಯೆಲ್ಲೋ ಕಲರ್ ಹಳದಿ ಶೇಡಿಗೆ ಬರುತ್ತೆ. ಸೊ ಅದನ್ನ ಇಟ್ಕೊಂಡು ಅದ್ರ ಮೇಲೆ ಒಂದು ಇದರಲ್ಲಿ ಬರಿಕೊಂಡು ಹೋಗ್ತಾರೆ, ಇದ್ಲಲ್ಲಿ ಬರೀತಾರೆ. ಆ ಇದ್ಲು ಹುಣಸೆ ಮರದ ಕಡ್ಡಿಗಳೇನಿರುತ್ತಲ್ಲ ಅದನ್ನ ಇದ್ಲಾಗಿ ಮಾಡಿ ಅದನ್ನ ಪೆನ್ ತರ ಬರೀತಾರೆ. ಫಸ್ಟ್ ಅದರಲ್ಲಿ ಒಂದು ಔಟ್ಲೈನ್ ಮಾಡ್ಕೊಳ್ತಾರೆ. ಸೊ ಆ ಔಟ್ಲೈನ್ ಮಾಡ್ಕೊಂಡು ಆಮೇಲೆ ಅದಕ್ಕೆ ಕಲರ್ ಹಾಕ್ತಾ ಹೋಗ್ತಾರೆ. ಸೊ ಕಲರ್ಸ್ ಎಲ್ಲಾನು ಕೂಡ ವೆಜಿಟೇಬಲ್ ಡೈಯಿಂಗ್ ಆಗಿರೋದು. ಸೊ ತುಕ್ಕು, ಕಬ್ಬಿಣದ್ದು ತುಕ್ಕೇನಿದೆ, ಆ ತುಕ್ಕು ಮತ್ತೆ ಬೀಟ್ರೋಟು ಅದನ್ನೆಲ್ಲ ಯೂಸ್ ಮಾಡಿ ಬೇರೆ ಬೇರೆ ವೆಜಿಟೇಬಲ್ಸ್ನ ಯೂಸ್ ಮಾಡಿ ಇದನ್ನ ಮಾಡ್ತಾರೆ. ಸೊ ಆ ಡೈ ಮಾಡೋದಕ್ಕೆ ಅವ್ರಿಗೆ ಹೆಚ್ಚು ಕಮ್ಮಿ 3 to 4 days ಆಗುತ್ತೆ. ಬ್ಯಾಂಬೂ ಸ್ಟಿಕ್ ಇರುತ್ತೆ, ಸೊ ಅದಕ್ಕೆ ಅವರು ಒಂದಷ್ಟು ಇದನ್ನು ಕಟ್ಕೊಂಡಿರ್ತಾರೆ, ದಾರ ಒಂದು ಪೆನ್ ರೀತಿ ಬರಲಿಕ್ಕೆ ಅಂತ. ಸೊ ಇದನ್ನು ಹಿಂಗೆ ಒತ್ತಿದಾಗ ಸೊ ಅದು ಇಂಕ್ ಫ್ಲೋ ಜಾಸ್ತಿ ಆಗುತ್ತೆ. ಸೊ ಎಲ್ಲಿ ಇಂಕ್ ಫ್ಲೋ ಜಾಸ್ತಿ ಮಾಡ್ಕೋಬೇಕು, ಎಲ್ಲಿ ಇಂಕ್ ಫ್ಲೋ ಕಮ್ಮಿ ಮಾಡ್ಕೋಬೇಕು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಸೊ ಅದನ್ನು ಇಟ್ಕೊಂಡು ಹಾಗೆ ಬರ್ಕೊಂಡು ಹೋಗ್ತಾರೆ. ಆ್ಯಂಡ್ ಇದು ವಾಶ್ ಆದಮೇಲೆ ಕಲರ್ ಹೋಗೋದಿಲ್ಲ, ಯಾಕಂದರೆ ಇದು ಸೀರೆ ಎಲ್ಲ ರೆಡಿ ಆದಮೇಲೆ ಅವ್ರು ಮತ್ತೆ ಅದನ್ನು ಒಂದು ರೌಂಡ್ ಕುದಿಸ್ತಾರೆ. ಸೊ ಹಾಗಾಗಿ ಅದು ಏನು ಹಾಕೋದಿಲ್ಲ. ಸೊ ನೀವು ಪ್ರಾರಂಭದ ಪ್ರಾಸೆಸ್ ಏನು ಹೇಳಿದ್ರಿ, ಹಾಲಲ್ಲಿ ನೆನೆಸ್ತಾರೆ ಅಂತ. ಹಾಲು ಮತ್ತೆ ಅಳಲೆಕಾಯಿ. ಓಕೆ, ಇಫ್ ಯು ರಿಮೆಂಬರ್, ನಿಮ್ಮ ಸ್ಟೋರ್ಗೆ ನನ್ನ ಮಗಳನ್ನ ಕರ್ಕೊಂಡ್ ಬಂದಿದ್ದಾಗ, ಅಮ್ಮ ಈ ಸೀರೆ ಹಾಲು ವಾಸನೆ ಬರ್ತಿದೆ ಅಂದ್ಲು. ಆಕ್ಚುಲಿ ತುಂಬಾ ಒಳ್ಳೆ ಘಮ ಇತ್ತು ಈ ಸೀರೆ ಇತ್ತು. That is the authenticity of a hand painted kalamkari fabric.
ಅದು ಸೀರೆನೇ ಆಗ್ಲಿ, ದುಪ್ಪಟ್ಟನೇ ಆಗ್ಲಿ, ಒಂದು ಬ್ಲೌಸ್ ಪೀಸೇ ಆಗ್ಲಿ ಅಥವಾ ಒಂದು ಡ್ರೆಸ್ ಪೀಸೇ ಆಗ್ಲಿ, ಅದರಲ್ಲಿ ಈ ಪರ್ಟಿಕ್ಯುಲರ್ ಪೆಕ್ಯುಲಿಯರ್ ಸ್ಮೆಲ್ ಬರಬೇಕು. ಅವಾಗ್ಲೇನೆ ಯು ನೋ ದಟ್ ಎಸ್ ದಿಸ್ ಇಸ್ ದ ಅಥೆಂಟಿಕ್ ಶ್ರೀಕಾಳಹಸ್ತಿ ಕಲಂಕಾರಿ ಫ್ಯಾಬ್ರಿಕ್ ಅಂತ. ಓಕೆ ಓಕೆ. ಸೊ ಈ ತರ ನಮ್ಗೆ ಇನ್ನೊಂದಷ್ಟು ವಿಷಯಗಳು ಹೇಳಿ. ಆಸ್ ಟು ಏನಿವಾಗ ನೀವು ಹೇಳಿದ್ರಿ ಕಲಂಕಾರಿ ಒರಿಜಿನೇಟೆಡ್ ಫ್ರಮ್ ಶ್ರೀಕಾಳಹಸ್ತಿ, ಕಾಂಜೀವರಂ ಅಂದ್ರೆ ಅದರ ಒರಿಜಿನ್ ಹೇಳಿದ್ರಿ. ಆ ಥರ ಒಂದಷ್ಟು ಸ್ಪೆಷಾಲಿಟಿ ಸೀರೆಯ ಅಥವಾ ಸ್ಪೆಷಾಲಿಟಿ ಆರ್ಟ್ ವರ್ಕ್ನ ಒರಿಜಿನ್ ಹೇಳ್ತೀರಾ? ಇನ್ನೊಂದು ತಾಂಜಾವೂರ್ ಪೇಂಟಿಂಗ್ ಇದೆ. ಸೊ ತಾಂಜಾವೂರ್ ಪೇಂಟಿಂಗ್ ಕೂಡ ಹಲವಾರು ಕಡೆ ಅದನ್ನು ಹೇಳ್ಕೊಡ್ತಿದ್ದಾರೆ. ಅದು ಇವಾಗ ಸದ್ಯಕ್ಕೆ ನನಗೆ ನನ್ನ ಜೊತೆ ಕೆಲಸ ಮಾಡ್ತಿರೋರು ಒಬ್ರು ಬೆಂಗಳೂರವ್ರು ಇದ್ದಾರೆ, ಇನ್ನೊಬ್ರು ಮೈಸೂರವ್ರು ಇದ್ದಾರೆ. ಅದು ಟಿಪಿಕಲ್ ಪೇಂಟಿಂಗ್ ಏನು ಯೂಸ್ ಮಾಡ್ತಾರೆ ಅದು ಕೂಡ ಡ್ರೈ ವಾಶ್ ಆಗಲಿ ಯಾವುದೇ ಆದ ಆಫ್ಟರ್ ವಾಶ್ ಏನೂ ಆಗೋದಿಲ್ಲ. ದಟ್ ಈಸ್ ಆಲ್ಸೋ ಡ್ಯೂರಬಲ್. ಸೊ ಧೈರ್ಯವಾಗಿ ನೀವು ಕಾಟನ್ ಆಗಲಿ, ಸಿಲ್ಕ್ ಸ್ಯಾರಿ, ಇನ್ಫ್ಯಾಕ್ಟ್ ಸೆಮಿ ಸಿಲ್ಕ್ ಸ್ಯಾರೀಸ್ ಮೇಲೂ ಕೂಡ ತಾಂಜಾವೂರ್ ಪೇಂಟಿಂಗ್ ಮಾಡಿಸ್ಬೋದು. ಯಾವುದೇ ರೀತಿಯಾದ ಹಾಳಾಗಲ್ಲ. ಅದೊಂದು ರೀತಿಯಾದ ಫಾರ್ಮ್ ಇದೆ. ಅದು ಬಿಟ್ಟರೆ ಹ್ಯಾಂಡ್ ಎಂಬ್ರಾಯ್ಡ್ರಿ, ಮೆಷಿನ್ ಎಂಬ್ರಾಯ್ಡ್ರಿ ಕೂಡ ಎಷ್ಟೊಂದು ಜನ ಕೇಳ್ಕೊಂಡು ಬರ್ತಾರೆ, ಅದನ್ನು ಕೂಡ ಸಪೋರ್ಟ್ ಮಾಡ್ತೀವಿ. ಹ್ಯಾಂಡ್ ಎಂಬ್ರಾಯ್ಡ್ರಿನಲ್ಲೂ ಕೂಡ ಜರ್ದೋಸಿ ವರ್ಕ್ ಇದೆ, ಟಿಪಿಕಲ್ ಸಿಲ್ಕ್ ಥ್ರೆಡ್ ವರ್ಕ್ಸ್ ಬರುತ್ತೆ, ಆಮೇಲೆ ಪರ್ಲ್ ವರ್ಕ್ಸ್ ಬರುತ್ತೆ. ಸೊ ಈ ಥರದ್ದು ಕೂಡ ಸಪೋರ್ಟ್, ಕಸ್ಟಮೈಸ್ಡ್ ಸಪೋರ್ಟ್ ಇದ್ದೇ ಇದೆ. ಸೊ ಯಾಕಂದ್ರೆ ನಮ್ಮದ್ರಲ್ಲಿ ಕಸ್ಟಮೈಸ್ಡ್ ಸ್ಟಿಚಿಂಗ್ ಕೂಡ ಅವೈಲೇಬಲ್ ಇದೆ. ಸೊ ಯು ಕ್ಯಾನ್ ಆಲ್ವೇಸ್ ಗೋ ಫಾರ್ ಇಟ್. ಒಂದು ಕೊಲಾಬ್ರೇಷನ್ ಮತ್ತೊಂದು ನನಗೆ ತುಂಬಾ ಇಷ್ಟ ಆಗಿದ್ದು, ಮೈಸೂರು ಸಿಲ್ಕ್ ಸೀರೆಯ ಮೇಲೆ ಕಲಂಕಾರಿ ವರ್ಕ್ ಮಾಡಿಸಿದ್ದೀರಾ. ತುಂಬಾ ಚೆನ್ನಾಗಿದೆ. ಇಟ್ ಆಕ್ಚುಲಿ ಸ್ಟ್ಯಾಂಡ್ಸ್ ಔಟ್. ಯಾಕಂದ್ರೆ ಆನೆಸ್ಟ್ಲಿ ಸ್ಪೀಕಿಂಗ್ ಇವಾಗ ಮೈಸೂರು ಸಿಲ್ಕ್ ಸೀರೆಗಳು ಎಷ್ಟು ನೋಡ್ತಾ ಇದ್ದೀವಿ ನಾವು ಅಂದ್ರೆ, ನಾಟ್ ಜಸ್ಟ್ KSIC ಹೇಳ್ತಿರೋದು, ಎಲ್ಲಾ ಸೀರೆ ಅಂಗಡಿಯವರು ಮೈಸೂರು ಸಿಲ್ಕ್ ಸೀರೆ ಸ್ಟಾರ್ಟಿಂಗ್ ಫ್ರಮ್, ನಾ ಹೇಳೋದು 2,000, 1,25,000 ಎಲ್ಲ ಸ್ಟಾರ್ಟಿಂಗ್ ಅಂತಾರೆ. ಅಫ್ಕೋರ್ಸ್ ಕ್ವಾಲಿಟಿ ಆಫ್ ಸಿಲ್ಕ್ನ ಇಟ್ ಈಸ್ ಕ್ವೆಶ್ಚನಬಲ್. ಬಟ್ ನೀವು ಹೇಳ್ದಂಗೆ 30, 40, 50,000 ನಮಗೆ ಸಿಗುತ್ತೆ. ಇವಾಗ ತುಂಬಾ ಅದನ್ನೇ ನೋಡ್ತಾ ಅದರಲ್ಲಿ ಏನಾದರೂ ಡಿಫ್ರೆಂಟ್ ಆಗಿ ಸಿಗಬಹುದಾ ಅಂದ್ರೆ ದಿಸ್ ಇಸ್ ಯೆಟ್ ಅನದರ್ ಬ್ಯೂಟಿಫುಲ್ ಕಾನ್ಸೆಪ್ಟ್. ನಿಜ. ಸೊ ಇನ್ಫ್ಯಾಕ್ಟ್ ನಾವು ಕಂಚಿ ಸೀರೆಗಳ ಮೇಲೂ ಕೂಡ ಕಲಂಕಾರಿ ವರ್ಕ್ನ ಮಾಡಿಸ್ತಾ ಇದ್ದೀವಿ. ಸೊ ನಾವೇ ವೀವರ್ಸ್ ಹತ್ರ ಪ್ಲೇನ್ ಅಂದರೆ ಕ್ರೀಮ್ ಕಲರ್ ಇಲ್ಲ ಅಂದರೆ ವೈಟ್ ಕಲರ್ ಸೀರೆಗಳನ್ನ ನೇಯಿಸ್ಬಿಟ್ಟು ಡಿಫ್ರೆಂಟ್ ಕಲರ್ ಬಾರ್ಡರ್ಸ್ ಕೊಟ್ಟು ಅದಕ್ಕೆ ಪೆನ್ ಕಲಂಕಾರಿ ವರ್ಕ್ ಮಾಡಿಸ್ತಾ ಇದ್ದೀವಿ. ಸೊ ಅದು ಕೂಡ ಸಪೋರ್ಟೆಡ್ ಇದೆ. ಅದು ಬಿಟ್ಟರೆ ನಿಮ್ಮ ಹತ್ರ ಅಕಸ್ಮಾತ್ ಏನಾದರೂ ಫ್ಯಾಬ್ರಿಕ್ ಇದ್ರೆ ನೀವು ಅದ್ರ ಮೇಲೆ ಮಾಡಿಸ್ಬೇಕು ಅಂತ ಇತ್ತು ಅಂತಂದರೆ ಯು ಕ್ಯಾನ್ ಆಲ್ವೇಸ್ ಅಪ್ರೋಚಸ್. ಸೊ ನಾವು ಅದಕ್ಕೆ ನಿಮಗೆ ದ ರೈಟ್ ಏನಾದರೂ ಡೀಟೇಲ್ಸ್ ಕೊಡ್ತೀವಿ, ವೆದರ್ ಇಟ್ ಇಸ್ ಪಾಸಿಬಲ್ ಆರ್ ನಾಟ್. ಯಾಕಂತಂದರೆ ಈ ವೆಜಿಟಬಲ್ ಡೈಯಿಂಗ್ ಏನು ಯೂಸ್ ಮಾಡ್ತೀವಲ್ಲ ಕಲಂಕಾರಿನಲ್ಲಿ, ಅದು ಮೈಲ್ಡ್. ಇಟ್ ವಿಲ್ ಬಿ ಮೈಲ್ಡ್ ಆ್ಯಂಡ್ ಬ್ಯೂಟಿಫುಲ್. ಇಟ್ ವಿಲ್ ನಾಟ್ ಬಿ ಟು ಮಚ್ ಡ್ಯಾಸ್ಲಿಂಗ್ ಆ್ಯಂಡ್ ಬ್ರೈಟ್. ಸೊ ಯಾವುದೇ ರೀತಿಯಾದ ಕಲರ್ಸ್ ಮೇಲೂ ವರ್ಕ್ ಆಗಲ್ಲ ಅದು. ಎನಿ ಡಾರ್ಕ್ ಕಲರ್ ಶೇಡ್ಸ್ ಮೇಲೆ ಯಾವುದ್ರ ಮೇಲೆ ಪೆನ್ ಕಲಂಕಾರಿ ಕಲರ್ಸ್ ವರ್ಕ್ ಆಗಲ್ಲ. ಯು ಕ್ಯಾನ್ ಗಿವ್ ಅನ್ ಔಟ್ಲೈನ್. ಸೊ ಭರತ್ ಅವ್ರು ಎಕ್ಸ್ಪ್ಲೈನ್ ಮಾಡ್ದಂಗೆ ಇದು ಏನಂತಾರೆ, ಹುಣಸೆ ಕಡ್ಡಿಯಿಂದ ಏನು ಡ್ರಾಯಿಂಗ್ ಮಾಡ್ತೀವಲ್ಲ ಅಷ್ಟು ಮಾಡಿ ನಿಲ್ಲಿಸ್ಬೋದೇ ಹೊರತು ಕಲರಿಂಗ್ ಮಾಡಿದ್ರೆ ಅದು ನಿಂತ್ಕೊಳ್ಳಲ್ಲ, ಅದು ಔಟ್ಸ್ಟ್ಯಾಂಡಿಂಗ್ ಆಗಿ ಕಾಣಲ್ಲ, ಬಿಕಾಸ್ ಇಟ್ಸ್ ಮೈಲ್ಡ್. ಸೊ ಅದರಿಂದ ಲೈಟ್ ಕಲರ್ಸ್, ಆದಷ್ಟು ಕ್ರೀಮು, ಲೈಟ್ ಯೆಲ್ಲೋ, ಲೈಟ್ ಬ್ಲೂ, ಬೇಬಿ ಪಿಂಕ್ ಮೇ ಬಿ ಇಂಥದ್ರ ಮೇಲೆ ಚೆನ್ನಾಗಿ ಕಾಣುತ್ತೆ. ಸೊ ಯಾ, ವಿ ಆಲ್ವೇಸ್ ಸಪೋರ್ಟ್. ಅದು ನಿಮ್ಮ ಸ್ಯಾರಿನೇ ಆಗಲಿ ಅಥವಾ ನಮ್ಮ ಹತ್ರನೇ ತೊಗೊಳ್ಳೋ ಹಾಗಿದ್ರೆ ವಿ ಗಿವ್ ಯು ದ ಅಥೆಂಟಿಕ್ ಫ್ಯಾಬ್ರಿಕ್. ಕಂಚಿ ಸೀರೆ ಅಂದರೆ ಕಂಚಿ ಸೀರೆ ಮೇಲೆ ಮಾಡಿಸ್ತೀವಿ. ಇನ್ಫ್ಯಾಕ್ಟ್ ಈ ನಡುವೆ ಇಕ್ಕತ್ತು ಸೀರೆಗಳು ಕೂಡ ಬಂದಿದೆ, ಅದ್ರ ಮೇಲೂ ಕೂಡ ಪೆನ್ ಕಲಂಕಾರಿ ಸೀರೆಗಳು ಮಾಡಿಸ್ಕೊತಾರೆ, ಪೆನ್ ಕಲಂಕಾರಿ ವರ್ಕ್ ಮಾಡಿಸ್ಕೊತಾರೆ. ಮತ್ತು ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರೀಸ್ ಮೇಲೆ ಮಾಡಿ ಕೊಡ್ತೀವಿ. ಸೊ ಫಾರ್ ಎಕ್ಸಾಂಪಲ್ ನಾನು ಇವತ್ತು ಒಂದು ಕೋರಾ ತೊಗೊಂಬಂದಿದ್ದೀನಿ. ಕೋರಾ ಅಂತಂದರೆ ಇದು ಟಿಪಿಕಲ್ ಕ್ರೇಪ್ ಸಿಲ್ಕ್ ಸ್ಯಾರಿದು ಏನಂತಾರೆ, ಬಿಫೋರ್ ಡೈಯಿಂಗ್ ಅಂದ್ರೆ ಒಂದು ಡಿಸೈನ್ ಆಗೋಗಿದೆ, ಬಟ್ ಇಟ್ ಇಸ್ ಇನ್ ಇಟ್ಸ್ ರಾ ಫಾರ್ಮ್. ಸೊ ದಟ್ಸ್ ವೈ ವಿ ಕಾಲ್ ದಿಸ್ ಅಸ್ ಕೋರಾ. ಸೊ ಈ ಪರ್ಟಿಕ್ಯುಲರ್ ಸೀರೆ ಮೇಲೂ ಕೂಡ ನಾವು ಕಲಂಕಾರಿ ಅಂದ್ರೆ ಹ್ಯಾಂಡ್ ಪೇಂಟೆಡ್ ಕಲಂಕಾರಿನ ಮಾಡಿಸಬಹುದು. ನನಗೆ ಆಕ್ಚುಲಿ ನನ್ನ ಇಮ್ಯಾಜಿನೇಷನ್ಗೆ ಕೆಲಸ ಕೊಡ್ತಾ ಇದ್ದೀನಿ, ಹೇಗೆ ಕಾಣ್ಬೋದು ಇದ್ರ ಮೇಲೆ ಕಲಂಕಾರಿ, ಹೇಗೆ ಕಾಣ್ಬೋದು ಅಂತ. ಇಟ್ ವಿಲ್ ಲುಕ್ ಡೆಫಿನೆಟ್ಲಿ ಬ್ಯೂಟಿಫುಲ್. ಎಸ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಯು ಕ್ಯಾನ್ ಆಲ್ವೇಸ್ ಗೋ ಫಾರ್. ಸೊ ಇಲ್ಲಿ ನೋಡಿ, ನಿಮ್ಗೆ ಇದು ವೆರಿ ಬಿಗ್ ಬೆಂಟೆಕ್ಸ್ ಬಾರ್ಡರ್ ಇದೆ ಐದರ್ ಸೈಡ್ಸ್ ಅಲ್ಲಿ. ಯು ಜಸ್ಟ್ ಗೋ ವಿತ್ ಅ ಸಿಂಪಲ್ ಡಿಸೈನ್ ಆಫ್ ಕಲಂಕಾರಿ ಇಲ್ಲಿ ಮತ್ತೆ ಇಲ್ಲಿ, ಮತ್ತೆ ಸೆರ್ಗಲಿ ಕೂಡ. ಆಸ್ ಅಂದ್ರೆ ನೀವು ಎಷ್ಟು ಕಡಿಮೆ ಕೆಲಸ ಮಾಡಿದ್ರು ಕೂಡ ಅಷ್ಟೇ ಚೆನ್ನಾಗಿ ಕಾಣುತ್ತೆ. ಇಲ್ಲ ನೀವು ಬೇಕಿದ್ರೆ ಒಂದು ದೊಡ್ಡದಾಗಿ ಕೂಡ ಹೋಗ್ಬೋದು. ಇಟ್ ಆಲ್ ಡಿಪೆಂಡ್ಸ್ ಆನ್ ಹೌ ಯು ವಾಂಟ್ ಯುವರ್ ಸ್ಯಾರಿ ಟು ಲುಕ್. ಸೊ ಎಲ್ಲಾ ತರದ ಪಾಸಿಬಿಲಿಟೀಸು ಅವೈಲೇಬಲ್ ಇದೆ. ಸೊ ದಿಸ್ ಇಸ್ ಆಸ್ ಐ ಸೆಡ್ ರಾ ಫಾರ್ಮ್ ಆಫ್ ಕ್ರೇಪ್ ಸಿಲ್ಕ್ ಸ್ಯಾರಿ. ವೀಣಾ ಅವರೇ, ನಮಗೆ ಈ ತರದ ಒಂದಷ್ಟು ಟರ್ಮಿನಾಲಜೀಸ್ ಹೇಳ್ತೀರಾ? ನಿಮ್ಮ ಪ್ರೊಫೆಷನಲ್ ಯೂಸ್ ಮಾಡುವಂತ ಟರ್ಮಿನಾಲಜೀಸ್ ಲೈಕ್ ಕೋರಾ ಅಂತ ಏನ್ ಹೇಳಿದ್ರಿ, ಈ ತರದ ಒಂದಷ್ಟು ಟರ್ಮಿನಾಲಜೀಸ್ ಹೇಳಿ ನಮಗೆ. ಬುಟ್ಟ ಅಂತ ಅಂದ್ರೆ
ಪ್ರತಿಯೊಂದು ಸೀರೆನಲ್ಲೂ ನೀವು ಬಾಡಿ ಪಾರ್ಟ್ ತಗೊಂಡಾಗ ಪುಟ್ಟ ಡಿಸೈನ್ಸ್ ಏನ್ ಮಾಡ್ತೀವಲ್ಲ ಅದನ್ನು ಬುಟ್ಟಾಸ್ ಅಂತ ಹೇಳ್ತೀವಿ. ಅದು ಬಿಟ್ರೆ ಕೋರಾ ಇಸ್ ನಥಿಂಗ್ ಬಟ್ ದ ಫಸ್ಟ್ ಫಾರ್ಮ್ ಆಫ್ a particular pure silk saree. It could be a machine made, especially machine made ಅಕಸ್ಮಾತ್ ಆಗಿದ್ದು ಅದರ ಮೇಲೆ ಅದನ್ನ ಆಮೇಲೆ ಡೈಯಿಂಗ್ ಕಳ್ಸಿದ್ರೆ ದಟ್ ಫಸ್ಟ್ ಫಾರ್ಮ್ ಇಸ್ ಆಕ್ಚುಲಿ ಕಾಲ್ಡ್ ಅಸ್ ಕೋರಾಸ್. ಮತ್ತೆ ಕೋರಾ ಸಿಲ್ಕ್ ಅಂತಾನು ಯೂಸ್ ಮಾಡ್ತಾರೆ. ವೆನ್ ಅ ಪರ್ಟಿಕ್ಯುಲರ್ ಸಿಲ್ಕ್ ಥ್ರೆಡ್ ಅದನ್ನ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಟೆಕ್ಸ್ಚರ್ಸ್ ಕೊಡ್ಬೋದು ಅದಕ್ಕೆ. ಫಾರ್ ಎಕ್ಸಾಂಪಲ್ ನಾವು ತುಂಬಾ ಹೆಸರುಗಳು ಕೇಳಿರ್ತೀವಿ, ಜಾರ್ಜೆಟ್, ಶಿಫಾನ್, ಮತ್ತೆ ಕ್ರೇಪ್, ಇಲ್ಲ ಲಿನೆನ್ಸ್ನು ಕೂಡ ಮಾಡ್ತಾರೆ. ಓಕೆನಾ, ಇದೇ ತರ ಮತ್ತೆ ಆರ್ಗ್ಯಾನ್ಸಾ, ಇನ್ನ ಸುಮಾರು ಮಸ್ಲಿನ್, ಈ ತರನೇ ಸುಮಾರು ಹೆಸರುಗಳಿವೆ. ಸೊ ನೀವು ಫಸ್ಟ್ ಫಾರ್ಮ್ ಆಫ್ ದ ಪ್ಯೂರ್ ಸಿಲ್ಕ್ ಈವನ್ ಬಿಫೋರ್ ಇಟ್ ಗೆಟ್ಸ್ ಇನ್ ಟು ಆಲ್ ದೀಸ್ ಟೆಕ್ಸ್ಚರ್ಸ್ ಇಸ್ ಆಲ್ಸೋ ಕಾಲ್ಡ್ ಅಸ್ ಕೋರಾ. ರಾ ಫಾರ್ಮ್ ಅಂತ ಏನು ಹೇಳ್ತೀವಲ್ಲ ದಟ್ ಇಸ್ ಕಾಲ್ಡ್ ಅಸ್ ಕೋರಾ. ಸೊ ಅದು ಬಿಟ್ಟರೆ ಜಾಮ್ದಾನಿ ಅಂತ ಇದೆ, ಇದೊಂದು ಟರ್ಮಿನಾಲಜಿ ತುಂಬ ಜನ ಕೇಳಿರಲ್ಲ. ಕರ್ನಾಟಕದಲ್ಲಿ ಸ್ವಲ್ಪ ಕಮ್ಮಿನೇ ಕೇಳಿರೋವಂಥದ್ದು. ಜಾಮ್ದಾನಿ ಅಂತಂದರೆ ಇದು ಜಾಮ್ದಾನಿ ವರ್ಕು ಈ ಕಡೆ ಯೋಲಾ ಅಂತ ಒಂದು ಜಾಗ ಇದೆ, ಅದು ಮಹಾರಾಷ್ಟ್ರದಲ್ಲಿದೆ. ಪೈತಾನಿ ಸ್ಯಾರೀಸ್ ಅಂತ ತುಂಬ ಫೇಮಸ್ ಪ್ಯೂರ್ ಹ್ಯಾಂಡ್ಲೂಮ್ ಸಿಲ್ಕ್ ಸ್ಯಾರೀಸ್, ಅದನ್ನು ಕೂಡ ಅಲ್ಲಿ ಕೂಡ ಮಾಡ್ತಾರೆ. ಮತ್ತು ಜಾಮ್ದಾನಿ ಮೇಯ್ನಾಗೆ ವೆಂಕಟಗಿರಿ ಮತ್ತು ಕೋಲ್ಕತ್ತಾ, ಇಲ್ಲಿ ತುಂಬ ಎಸ್ಟಾಬ್ಲಿಷ್ ಆಗಿರೋದೆ ಕೋಲ್ಕತ್ತಾ ಮತ್ತು ವೆಂಕಟಗಿರಿನಲ್ಲಿ. ಏನದು ದಟ್ ಈಸ್ ನಥಿಂಗ್ ಬಟ್ ಇವಾಗ ಒಂದು ಫ್ರೀ ಹ್ಯಾಂಡ್ ಡ್ರಾಯಿಂಗ್ ಅಂತ ನಾವೇನು ಮಾಡ್ತೀವಲ್ಲ ಅದನ್ನು ಏನು ವೀವ್ ಮಾಡ್ತಾರಲ್ಲ ಕೈಯಲ್ಲಿ, ಒನ್ಸ್ ದೇ ವೀವ್ it will look an exact replica both on the top and the back. Oh, okay. So that is the authenticity of a handmade jamdani work. Mirror image ತರ ಕಾಣುತ್ತೆ. ಎಕ್ಸಾಕ್ಟ್ ಸೇಮ್ ವೇ. ಇವಾಗ ನನ್ನ ಮುಖ ಹೇಗಿದೆ ಅದೇ ಸೇಮ್ ಹಿಂದ್ಗಡೆನೂ ಕಾಣುತ್ತೆ. ಎಕ್ಸಾಕ್ಟ್ಲಿ. ಸೊ ಇಟ್ ಇಸ್ ನಾಟ್ ಆಕ್ಚುಲಿ ಮಿರರ್ ಇಮೇಜ್ ಅಲ್ವಾ, ಅಂದ್ರೆ ಅದು ಉಲ್ಟಾ ಕಾಣಿಸುತ್ತೆ. ಉಲ್ಟಾ ಅಲ್ಲ, ಅಂದ್ರೆ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಇಸ್ ನನ್ಗೆ ಇವಾಗ ಫ್ಲವರ್ ಹಿಂಗಿದೆ ಸೇಮ್ ಅದೇ ತರ ಹಿಂದ್ಗಡೆನೂ ಕಾಣಿಸುತ್ತೆ. ಎರಡೂ ಕಡೆ ಅದನ್ನ ಮಾಡಿರೋ ಹಾಗೆ ಕಾಣುತ್ತೆ. ಸೊ ಇಟ್ಸ್ ಅನ್ ಅಕಸ್ಮಾತ್ ನಮ್ಗೆ ಏನಾದ್ರು ಆ ತರ ಕಾಣಿಸೋದಕ್ಕೆ ಸಿಕ್ಕಿದ್ರೆ ದಟ್ ಇಸ್ ಅ ಪ್ಯೂರ್ ಹ್ಯಾಂಡ್ಲೂಮ್ ಜಾಮ್ದಾನಿ. ಯಾ, ಸೊ ಇದು ಪರ್ಟಿಕ್ಯುಲರ್ ಟಿಪಿಕಲ್ ಆಗಿ ಅದಕ್ಕೆ ಆದ ಒಂದು ವೀವಿಂಗ್ ಟೆಕ್ನಿಕ್ ಇದೆ. ಸೊ ಅದಕ್ಕೆ ಜಾಮ್ದಾನಿ ವೀವಿಂಗ್ ಟೆಕ್ನಿಕ್ ಅಂತಾನು ಹೇಳ್ತಾರೆ. ಇಟ್ಸ್ ವೆರಿ ಫೇಮಸ್ ಇನ್ ಕೋಲ್ಕತ್ತಾ, ಸಮ್ ಪಾರ್ಟ್ಸ್ ಆಫ್ ಕೋಲ್ಕತ್ತಾ ಆ್ಯಂಡ್ ವೆಂಕಟಗಿರಿನಲ್ಲೂ ಕೂಡ ತುಂಬ ಫೇಮಸ್ಸು. ಪೈತಾನಿ ಸ್ಯಾರೀಸ್ ಅಂತ ಬರುತ್ತೆ. ಪೈತಾನಿ ಸ್ಯಾರೀಸಲ್ಲೂ ನಾವು ಇವಾಗ ಏನು ಒಂದು ಫಾರ್ ಎಕ್ಸಾಂಪಲ್ ಒಂದು ಪೀಕಾಕ್ ಇಲ್ಲ ಒಂದು ಫ್ಲವರ್ ಹೇಗೆ ನಾವು ಫ್ರೀ ಹ್ಯಾಂಡ್ ಡ್ರಾಯಿಂಗ್ ಮಾಡ್ತೀವಿ ಅದೇ ಥರ ಅವರು ಹ್ಯಾಂಡ್ ವೀವಿಂಗ್ನಲ್ಲಿ ಅದನ್ನು ಬಿಡಿಸ್ತಾರೆ ಸೀರೆ ಮೇಲೆ. ಸೊ ಅದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಆ್ಯಕ್ಚುಲಿ. ಸೊ ದಟ್ ಈಸ್ ವೆರಿ ಫೇಮಸ್ ಇನ್ ಯೋಲಾ, ರೆಫರ್ಡ್ ಆಸ್ ಪೈತಾನಿ ಸ್ಯಾರೀಸ್. ಅದು ಬಿಟ್ಟರೆ ನೀವು ಡಿಜಿಟಲ್ ಪ್ರಿಂಟ್ಸ್ ಎಲ್ಲ ನೀವು ಕೇಳಿರ್ತೀರ. ಆ್ಯಂಡ್ ನವಡೇಸ್ ವೆರಿ ಫೇಮಸ್ ಥಿಂಗ್ ಈಸ್ ಈಕೋ ಪ್ರಿಂಟ್ಸ್ ಆಲ್ಸೋ. ಅಂದರೆ ಇವಾಗ ಒಂದು ಎಲೆ ಆಗಿರಬಹುದು ಅಥವಾ ಒಂದು ಹೂ ಆಗಿರ್ಬೋದು, ಅದರದ್ದು ಏನು ಪ್ರಿಂಟ್ಸ್ನ ಹಾಕಿ ದೋಸ್ ಪ್ರಿಂಟ್ಸ್ ಆರ್ ಆಲ್ಸೋ ಪುಟ್ ಆನ್ ಪ್ಯೂರ್ ಸಿಲ್ಕ್ ಸ್ಯಾರೀಸ್. ಇಟ್ ಗಿವ್ಸ್ ಅ ವೆರಿ ಬ್ಯೂಟಿಫುಲ್ ಸಟಲ್ ಲುಕ್. ಸೊ ಅದು ಕೂಡ ತುಂಬ ಫೇಮಸ್ ಇದೆ. ಆಮೇಲೆ ದ ವೆರಿ ಫೇಮಸ್ ಬಾಂಧನಿ ಸೀರೆಗಳ ಬಗ್ಗೆನೂ ಮಾತಾಡಬೇಕು. ಇದು ಕೂಡ ನಾವು ಪಾಟನ್ ಪಟೋಡ ಹತ್ರ ವಾಪಸ್ ಬರಬೇಕಾದ್ರೆ ಒಂದು ಹಳ್ಳಿ ಇದೆ ವಾಡ್ವಾ ಅಂತ, ಅಲ್ಲಿ ಕಂಡಿಡ್ತಿದ್ದು ನಾವು. ಅಲ್ಲಿನ ಜನರಿಗೆ ಇದೇ ಕೆಲಸ, ಬಾಂದೇಜ್. ಅದನ್ನ ಚಿಕ್ಕದಾಗೆ ಅಂದ್ರೆ ಏನ್ ನೋಡ್ತೀವಲ್ವಾ ನಾವು, ಈ ರೋಂಬಸ್ ಶೇಪ್ ಡಾಟ್ಸ್ ಇಲ್ಲ ರೌಂಡ್ ಡಾಟ್ಸ್ ಇಲ್ಲ ಒಂದು ಪರ್ಟಿಕ್ಯುಲರ್ ಆರ್ಟ್ ಫಾರ್ಮ್ ಮಾಡ್ತಾರೆ ಆ ಡಾಟ್ಸ್ ಇಂದಾನೆ. ಆ ಪರ್ಟಿಕ್ಯುಲರ್ ಆರ್ಟ್ ಮಾಡೋದು ವಾಡ್ವಾನಲ್ಲಿ. ಸೊ ಅಲ್ಲಿ ಎಲ್ಲ ಪ್ಯೂರ್ ಸಿಲ್ಕ್ ಆಗಲಿ ಸೆಮಿ ಆಗಲಿ ಎಲ್ಲಾದ್ರ ಮೇಲೂ ಮಾಡ್ತಾರೆ. ಪ್ಯೂರ್ ಸಿಲ್ಕ್ ಮೇಲೂ ಮಾಡ್ಬೋದಾ? ಎಸ್. ನಮ್ಮ ಹತ್ರ ಆಕ್ಚುಲಿ ವೆರಿ ಪ್ರೀಮಿಯಂ ಹ್ಯಾಂಡ್ಲೂಮ್ ಟಸರ್ ಸಿಲ್ಕ್ ಸೀರೆಗಳ ಮೇಲೆ ಕಾಂಬಿನೇಷನ್ ಆಫ್ 3 ಆರ್ಟ್ಸ್ ಕೂಡ ಸಿಗುತ್ತೆ. ಐ ಆಮ್ ಜಸ್ಟ್ ಗಿವಿಂಗ್ ಒನ್ ಎಕ್ಸಾಂಪಲ್. ಕಾಂಬಿನೇಷನ್ ಆಫ್ ಕಲಂಕಾರಿ, ಹ್ಯಾಂಡ್ ಪೇಂಟೆಡ್ ಕಲಂಕಾರಿ ರೆಫರ್ಡ್ ಆಸ್ ಪೆನ್ ಕಲಂಕಾರಿ, ಮತ್ತು ಬಾಂದೇಜ್ ವರ್ಕ್ ಏನಿದೆ ಪ್ಲಸ್ ಕ್ರೋಶಾ ವರ್ಕ್. ಸೊ ಈ ಮೂರನ್ನು ಸೇರಿಸಿ ಬ್ಯೂಟಿಫುಲ್ ಆರ್ಟಿಸ್ಟ್ರಿ ಸ್ಯಾರೀಸ್ ಕೂಡ ನಮ್ಮ ಹತ್ರ ಸಿಗುತ್ತೆ. ಸೊ ರೆಗ್ಯುಲರ್ ಆಗಿ ಇರುವಂಥ ಯಾವುದೇ ಮಟೀರಿಯಲ್ನ ಸೀರೆಗಳು ಎಲ್ಲಿ ಬೇಕಾದರೂ ಸಿಗುತ್ತೆ, ಯಾವ ಅಂಗಡಿನಲ್ಲಿ ಬೇಕಾದರೂ ಸಿಗುತ್ತೆ. ಆದರೆ ಇಷ್ಟು ಪ್ಯಾಷನೆಟ್ ಆಗಿ ಒಂದು ಸೀರೆ, ಅದರ ಮೇಲಿನ ಆರ್ಟ್ ಪ್ರತಿಯೊಂದೊಂದನ್ನು ಅಲ್ಲಿಂದಲೇ ಸೋರ್ಸ್ ಔಟ್ ಮಾಡಿ ತಂದಿರುವಂಥ ಹ್ಯಾಂಡ್ ಪಿಕ್ಡ್ ಪೀಸಸ್ ಮಾತ್ರ ನನಗೆ ಬೇಕು, ಐ ಹ್ಯಾವ್ ಟು ಸ್ಟ್ಯಾಂಡ್ ಔಟ್ ಅನ್ನೋದಿದ್ರೆ ಅಂಥ ಸೀರೆಗಳು ವೃಷಭ ವಸ್ತ್ರನಲ್ಲಿ ಸಿಗುತ್ತೆ.
ಜೊತೆಗೆ ಸ್ಟಿಚ್ ಕೂಡ ಮಾಡ್ಕೊಡ್ತೀರಾ ನೀವು, ಬ್ಲೌಸಸ್ ಬೇಕು ಅನ್ನೋದಿದ್ರೆ ಕಸ್ಟಮೈಸೇಷನ್, ಎಸ್, ಎನಿ ಕೈಂಡ್ ಆಫ್ ಕಸ್ಟಮೈಸೇಷನ್, ರೆಡಿಮೇಡ್ ಬ್ಲೌಸಸ್ ಕೂಡ ಸಿಗುತ್ತೆ. ವಿ ಆರ್ ಪ್ಲಾನಿಂಗ್ ಟು ಎಕ್ಸ್ಪ್ಯಾಂಡ್, ಬಟ್ ಅದಕ್ಕೆ ಸ್ವಲ್ಪ ಟೈಮ್ ಬೇಕು. ಬಟ್ ಇನ್ನೊಂದು ಪಾಯಿಂಟ್ ಹೇಳಬೇಕಿತ್ತು, ಅಪಾರ್ಟ್ ಫ್ರಮ್ ದೀಸ್ ಟರ್ಮ್ಸ್ ಟಸ್ಸರ್ ಸ್ಯಾರೀಸ್ ಕೂಡ ತುಂಬಾ ಎಕ್ಸ್ಕ್ಲೂಸಿವ್ ಸ್ಯಾರೀಸ್ ಸಿಗುತ್ತೆ ನಮ್ಮ ಹತ್ರ. ಆಲ್ ದೀಸ್ ಆರ್ ಸೋರ್ಸ್ ಫ್ರಮ್ ಕೋಲ್ಕತ್ತಾ. ಮತ್ತು ಟಿಪಿಕಲ್ ಖಾದಿ ಕಾಟನ್ಸ್, ಬೆಂಗಾಲ್ ಖಾದಿ ಕಾಟನ್ಸ್ ಆಗಿರ್ಬೋದು, ಬೆಂಗಾಲ್ ಹ್ಯಾಂಡ್ಲೂಮ್ ಕಾಟನ್ಸ್ ಆಗಿರ್ಬೋದು, ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ಬೇಕು ಅಂತಂದರೆ ಯು ಕ್ಯಾನ್ ಆಲ್ವೇಸ್ ಕಮ್ ಟು ಅಸ್. ಮತ್ತು ಟಸರಲ್ಲಿ ಬ್ಯೂಟಿಫುಲ್ ಡಿಜಿಟಲ್ ಪ್ರಿಂಟ್, ಎಕ್ಸ್ಕ್ಲೂಸಿವ್ ಜಸ್ಟ್ ಆನ್ ದಿಸ್ ಹೆಮ್ ಪಾರ್ಟ್ ಆಫ್ ದ ಸ್ಯಾರಿ, ಇದೆಲ್ಲನೂ ಕೂಡ ತುಂಬ ಸಿಗುತ್ತೆ, ಬಟ್ ಇನ್ ಅ ಪಾಕೆಟ್ ಫ್ರೆಂಡ್ಲಿ ರೇಂಜ್. ಸೀರೆ ಅನ್ನೋದು ಐ ಥಿಂಕ್ ಸರ್ ಇಟ್ಸ್ ಅನ್ ಅಕ್ವೈರ್ಡ್ ಟೇಸ್ಟ್ ಅಲ್ವಾ? ಅಂದ್ರೆ ಎಲ್ಲರಿಗೂ ಎಲ್ಲಾ ತರದ ಸೀರೆನ ನೋಡಿದಾಗ ಇದು ಇದ್ರ ಸ್ಪೆಷಾಲಿಟಿ, ಅಥವಾ ಮುಟ್ ನೋಡಿದ ತಕ್ಷಣ ಕಂಡು ಹಿಡಿಯೋದು, ಇದು ನಮ್ಮಲ್ಲಿ ಎಷ್ಟೋ ಜನ ಗೊತ್ತಿಲ್ಲ. ನಮ್ಮ ಹಿಂದಿನ ಕಾಲದವ್ರಿಗೆ ಆಕ್ಚುಲಿ ಗೊತ್ತಿತ್ತು, ಮುಟ್ ನೋಡಿ ಹೇಳ್ಬಿಡೋರು ಸಿಲ್ಕಾ, ಕಾಟನ್ ಸಿಲ್ಕಾ ಅಥವಾ ಸಿಲ್ಕ್ ಮಿಕ್ಸಾ, ಪ್ಯೂರ್ ಅಲ್ವಾ, ಪಾಲಿಯೆಸ್ಟ್ರಾ, ಎಲ್ಲಾನು ಹೇಳೋರು. ಬಟ್ ನೀವು ಟು ಎಂಡ್ ಆರ್ ಕಾನ್ವರ್ಸೇಷನ್ ಇವತ್ತು ಒಂದಷ್ಟು ವಿಷಯಗಳು ನಮಗೆ, ಇಫ್ ಯುಲ್ ಹ್ಯಾವ್ ಟು ಜಸ್ಟ್ ಆ್ಯಡ್ ಆನ್. ಒಂದು ಅಬೌಟ್ ವೃಷಭ ವಸ್ತ್ರ, ಎರಡನೇದು ಅಬೌಟ್ ಎಷ್ಟು ಪ್ಯಾಷನೆಟ್ ಆಗಿ ನಿಮ್ಮ ವೈಫು ಸೀರೆಗಳ ವಿಷಯವಾಗಿ ಓಡಾಡ್ತಾ, ನಿಮಗೂ ಟೈಮ್ ಕೊಡ್ತಿಲ್ಲ, ಮನೆಯವ್ರಿಗೂ ಟೈಮ್ ಕೊಡ್ತಿಲ್ಲ, ವಾರ ಪೂರ್ತಿ ಕೆಲಸ, ವಾರಾಂತ್ಯದಲ್ಲಿ ವೃಷಭ ವಸ್ತ್ರನ ಕೆಲಸ ಮಾಡ್ತಾ ಇದ್ದಾರೆ. ಆ್ಯಂಡ್ ಅಬೌಟ್ ಜನರಲಿ ಸಿಲ್ಕ್ ಸೀರೆಗಳು, ಅದರಲ್ಲಿನ ಕ್ರೇಜ್ ಏನು ಹೇಳ್ತೀರಾ? ಒಂದು ಐ ಆಮ್ ರಿಯಲಿ ಹ್ಯಾಪಿ ದಟ್ ಅವ್ರ ಕೆಲಸನ ಮಾಡಿಕೊಂಡು, ಅವ್ರ ಕಾರ್ಪೊರೇಟ್ ಲೈಫ್ ಕೆಲಸನ ಮಾಡಿಕೊಂಡು ಅವರು ಈ ಒಂದು ಪ್ಯಾಷನ್ಗೆ ಇಷ್ಟು ಟೈಮ್ ಕೊಡ್ತಾ ಇದ್ದಾರೆ. ಎಸ್, ಶೀ ಈಸ್ ಬ್ಯಾಲೆನ್ಸಿಂಗ್ ಬೋತ್, ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಅವರು ಆಲ್ ಓವರ್ ಇಂಡಿಯಾಯಿಂದ ಎಲ್ಲ ಕಡೆಯಿಂದನೂ ಅಲ್ಲಿನ ಒಂದು ಯುನೀಕ್ ಸ್ಯಾರೀಸ್ನ ಆ ಮಾಡೋ ಜಾಗಕ್ಕೆ ಹೋಗಿ ಮಾಡೋ ಆರ್ಟಿಸನ್ಸ್ನೇ, ನಾಟ್ ಜಸ್ಟ್ ಎನಿ ಶಾಪ್. ಇವಾಗ ಒಂದು ಜನ ಏನು ಮಾಡ್ತಾರೆ ಅಂದರೆ ಸುಮ್ಮನೆ ಈ ಜಾಗಕ್ಕೆ ಹೋದೆ, ಅಲ್ಲಿ ಶಾಪಲ್ಲಿ ನೋಡಿದೆ ಬಂದೆ, ಅಲ್ಲ, ಯಾರು ಆರ್ಟಿಸನ್ಸ್ ಇದ್ದಾರೆ ಡೈರೆಕ್ಟಾಗಿ ಆರ್ಟಿಸನ್ಸ್ನೇ ಮೀಟ್ ಮಾಡಿ ಅಲ್ಲಿ ಎಲ್ಲ ಪ್ರೋಸೆಸ್ನೂ ನೋಡಿ ಅಲ್ಲಿಂದನೇ ಡೈರೆಕ್ಟಾಗಿ ಸೋರ್ಸ್ ಮಾಡ್ತಾ ಇದ್ವಿ. ಸೊ ಶಿ ಈಸ್ ಲರ್ನಿಂಗ್ ವೆರಿ ಮಚ್ ಫ್ರಮ್ ದಿ ಆರ್ಟಿಸನ್ಸ್. ಜೊತೆಗೆ ನೀವು ಇನ್ನೊಂದು ಪಾಯಿಂಟ್ ಮೆನ್ಷನ್ ಮಾಡಿದ್ರಿ, ದಟ್ ಈ ಥರದ ಎಷ್ಟೆಷ್ಟು ಆರ್ಟಿಸನ್ಸ್ ಏನೋ ದೊಡ್ಡದಾಗಿ ಮನೆ ಮುಂದೆ ಬೋರ್ಡ್ ಹಾಕೊಂಡು ಅಡ್ವರ್ಟೈಸ್ ಮಾಡಿ ಗೊತ್ತೇ ಆಗಲ್ಲ ಅವರಲ್ಲಿ ಇದ್ದಾರೆ ಅಂತ, ಅನ್ಲೆಸ್ R&D ಮಾಡಿ ಹುಡ್ಕೊಂಡು ಹೋಗೋದು ಹೊರತು ಒನ್ ವಿಲ್ ನಾಟ್ ನೋ. ಅಂಟಿಲ್ ಆ್ಯಂಡ್ ಅನ್ಲೆಸ್ ನೀವು ಅಲ್ಲಿಗೆ ಹೋಗಿ ಇದು ಮಾಡೋದ್ರೇನೆ ನಿಮ್ಗೆ ಗೊತ್ತಾಗೋದು ಹೊರತು ಯಾವ ಆರ್ಟಿಸನ್ಸ್ನು ನಾನು ನೇಕಾರ, ನಾನು ಈ ಥರ ಅಂತ ಯಾರು ಬೋರ್ಡ್ ಹಾಕೊಂಡಿರಲ್ಲ. ಸೊ ಬಹಳಷ್ಟು ಜನ ಆ ಥರ ಇದ್ದಾರೆ. ಸೊ ಅವ್ರನ್ನೆಲ್ಲರನ್ನೂ ಫೈಂಡ್ ಔಟ್ ಮಾಡಿ, ಶಿ ಈಸ್ ಗೋಯಿಂಗ್ ಟು ದ ಸೋರ್ಸ್ ಆ್ಯಂಡ್ ಶಿ ಈಸ್ ಫೈಂಡಿಂಗ್ ಆ್ಯಂಡ್ ಶಿ ಈಸ್ ಗೆಟಿಂಗ್ ಆಲ್ ದಿಸ್ ಫಾರ್ ಅವರ್ ಪ್ಯಾಷನ್. ಐ ಆಮ್ ವೆರಿ ಹ್ಯಾಪಿ. ಸೂಪರ್. ಸೊ ನೀವು ಹೇಳ್ತಾ ಇದ್ರಿ ಈ ಸ್ಯಾರಿ ಶಾಪ್ಗೂ ಬೊಟೀಕ್ಗೂ ತುಂಬ ಡಿಫ್ರೆನ್ಸ್ ಇದೆ ಅಂತ. ಸೊ ಬೊಟೀಕ್ ಅಂತಿದ್ದ ಹಾಗೆ ನಮ್ಮೆಲ್ಲರ ಮೈಂಡಲ್ಲಿ ಸಿಕ್ಕಾಪಡೆ ಎಕ್ಸ್ಪೆನ್ಸಿವ್ ಅಂತ. ಸೊ ಹೌ ಎಕ್ಸ್ಪೆನ್ಸಿವ್ ಆರ್ ಯು? ಡೆಫಿನೆಟ್ಲಿ ನಾಟ್. ಆಕ್ಚುಲಿ ಬಂದು ಒಂದ್ಸತಿ ಯಾಕಂತಂದ್ರೆ ವಿ ಆರ್ ಡೂಯಿಂಗ್ ದಿಸ್ ವಿತ್ ಪ್ಯಾಷನ್ ಅಲ್ವಾ. ಸೊ ನಮಗೆ ಸಲ್ಬೇಕಾಗಿರೋವಂಥದ್ದು ಯು ಮಸ್ಟ್ ಲೈಕ್ ಆ್ಯಂಡ್ ಲವ್ ಆರ್ ಸ್ಯಾರೀಸ್ ಅಷ್ಟೇ. ಮತ್ತು ಜೊತೆಗೆ ನಮ್ಮ ಜೊತೆ ಸಪೋರ್ಟಿಂಗ್ ಸ್ಟಾಫ್ ಏನಿದ್ದಾರೆ ಅವ್ರಿಗೆ ಸಪೋರ್ಟ್ ಮಾಡಬೇಕು ಅಷ್ಟೇ. ಅಪಾರ್ಟ್ ಫ್ರಮ್ ದಟ್ ವಿ ಜಸ್ಟ್ ವಾಂಟ್ ಟು ಕಂಟಿನ್ಯೂ ದಿಸ್ ಜರ್ನಿ ಥ್ರೂ ಔಟ್. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ವಿ ವಾಂಟ್ ಟು ಗೆಟ್ ದ ಮೋರ್ ಕ್ರಿಯೇಟಿವಿಟಿ ಥ್ರೂ ವೃಷಭಾವಸ್ತ್ರ. ದಟ್ ಈಸ್ ಅವರ್ ಮೇನ್ ಮೋಟೋ. ಅಪಾರ್ಟ್ ಫ್ರಮ್ ದಟ್ ಪ್ರೈಸಿಂಗ್ ನೀವು ನೋಡೋಕೆ ಹೋದರೆ ಯು ಯೋರ್ ಸೆಲ್ಫ್ ವಿಲ್ ಅಂಡರ್ಸ್ಟ್ಯಾಂಡ್. ಅಂದರೆ ಯಾರೇ ನಮ್ಮ ಹತ್ರ ಬಂದ್ರೂ ಅವ್ರಿಗೆ ಅರ್ಥ ಆಗುತ್ತೆ, ಓಕೆ ಇವ್ರು ಯಾವುದೇ ರೀತಿಯಾದ ಪ್ರೈಸಿ ಇಲ್ಲ ಅವರು. ಯಾಕಂತಂದರೆ ಸುಮಾರು ಜನ ಯಾರೇ ಬಂದರು ದೇ ವಿಲ್ ಡೆಫಿನೆಟ್ಲಿ ಕಂಪೇರ್. ಆ ಕಂಪ್ಯಾರಿಸನ್ ಮಾಡಿದಾಗ ಅವ್ರಿಗೆ ಡೆಫಿನೆಟ್ಲಿ ಗೊತ್ತಾಗುತ್ತೆ ಇಟ್ ಈಸ್ ನಾಟ್ ಎಟ್ ಆಲ್ ಪ್ರೈಸಿ, ಇಟ್ ಈಸ್ ರೀಸನಬಲ್, ಡ್ಯೂರಬಲ್ ಆ್ಯಂಡ್ ಕ್ವಾಲಿಟಿ ಈಸ್ A1 ಅಂತ. So our main priority is number one is quality. So quality ತಕ್ಕಂಗೆ ಆ ಪ್ರೈಸಿಂಗ್ ಇದ್ದೇ ಇರುತ್ತೆ. ಅಟ್ ದ ಸೇಮ್ ಟೈಮ್ ನೀವು ಎಷ್ಟು ಸೀರೆಗಳು ತೊಗೊತೀರೋ ಅಷ್ಟು ಒಳ್ಳೆ ರೇಟಲ್ಲಿ ನಾವು ಕೊಡ್ತೀವಿ. ದಟ್ ಈಸ್ ಅನದರ್ ಮೋಟೋ ನಮ್ಮ ಕಡೆಯಿಂದ. ಅಂದರೆ ಇವಾಗ ಒಂದೇ ಸಾರಿ ತೊಗೊಂಡ್ರೆ ಮಾತ್ರನೇ ಅಂತಲ್ಲ, ನೀವು ಒಂದು 5-6 ಸೀರೆಗಳು ತೊಗೊಂಡ್ರೆ ಯು ವಿಲ್ ಗೆಟ್ ಎಟ್ ದ ಬೆಸ್ಟ್ ಪ್ರೈಸ್. ಡೆಫಿನೆಟ್ಲಿ ಒಂದು ಸೀರೆ ತೊಗೊಂಡ್ರು ಕೂಡ ಯು ಆರ್ ಗೋಯಿಂಗ್ ಟು ಗೆಟ್ ಎಟ್ ದ ಬೆಸ್ಟ್ ಪ್ರೈಸ್. ದಟ್ ಈಸ್ ಅ ಅಶ್ಯೂರೆನ್ಸ್ ಫ್ರಮ್ ವೃಷಭಾವಸ್ತ್ರ ಆ್ಯಕ್ಚುಲಿ. ಆ್ಯಂಡ್ ನೋಡಿ, ದೇಶದ ಮೂಲೆಯಿಂದ ಸೋರ್ಸ್ ಔಟ್ ಮಾಡ್ತಾ ನಮ್ಮ ಕರ್ನಾಟಕದಲ್ಲಿನ ಬೇರೆ ಬೇರೆ ಪ್ರಾಂತ್ಯಗಳಿಂದ ಕೂಡ ನೀವು ಸೀರೆಗಳನ್ನ ಸೋರ್ಸ್ ಔಟ್ ಮಾಡಿದ್ದೀರಾ. ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ಬೋದಾ? ಆಕ್ಚುಲಿ ಅಕ್ರಾಸ್ ಇಂಡಿಯಾ, ಆಲ್ಸೋ ಇನ್ ಕರ್ನಾಟಕ ನಮ್ಮ ಹ್ಯಾಂಡ್ಲೂಮ್ ವಿವರ್ಸ್ ತುಂಬಾ ಕಡೆ ಇದ್ದಾರೆ. ಒಂದು ಇಳಕಲ್ ಅಂದ್ರೆ ತುಂಬಾ ಪ್ರಸಿದ್ಧಿಯಾಗಿರುವಂಥದ್ದು ಇಳಕಲ್ಲು, ಮತ್ತೆ ಮೊಣಕಾಲ್ಮೂರು, ಮತ್ತೆ ತುಮಕೂರು ಸೈಡು ಕೂಡ ಇದ್ದಾರೆ, ಕಲ್ಲೂರು,
ಮತ್ತೆ ಮಂಡ್ಯ ಹತ್ರನೂ ಒಂದು ಜಾಗದಲ್ಲಿ ಕೂಡ ಇದ್ದಾರೆ. ಮತ್ತೆ ಈ ಕಡೆ ನಮ್ಮ ಬೆಂಗಳೂರು ಔಟ್ಸ್ಕರ್ಟ್ಸ್ ಅಲ್ಲೂ ಕೂಡ ಆನೇಕಲ್ ಹತ್ರ ಆಗಿರಬಹುದು, ಅಲ್ಲೂ ಕೂಡ ತುಂಬಾ ಜನ ಇದ್ದಾರೆ. ಸೊ ಅವರೆಲ್ಲರಿಗೂ ನಾವು ಸಪೋರ್ಟ್ ಮಾಡಬೇಕು ಅಂತಂದ್ರೆ ಹ್ಯಾಂಡ್ಲೂಮ್ ಸ್ಯಾರೀಸ್ ವಿಲ್ ಬಿ ಹ್ಯಾಂಡ್ಲೂಮ್ ಸ್ಯಾರೀಸ್. ದ ಪ್ರೈಸ್ ಇಸ್ ಗೋಯಿಂಗ್ ಟು ಲುಕ್ ಎಕ್ಸ್ಪೆನ್ಸಿವ್, ಬಟ್ ಆಕ್ಚುಲಿ ನಾನು ಹೇಳ್ದಾಗೆ 10 ಫ್ಯಾಮಿಲೀಸಿಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತಂದಾಗ ಇಟ್ ಇಸ್ ವರ್ತ್ ಬೈಯಿಂಗ್ ಇಟ್ ಅಂತ ನನಗನ್ಸುತ್ತೆ. ಅಬ್ಸಲ್ಯೂಟ್ಲಿ. ನಾವು ಇವಾಗ ಕಂಚಿ ಹ್ಯಾಂಡ್ಲೂಮ್ ಸಿಲ್ಕ್ ಸ್ಯಾರೀಸ್ ಅಂತ ತಗೊಂಡಾಗ ತುಂಬಾ ಟೆಕ್ನಿಕ್ಸ್ ಇದೆ. ಹ್ಯಾಂಡ್ಲೂಮ್ ನಲ್ಲೇನೆ ತುಂಬಾ ವೀವಿಂಗ್ ಟೆಕ್ನಿಕ್ಸ್ ಇದೆ. ಅಂದ್ರೆ 8 ಕೋಲು ಮೆಥಡ್ ಅಂತ ಹೇಳ್ತಾರೆ, 4 ಕೋಲು ಮೆಥಡ್ ಅಂತ ಹೇಳ್ತಾರೆ, 2 ಕೋಲು ಮೆಥಡ್ ಅಂತ ಹೇಳ್ತಾರೆ. ಸೊ ಆಲ್ ದಿಸ್ ಏನ್ ನಾವು ವೀವಿಂಗ್ಸ್ ಏನ್ ನೋಡ್ತೀವಲ್ಲ ಮೇಲ್ಗಡೆ, ಅದು ಆಲ್ ದಟ್ ಇಸ್ ಕಂಟ್ರೋಲ್ಡ್ ಥ್ರೂ ಅವರ್ ಲೆಗ್ಸ್. ಇಲ್ಲಿ ಕೆಳಗಡೆ ನಮ್ಗೆ 4 ಪೆಡಲ್ಸು, ಇಲ್ಲಾಂದ್ರೆ 2 ಪೆಡಲು, ಇಲ್ಲಾಂದ್ರೆ 8 ಕೋಲು ಅಂತ ಏನ್ ಹೇಳ್ತೀವಲ್ಲ, all these are very much necessary based on the complexity of the design. ಸೊ ಎಷ್ಟು ಕಾಂಪ್ಲೆಕ್ಸ್ ಆಗಿರುತ್ತೋ, ಮತ್ತೆ ಎಷ್ಟು ನಾನು ಹೇಳಿದ್ನಲ್ಲ ನಿಮಗೆ ಪರ್ಫೆಕ್ಷನ್ ಅನ್ನೋದು ಕಂಚಿ ಬುಟ್ಟಾಗಳ ಅಥವಾ ಸೀರೆಗಳಲ್ಲಿ ಬರೋದೇ ಈ ಪರ್ಟಿಕ್ಯುಲರ್ ಟೆಕ್ನಿಕ್ಸ್ ಅಲ್ಲಿ. ಎಸ್, ಸೊ ದಿಸ್ ಇಸ್ ಒನ್ ಆಫ್ ದ ಮೇಜರ್ ಥಿಂಗ್ ಆಸ್ ಪಾರ್ಟ್ ಆಫ್ ಹ್ಯಾಂಡ್ಲೂಮ್ ವೀವಿಂಗ್ ಟೆಕ್ನಿಕ್ಸ್. ಇನ್ನೊಂದು ತುಂಬಾ ಜನರಲ್ ಟರ್ಮ್ ನಾವು ಕೇಳೋ ಅಂಥದ್ದು ಕುಟ್ಟು ಬಾರ್ಡರ್ ಅಂತ ಹೇಳ್ತಾರೆ, ಇಲ್ಲಾಂದ್ರೆ ಕೋರ್ವೈ ಬಾರ್ಡರ್ ಅಂತ ಹೇಳ್ತಾರೆ. What is this technique? This is actually a method where ಇದು ಇವಾಗ ನಮಗೆ ಬಾರ್ಡರ್ ಮತ್ತು ಬಾಡಿ, ಒಂದು ಸೀರೆನಲ್ಲಿ ಬಾರ್ಡರ್ ಮತ್ತು ಬಾಡಿ ಏನಿದೆ, ಬೋತ್ ಆಫ್ ದೆಮ್ ಆರ್ ವೀವ್ಡ್ ಇನ್ ಅ ಸಪ್ರೇಟ್, ಏನಂತಾರೆ, ತುಂಬ ಸಪ್ರೇಟಾಗಿ ವೀವ್ ಆಗುತ್ತೆ. ಅಂದರೆ ಮೆಷಿನ್ ಅಥವಾ ಪ್ಲ್ಯಾಟ್ಫಾರ್ಮ್ ಇರೋದು ಸೇಮ್ ಇರುತ್ತೆ, ಬಟ್ ಪ್ರತಿ ಸರಿ ಅವರು ಒಂದು ನೂಲು ಹೋಗಿ ಬಂದಾಗ ಬಾರ್ಡರ್ಗೆ ಒಂದು ಸಪ್ರೇಟ್ ನೂಲ್ ಹೋಗುತ್ತೆ, ಬಾಡಿಗೆ ಒಂದು ಸಪ್ರೇಟ್ ನೂಲ್ ಹೋಗುತ್ತೆ, ಎಸ್ಪೆಷಲಿ ವೆನ್ ಇಟ್ ಇಸ್ ಕಾಂಟ್ರಾಸ್ಟ್. ಇನ್ನೊಂದು ಜನ ಅಂದ್ರೆ ಹಳೆ ಕಾಲದವರು ಅಂತಾನೆಲ್ಲ ಇವಾಗೂ ಅವ್ರೇನು ಹೇಳ್ತಾರೆ, ಈ ಕೋರ್ವೆ ಮೆಥಡ್ ಅಲ್ಲಿ ಮಾಡಿರೋಂಥ ಬಾರ್ಡರ್ ಮತ್ತೆ ಬಾಡಿ ನೀವೇನ್ ಮಾಡಿದ್ರು ಅದನ್ನ ಸಪ್ರೇಟ್ ಮಾಡೋಕ್ಕಾಗಲ್ಲ ಅಂತಾರೆ. ಇನ್ಫ್ಯಾಕ್ಟ್ ಸ್ಯಾರಿ ಅರ್ಧೋಗ್ಬೋದು, ಆದ್ರೆ ಆ ಕೋರ್ವೆ ಟೆಕ್ನಿಕ್ ಮಾಡಿರೋ ರೀತಿನಲ್ಲಿ ಏನು ಜೋಡಿಸಿರ್ತೀವಲ್ಲ ಈ ಬಾರ್ಡರ್ ಮತ್ತೆ ಬಾಡಿ, ಅದನ್ನ ಸಪ್ರೇಟ್ ಮಾಡೋಕ್ಕಾಗದೇ ಇಲ್ಲ ಅಂತ ಹೇಳ್ತಾರೆ, ಅಷ್ಟು ಗಟ್ಟಿ ಅದು. ಸೊ ಆ್ಯಂಡ್ ಇನ್ನೊಂದು ಪಾಯಿಂಟ್ ಅಂದರೆ ಕೋರ್ವೈ ಮೆಥಡಲ್ಲಿ ಯೂಸ್ ಮಾಡಿರೋಂಥ ಸೀರೆಗಳು ಈಸ್ ಆಲ್ಮೋಸ್ಟ್ ಅರೌಂಡ್ 2000 rupees ಮೋರ್. ದ ರೀಸನ್ ಇಸ್ ಇದು ಸಪ್ರೇಟಾಗಿ ಮಾಡೋದ್ರಿಂದ ಇಟ್ ಟೇಕ್ಸ್ ಆಲ್ಮೋಸ್ಟ್ ಲೈಕ್ 2 to 3 days ಮೋರ್ ದ್ಯಾನ್ ದ ರೆಗ್ಯುಲರ್ ವೀವಿಂಗ್ ಟೆಕ್ನಿಕ್. ಸೊ ಕೋರ್ವೈ ಮೆಥಡು ಈಸ್ ಅ ವೆರಿ ಸ್ಪೆಷಲ್ ಮೆಥಡ್ ಇನ್ ಏನಂತಾರೆ ಹ್ಯಾಂಡ್ಲೂಮ್ ವೀವಿಂಗ್ ಟೆಕ್ನಿಕಲ್ಲಿ. ಸೊ ಇಟ್ ಹ್ಯಾಸ್ ಇಟ್ಸ್ ಓನ್ ಸಿಗ್ನಿಫಿಕೆನ್ಸ್. ಭರತ್ ಅವರೇ ಆ್ಯಂಡ್ ವೀಣಾ ಅವರೇ, ನಿಮ್ಮ ಪ್ಯಾಷನ್ ಹೀಗೇ ಮುಂದುವರಿಲಿ. ಐ ಆಮ್ ಸೋ ಹ್ಯಾಪಿ ದಟ್ ಐ ಗಾಟ್ ಟು ನೋ ಯು, ಬಿಕಾಸ್ ಎಷ್ಟು ಪ್ಯಾಷನೆಟಾಗಿ ನೀವಿದ್ದೀರಾ ಅಂದರೆ ನನಗೆ ಕೂಡ ಈ ಟಾಪಿಕ್ನ ಬಗ್ಗೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಬಂದಿದೆ, ಇನ್ನೂ ಸಾಕಷ್ಟು ತಿಳ್ಕೋಬೇಕು ಈ ಟಾಪಿಕ್ನ ಬಗ್ಗೆ ಅಂತ ಅನಿಸಿದೆ. ಸೊ ಯಾವುದೇ ಪಾಯಿಂಟಲ್ಲಿ ಐ ಕ್ಯಾನ್ ಜಸ್ಟ್ ಕಾಲ್ ಅವೇ ಅಂತ ನನಗೆ ಗೊತ್ತು. ಓಕೆ, ಆ್ಯಂಡ್ ಆಲ್ ದಿ ಬೆಸ್ಟ್. ವೃಷಭ ವಸ್ತ್ರ ಇನ್ನೂ ದೊಡ್ಡ ಮಟ್ಟದಲ್ಲಿ ಎಕ್ಸ್ಪ್ಯಾಂಡ್ ಆಗಲಿ, ನಿಮ್ಮ ಆಸೆಗಳೆಲ್ಲ ನೆರವೇರಲಿ. ಜೊತೆಗೆ ಏನು ಸೋರ್ಸ್ ಔಟ್ ಮಾಡ್ತಿದ್ದೀರಾ, ಬೆಂಗಳೂರಿನ ಮಾತ್ರವಲ್ಲದೆ, ಕರ್ನಾಟಕ ಮಾತ್ರವಲ್ಲದೆ, ಇಡೀ ಭಾರತದ ಯಾವ್ಯಾವ ಮೂಲೆಯಲ್ಲಿ ಏನೇನು ಸ್ಪೆಷಾಲಿಟಿ ಇದೆಯೋ ವೆನ್ ಇಟ್ ಕಮ್ಸ್ ಟು ಸ್ಯಾರೀಸ್, ಆರ್ಟ್ ವರ್ಕ್ಸ್, ಆ ಎಲ್ಲವೂ ನಿಮಗೆ ಕನೆಕ್ಷನ್ಸ್ ಮೂಲಕ ಸಿಗಲಿ. ಆ ಎಲ್ಲ ಸೀರೆಗಳು ಕೂಡ ನಿಮ್ಮ ವೃಷಭ ವಸ್ತ್ರನಲ್ಲಿ ನಾವು ನೋಡೋ ಹಾಗಾಗಲಿ. ಥ್ಯಾಂಕ್ ಯು. ನಿಮಗೆ ನಮ್ಮ ಕಡೆಯಿಂದ ಒಂದು ಪ್ರೀತಿಯ ಕಾಣಿಕೆ ಫ್ರಮ್ ಸಪ್ತಮ್ ತೈಲ, ಪ್ಯೂರ್ ವುಡ್ ಪ್ರೆಸ್ಡ್ ಆಯಿಲ್ಸ್. ಥ್ಯಾಂಕ್ ಯು ಸೊ ಮಚ್. ಈ ಪ್ಯಾಷನ್ ಹೀಗೆ ಮುಂದುವರಿಲಿ, ಆ್ಯಂಡ್ ಈ 200, 2000 ಆಗಲಿ, 20,000 ಆಗಲಿ. ಆಲ್ ದಿ ಬೆಸ್ಟ್. ವಿಶಿಂಗ್ ಯು ಬೋತ್ ಆಲ್ ದಿ ವೆರಿ ಬೆಸ್ಟ್, ಆ್ಯಂಡ್ ಆಲ್ ದಿ ಬೆಸ್ಟ್ ಫಾರ್ ವೃಷಭ ವಸ್ತ್ರ. ಥ್ಯಾಂಕ್ ಯು ಸೌಜನ್ಯ.